ವಿಕ್ರಮಾರ್ಜುನ ಸತ್ವಸ್ಯ ಸ್ವಯಂವೇವ ಮೃಗೇಂದ್ರತ ಅನ್ನೋದೊಂದು ಮಾತು. ಬಟ್ ನಾನೀಗ ನಿಮ್ಮನ್ನ ನೇರವಾಗಿ ಕೇಳ್ತಿರುವಂತಹ ಪ್ರಶ್ನೆ, ನಿಮ್ಮ ಅಹಿಂದ ಯಾವ? ಅಹಿಂದ ರಥದ ಮೇಲೆ ಯಾರು ಕೂತಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗಿದೆ, ಅದಕ್ಕೆ ಇರ್ಬೋದೇನೋ ಹೊನ್ನಾಳಿಲಿ ಅವ್ರಿಗೂ ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಈಗ ಬೆಳೆದಿರೋದನ್ನ ಕೂದು ಸಾಯಿಸಿ ಪರವಾಗಿ ಅವಕಾಶ ವಂಚಿತರು ಮತ್ತು ಶೋಷಿತರು ಅಂತ ನಿಮ್ದೊಂದು ಟ್ಯಾಗ್ ಲೈನ್ ಏನಿದೆ ಸರ್? ಇನ್ಯಾವುದೋ ಶ್ರೀಮಂತರನ್ನ ಬೆಳೆಸೋದಕ್ಕೋಸ್ಕರ ಅವತ್ತು ಯಾರು ನಿಂತಿದ್ಯಾರು ಬಹಳ ಹತ್ತಿರದಿಂದ ಅನುಭವಿಸಿದ್ದೀನಿ. ಅವ್ರ ಮಾತು ಕೇಳಲಿಲ್ಲ ಅಂತಾನೋ, ಪಕ್ಷದ ಮಾತು ಕೇಳಲಿಲ್ಲ ಅಂತಾನೋ ಹೋಗಿ ಸೋಲ್ಸಿರೋಂಥ ಉದಾಹರಣೆ ಜಾಸ್ತಿ ಇದಾವೆ ಹೊರತು ಗೆಲ್ಸಿದ ಮಂದಿ ಅಹಿಂದ ಅಂದ್ರೆ ಬರೀ ಕಾಂಗ್ರೆಸ್. ಅದೇ ತಪ್ಪಾಗಿರೋದು. ನೀವು ಆ ಕಡೆ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೆ ಮತ್ತೊಬ್ಬರನ್ನ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡದೊಂದು ವಿವಾದ ಮಾಡಿದ್ರು ಅಂತ ಅನ್ಸುತ್ತಾ? ಸಿದ್ದರಾಮಯ್ಯನವರು ಬರ್ತಾರೆ, ಬಂದು ಅವ್ರ ಒಂದು 4 ಸ್ಟ್ಯಾಂಡರ್ಡ್ ಡೈಲಾಗ್ಗಳಿದೆ. ನಾನೇ ಅಭ್ಯರ್ಥಿ ಇಲ್ಲಿ, ನನಗೆ ಓಟ್ ಹಾಕಿ. ದಮನಿತರು ಶೋಷಿತರು ಯಾರಿದ್ದಾರೆ ಅವರ ಪರವಾಗಿ ನೀವು ನಿಂತಿದ್ದೀರಿ. ನೀವು ಅವರನ್ನ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೇನೆ ಒಬ್ಬ ಡೈಲಾಗ್ ಕಿಂಗ್ ಅನ್ನ ಕರ್ಕೊಂಡ್ಬಂದು ಇಲ್ಲಿ ಹೇಳಿಕೆಗಳನ್ನ ಕೊಡಿಸ್ತೀವಿ. ನಾವು ಗಟ್ಟಿತನ ತೋರಿಸ್ಬೇಕು. ಜನ ದಡ್ರಲ್ಲ ಇವತ್ತು. ಎಷ್ಟು ದಾಹ ಇದೆ ನಿಮಗೆ ಅಧಿಕಾರ, ಬೈ ಎನಿ ಮೀನ್ಸ್ ಅಧಿಕಾರ ತಗೋಬೇಕು. ಮರ್ಜಿಗೆ ಒಳಗಾಗದೇ ಇದ್ದಂತಹ ಸಾದಿಕ್ ಪೈಲ್ವಾನ್ ಆಗಿದ್ದೀರಿ. ಅವ್ರ ಮೇಲೆ ಸಹಾನುಭೂತಿ ಇದೆ, ಬೇರೆಯವ್ರನ್ನ ಮೀರ್ ಸಾದಿಕ್ ಅಂತ ಹೇಳ್ತಾರೆ. ಪ್ರದೀಪ್ ಈಶ್ವರ್ ಅವರ ಆ ಹೇಳಿಕೆ ಮತ್ತು ಆ ನಡೆನ ನೀವು ಯಾವ ರೀತಿ ನೋಡ್ತೀರಿ? ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ ಅಂದ ತಕ್ಷಣ ಅವರು ಮುಟ್ಟಾಳ್ರು, ಅಯೋಗ್ಯ. ಕೆಲವೊಬ್ರು ಹೇಳ್ತಾರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಬೇಕು. ನಾನು ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾ ಇಲ್ಲ, ಅವರ ಬದ್ಧತೆ ಪ್ರಶ್ನೆ ಮಾಡ್ತಾರೆ. ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ರೂರಲ್ ಅಲ್ಲಿ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಅಂತ ನಿಮ್ಮ ಗಮನಕ್ಕೆ ಇದೆಯಾ? ನನ್ನ ಸೋಷಿಯಲ್ ಮೀಡಿಯಾ ಮೂಲಕ ನಾನು ತೋರಿಸ್ಬೇಕಂತಿದ್ದೀನಿ. 14 ವರ್ಷದಿಂದ 25 ವರ್ಷದ ಯೂತ್ ಆ ಭಾಗದಲ್ಲಿ ಹೋದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರ ಅಂತ ಕೇಳಿ. 9,000 ಪಾಪ್ಯುಲೇಷನ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು PUC ಕಾಲೇಜ್ ಇಲ್ಲ. ಇಲ್ಲೇನೆ ರಾಜಕೀಯವಾಗಿ ಒಂದು ಸ್ವತಂತ್ರವಾದ ಹೇಳಿಕೆ ಕೊಡ್ಲಿಕ್ಕೆ ಹಂಚಿಕೆ ಇದೆಯಲ್ಲ ಸರ್? ರ್ಯಾಲಿಗಳಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನ ನಾವು IAS ಮಾಡ್ತೀವಿ ಅಂತ ಹೇಳ್ಬಿಡಿ ಅಂದ್ರೆ ವಿನಯ್ ಕುಮಾರ್ ವೋಟ್ ಹಾಕಿದ್ರು ಅಂತ ಇವತ್ತಿನವರೆಗೂ ರೋಡ್ ಮಾಡಿಲ್ಲ. ಬಹುದೊಡ್ಡ ಸಮಾವೇಶ ಆಯ್ತಲ್ಲ, ಆ ಜಾಗ ಕೂಡ ಅವ್ರದ್ದು. ನಿಮಗೆ ಕ್ಷೇತ್ರ ಜಿಲ್ಲೆಯಿಂದ ಹಿಡಿದು ನಿಮ್ಮ ಸಿದ್ಧಾಂತದವರೆಗೆ ಈ ಥರದ್ದೇ ವಾತಾವರಣ ಇದೆ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಒಬ್ಬ ವಿನಯ್ ಕುಮಾರ್ ಸಾಕಾಗೋದಿಲ್ವೇನೋ ಅನ್ಸುತ್ತೆ. ಇದರಿಂದ ಹಿಂದೆ ಹೋಗಕ್ಕಾಗಲ್ಲ, ಬಂದ್ಬಿಟ್ಟಿದೆ. ಆದರೆ ನಿಮ್ಮ ಆಂತರ್ಯದಲ್ಲಿ ಯಾವಾಗಲೂ ಈಗಿರುವ ಅಹಿಂದ ನಾಯಕರ ರೀತಿಯ ಸಿದ್ಧಾಂತ ಇರುತ್ತೋ, ಎಲ್ಲರನ್ನ ಒಳಗೊಳ್ಳುವ, ಅವಕಾಶ ವಂಚಿತರ ಜೊತೆಗೆ ನಿಲ್ಲುವ, ಅವರನ್ನೇ ಬೆಂಬಲಿಸುವ ಅಹಿಂದ ಇರುತ್ತೆ. ನನ್ನ ತಡೀತಾರೆ, ನನಗೆ ಅವಮಾನ ಮಾಡ್ತಾರೆ ಅಂತಂದ್ರೆ ನಾನೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಹಿಂದುಳಿದವನ ವಿರುದ್ಧನೇ ಆಧುನಿಕ ಅಸ್ಪೃಶ್ಯತೆಯನ್ನ ಇಟ್ಕೋತಾರೆ ಅಂದ್ರೆ ಇನ್ನ ದಮನಿತ ಶೋಷಿತ ಅಲ್ಪಸಂಖ್ಯಾತರನ್ನ ಅವರು ಸರಿಸಮನಾಗಿ ಕೂರಿಸ್ಕೋತಾರ. ಅವರು ಬಿಸ್ನೆಸ್ ಪೀಪಲ್. ಈಗ ನಾಳೆ ಸಮರ್ಥ ಎಲೆಕ್ಟ್ ಆದ್ಮೇಲೆ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಏನಿರ್ತದೆ, ಹೊಸ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಶುರು ಮಾಡೋಣ. ಇವ್ರು ಹೋದ್ರು ಆ ಜಾಗಕ್ಕೆ ಮತ್ತೊಬ್ರು ಅವರೇ ಯಾರೋ ಹೇಳ್ತಾರೆ ಇಂಥವ್ರು ಬಂದು ಕೂರ್ತಾರೆ ಅಂತ, ಅವರೇ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಇನ್ನು ಅಹಿಂದ ಅನ್ನುವಂತ ಅಹಿಂದ ವರ್ಗ ಯಾರನ್ನ ಆಯ್ಕೆ ಮಾಡ್ಬೇಕು? ಈಗ ಮನ್ಸು ಮಾಡಿದ್ರೆ ಪ್ರಿಯಾಂಕಾ ಗಾಂಧಿನೂ ಕರ್ಕೊಂಡ್ ಬರ್ತಾರೆ ಪ್ರಚಾರಕ್ಕೆ. ಅದಕ್ಕೆ ಆ ಒಂದು ದುರಹಂಕಾರದಿಂದ ಅವ್ರು ಹೇಳೋದು ಜನರು ಬರಬೇಕು. ನಿಮ್ಮ ಸಮಾಜ ಯಾಕೆ ಜಾಗೃತಗೊಳ್ಳಿಲ್ಲ? ಆಕ್ರೋಶದಿಂದ ಆ ಹೇಳಿಕೆಯನ್ನ ಖಂಡಿಸ್ಲಿಲ್ಲ. ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಮೊದಲು ನಿಮ್ಮ ಬಲಿ ಆಯ್ತು, ಈಗ ಸಾದಿಕ್ ಪೈಲ್ವಾನ್ ಬಲಿ ಆಗಿದೆ. ಜೀವನ ಅನ್ನೋದು ಒಂದೇ ಇರೋಂಥದ್ದು ಅಲ್ವಾ? ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಪ್ರತಿ ಜಿಲ್ಲೆಗೆ ಕನಿಷ್ಠ ಒಬ್ಬ OBCಗೆ ಟಿಕೆಟ್ ಕೊಡುತ್ತೆ ಅನ್ನುವಂತಹ ಒಂದು ಧ್ವನಿ ಎದ್ದಿದೆ, ಚರ್ಚೆಗಳು ನಡೆದಿದೆ. ಹೌದಾ? ಈಗ ಕ್ಷಣಿಕವಾಗಿ ಹಿಂಗಾಗಿದೆ, ಬಟ್ ಹಂಗೆ ಆಗ್ಬಾರ್ದು. ಕನಕದಾಸರ ಥರ ನೀವೇನು ಕೇಳಿಲ್ವಾ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ? ಸೈದ್ಧಾಂತಿಕ ಬದ್ಧತೆ ಈ ಮೂವರು ನಾಯಕರನ್ನ ಯಾವ ರೀತಿ ವಿಶ್ಲೇಷಿಸ್ತೀರಿ? ಸೈದ್ಧಾಂತಿಕ ಬದ್ಧತೆ ಅಂತ ಇಂದಿರಾ ಗಾಂಧಿನೇ ಇರಬೇಕಂತವ್ರು. ದುರಂಧರ್ನ ನೀವು ಸಾಮಾನ್ಯ ಸಿನಿಮಾ ವೀಕ್ಷಕನ ರೀತಿಯಲ್ಲಿ ಆಡಿಯನ್ ಆಗಿ ನೋಡಿದ್ರು, ಬೇರೆ ರೀತಿಯಲ್ಲಿ ನೋಡಿದ್ರು? ಕಾಂಗ್ರೆಸ್ನವ್ರಿಗೆ ಏನಂದ್ರೆ ನಾನೇ ಶ್ರೇಷ್ಠ. ನಿಮ್ಮ ದಾವಣಗೆರೆ ಕ್ಷೇತ್ರಕ್ಕೂ ಕೂಡ ಅಂತ ಒಬ್ಬ ನಿಜರಾಮ ಬೇಕಿದ್ದಾನೆ. ವಿಕ್ರಮಾರ್ಜುನ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ ಅನ್ನೋದೊಂದು ಮಾತಿದೆ. ಸಿಂಪಲ್. ಕಾಡಿನ ರಾಜ ಅಂತ ಸಿಂಹವನ್ನು ಕರ್ಕೊಂಡೋಗಿ ಯಾರೋ ಪಟ್ಟಾಭಿಷೇಕ ಮಾಡಿ ಜೈಕಾರ ಕೂಗಿ ಅವರನ್ನು ಕಾಡಿನ ರಾಜ ಅಂತ ಕರೆಯೋದಿಲ್ಲ. ಯಾಕೆ ಕಾಡಿನ ರಾಜ ಅಂತ ಉಲ್ಲೇಖ ಮಾಡ್ತೀನಿ ಅಂದರೆ, ಇವತ್ತಿನ ದಿನಮಾನದಲ್ಲಿ ಅಹಿಂದ ಅಂದ ಕೂಡಲೇ ಅಹಿಂದ ಅಂದರೆ ಒಂದು ಪಕ್ಷ, ಒಬ್ಬ ನಾಯಕ ಅಷ್ಟೇ ಆಗಿ ಉಳಿದಿರುವಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಬಹುಪಾಲು ಯಾವ ಲೀಡರ್ ಜೊತೆಲೂ ಕೂತು ಮಾತಾಡೋದಿಲ್ಲ, ನೇರವಾಗಿ ಏನಿದೆ ಅದನ್ನು ಹೇಳ್ತೀನಿ. ಬಟ್ ನನಗೆ ವಿನಯ್ ಕುಮಾರ್ ಅವರ ಜೊತೆಯಲ್ಲಿ ಮಾತಾಡಬೇಕು ಅಂತ ಅನಿಸಿತು. ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನೊಂದು ಶ್ಲೋಕ ಉಲ್ಲೇಖ ಮಾಡಿದ್ದೆ. ಕಾರಣ ಅಷ್ಟೇ, ನಾನು ಈ ಕ್ಷೇತ್ರ ಸುತ್ತ ಬಂದಿದ್ದೀನಿ, ಒಂದು 24 ವಿಲೇಜ್ ಓಡಾಡಿ ಬಂದಿದ್ದೀನಿ. ಒಂದಷ್ಟು ಕಡೆ ಒಂದಷ್ಟು ವಿರೋಧ,
ಒಂದಷ್ಟು ಕಡೆ ಪರವಾದ ಒಲವು ನಿಲುವುಗಳಿದ್ದಾವೆ. ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು 83-84 ವರ್ಷದವರ ತನಕ. ನಾನು ನಿಮ್ಮನ್ನ ತುಂಬ ಕಟುವಾಗಿ ವಿಮರ್ಶೆ ಮಾಡಿರೋನು ಈ ಹಿಂದೆ ಕೂಡ. ಬಟ್ ನಾನೀಗ ನಿಮ್ಮನ್ನ ನೇರವಾಗಿ ಕೇಳ್ತಿರುವಂತಹ ಪ್ರಶ್ನೆ, ನಿಮ್ಮ ಅಹಿಂದ ಯಾವುದು? ಸರ್, ಇದು ನನ್ನ ಅಹಿಂದ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದು ಮಾನವೀಯತೆ ಆಧಾರದ ಮೇಲೆ ಇರುವಂಥದ್ದು. ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ, ಅವರನ್ನು ಭೇದ ಭಾವ ಮಾಡಬಾರ್ದು. ಈ ಒಂದು ರಾಜ್ಯದಲ್ಲಿ ಎಸ್ಪೆಷಲಿ, ಅದರಲ್ಲೂ ದಾವಣಗೆರೆ ಕ್ಷೇತ್ರದಲ್ಲಿ ಭಾಳ ವ್ಯಾಪಕವಾಗಿ ನಾನು ಹಳ್ಳಿಗೂ ಓಡಾಡಿದ್ದೀನಿ. ಆಮೇಲೆ ಒಂದು ಕಾಲದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಪಂಚಾಯತಿ ಮಟ್ಟದಲ್ಲಿ ಆಗ್ತಿರುವಂಥ ಶೋಷಣೆಗಳು, ಯಾವ ವರ್ಗದವರಿಗೆ ಹೆಚ್ಚಿನ ಶೋಷಣೆ ಆಗ್ತದೆ ಅನ್ನೋದನ್ನು ಕೂಡ ಭಾಳ ಹತ್ತಿರದಿಂದ ಅನುಭವಿಸಿದ್ದೀನಿ, ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಆಮೇಲೆ UPSCಗೆ ತಯಾರಿ ಮಾಡಬೇಕಾದ್ರೆ, ಮಕ್ಕಳನ್ನ ತಯಾರಿ ಮಾಡಬೇಕಾದ್ರೆ ಸಮಾಜಶಾಸ್ತ್ರದಲ್ಲಿ, ರಾಜಕೀಯ ಶಾಸ್ತ್ರದಲ್ಲಿ ಅಲ್ಪ ಸ್ವಲ್ಪ ಓದ್ಕೊಂಡಾಗ ಈ ಅಹಿಂದ ಅನ್ನೋ ಕಾನ್ಸೆಪ್ಟು ರಾಜಕೀಯವಾಗಿ ಏನು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮಟ್ಟದ ಲಾಭ ತಗೊಂಬಂತು, ಕಾಂಗ್ರೆಸ್ಗೂ ಕೂಡ ಲಾಭ ತಗೊಂಬಂತು. ಆದರೆ ಯಾವ ಒಂದು ಅಹಿಂದ ವರ್ಗ ಇದೆ, ಆ ವರ್ಗಕ್ಕೆ ಶೂನ್ಯ ಅಂತಂದ್ಬಿಟ್ಟು ಅಭಿವೃದ್ಧಿ ಸಿಗಲಿಲ್ಲ, ಆ ನಿರಂತರ ಶೋಷಣೆ ಆಗ್ತಾ ಇರ್ತದೆ. ಸಾರಿ ಇಂಟ್ರಪ್ಟ್. ನಿಮ್ಮ ಪ್ರಕಾರ ಹಾಗಾದ್ರೆ ಅಹಿಂದ ರಥದ ಮೇಲೆ ಯಾರು ಕೂತಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗಿದೆ? ಹೌದು. ರಥದ ಹಿಂದೆ ನಿಂತ ಕಾಲಾಳುಗಳಿಗೆ ಇಲ್ಲ. ದೊಡ್ಡ ದೊಡ್ಡ ಜಾತಿ ಸಮಾವೇಶಗಳಿಗೆ ಕುರ್ಚಿ ತುಂಬಿಸೋದಕ್ಕೆ ಈ ಒಂದು ಅಹಿಂದ ವರ್ಗದ ಜನತೆ ಬೇಕಾಗ್ತದೆ. ದೊಡ್ಡ ದೊಡ್ಡ ರ್ಯಾಲಿಗಳಿಗೆ, ಪಾದಯಾತ್ರೆಗಳಿಗೆ ಈ ಜನಗಳು ಬೇಕಾಗ್ತಾರೆ. ಎಲೆಕ್ಷನ್ಗಳು ಬಂದಾಗ ವೋಟ್ ಹಾಕೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಗ ಬೇಕಾಗ್ತದೆ. ಬಟ್ ಈ ವರ್ಗಕ್ಕೆ ವಾಪಸ್ ಏನು ಬಂದಿದೆ ಅಂತ ಬಂದಾಗ, ಎಸ್ಪೆಷಲಿ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದ್ರಿಂದ ಶೈಕ್ಷಣಿಕವಾಗಿ ಬೇಕಂತಲೇ, ನಾನು ಈ ಪದನ ಭಾಳ ಜಾಗರೂಕವಾಗಿ ಉಪಯೋಗಿಸ್ತೀನಿ, ಬೇಕಂತಲೇ ಬೈ ಡಿಸೈನ್ ಶೈಕ್ಷಣಿಕವಾಗಿ ಈ ಒಂದು ಅಹಿಂದ ವರ್ಗನ ಭಾಳ ಹಿಂದಿಟ್ಟಿದ್ದಾರೆ. ಅಹಿಂದ ಅಂತ ಹೇಳ್ಕೊಂಡು ಲೀಡರ್ಗಳು ಬಂದರು, ಬಟ್ ಅವರು ಒಂದು ಉನ್ನತ ಸ್ಥಾನಮಾನಕ್ಕೆ ಹೋದಾಗ ಅವರು ಯಾವ ವರ್ಗಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಆ ವರ್ಗಗಳ ಕಪಿಮುಷ್ಟಿನಲ್ಲಿ ಇವತ್ತು ಅವರು ಕೂಡ ವಿಕ್ಟಿಮೆ. ಅದರಿಂದ ಸ್ವತಂತ್ರ ವ್ಯಕ್ತಿಯಾಗಿ ಅವರೇನು ವಿಚಾರಗಳಿದ್ವು ಅವು ಕೂಡ ಎಲ್ಲ ಸತ್ತು ಹೋಗಿದ್ದಾವೆ. ಕೊನೆಗೆ ಅವರಿಗೆ ಒಂದು ಅವ್ರ ಮನಸ್ಸಲ್ಲೂ ಕೂಡ ಒಂದು ದುರಾಸೆ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಕುರ್ಚಿ ಉಳಿಸ್ಕೋಬೇಕು ಅಟ್ ಎನಿ ಕಾಸ್ಟ್. ನಾನು ದೊಡ್ಡ ದೊಡ್ಡ ಮುಂದುವರಿದ ಜಾತಿಯವ್ರನ್ನ ಎದುರಾಕಬಾರ್ದು, ಯಾರು ಉಳ್ಳವರಿದ್ದಾರೆ ಅವ್ರನ್ನ ಎದುರಾಕಬಾರ್ದು. ಅಗೈನ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ದಿ ಅಹಿಂದ ವರ್ಗ. ದಾವಣಗೆರೆ ಕ್ಲಾಸಿಕ್ ಎಕ್ಸಾಂಪಲ್. ಇವತ್ತು ಮೈನಾರಿಟಿಗೆ ಸಿಗಬೇಕಾಗಿದ್ದ ಟಿಕೆಟ್ ಕೊಡಿಸುವಂತ ಇದ್ರು. ದಾವಣಗೆರೆದ್ದು ಪೂರ್ತಿ ಮಾತಾಡೋಣ, ಬಟ್ ಮೊದಲು ನಿಮ್ಮ ವ್ಯಾಪ್ತಿಯನ್ನು ದಾಟಿ ಆಮೇಲೆ ಹೊರಗಡೆ ಬರೋಣ. ನೀವು ಹೇಳಿದ್ರಿ, ನೀವು ಮಾತಾಡ್ತಾ ಇದ್ರಿ, ಅದಕ್ಕೆ ಇರ್ಬೋದೇನೋ May 4, 2024 ಹೊನ್ನಾಳಿಲಿ ಆ ಹುಡುಗಂಗೆ ಹೋಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ನನ್ನ ಬರ್ತಡೇ ಅವತ್ತು. ನೀವು ಸಾರಿ ಅವತ್ತು ಹೇಳ್ತಾರೆ. ಆಗ್ಲೂ ಕೂಡ ಅದೇ ಕಪಿಮುಷ್ಟಿಲಿ ನಿಂತ್ಕೊಂಡು ಹೇಳಿದ್ದು ಅನ್ಸುತ್ತಾ? ಹೌದು, ಅದೇ ಕಪಿಮುಷ್ಟಿಸಿ. ಇಲ್ಲಿ 2-3 ಎಕ್ಸ್ಕ್ಯೂಸ್ ಕೊಡ್ತಾರೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟ ಎಕ್ಸ್ಕ್ಯೂಸ್ ನಾನು ಕುರ್ಚಿ ಗಟ್ಟಿ ಮಾಡ್ಕೋಬೇಕು ಅನ್ನೋದೊಂದು. ಎರಡನೇದು ಪಕ್ಷದಿಂದ ಬಂದಿರೋದು ನಾನು. ಇಲ್ಲಿ ಒಂದು ಪಕ್ಷ ಅನ್ನೋದನ್ನ ಎದುರು ತಂದ್ಬಿಡ್ತಾರೆ. ಇಲ್ಲೂ ಕೂಡ ದಾವಣಗೆರೆನಲ್ಲೂ ಅದೇ, ಎಲ್ಲೂ ಹೋದ್ರೂ ಕೂಡ ಪಕ್ಷದ ಹೆಸರಿನಲ್ಲಿ ನಾವು ಏನಾದರೂ ಮಾಡ್ಬೋದು, ಏನಾದರೂ ಕೇಳ್ಬೋದು ಜನತೆಗೆ ಅನ್ನೋದೊಂದು. ಆಮೇಲೆ ಇನ್ನೊಂದು ಆಬ್ವಿಯಸ್ಲಿ ಒಂದು ಜಾತಿ ಆಧಾರದಲ್ಲೂ ಒಂದು ಇರ್ತದೆ. ಆಮೇಲೆ ನನಗೆ ಥ್ರೆಟ್ ಇದೆ, ನನಗೆ ವೈಯಕ್ತಿಕವಾಗಿ ಒಂದು ಥ್ರೆಟ್ ಇದೆ. ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನನ್ನನ್ನು ಬೆಳೆಸೋದಕ್ಕೋಸ್ಕರ ನೀವು ಈಗ ಬೆಳಿತಿರೋ ಅಂಥವ್ರನ್ನ ತುಳಿದು ಸಾಯಿಸ್ರಿ, ಪರವಾಗಿಲ್ಲ, ಬಟ್ ನನ್ನನ್ನು ಬೆಳೆಸ್ರಿ ನೀವು. ಇದು ಅಪ್ಪಟ ಸಮಾಜವಾದಿಯಾಗಿದ್ದರೆ, ಯಾರಿಗಾದರೂ ಅಂತಃಕರಣ ಇತ್ತು ಅನ್ನೋದಾಗಿದ್ದರೆ, ಮಾತೃ ಹೃದಯ ಆಗಿದ್ದರೆ, ಹೃದಯ ವೈಶಾಲ್ಯತೆ ಇದ್ದು ನಿಜವಾಗ್ಲೂ. ಯಾಕೆಂತಂದರೆ ಅಹಿಂದ ಅಂತ ಅಂದಾಗ, ಅಹಿಂದ ಅನ್ನೋದು ಅದು ಕಾಂಬಿನೇಷನ್ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಬಟ್ ಅಲ್ಲಿ ಬರುವಂಥ ನೀವು ಇಮ್ಯಾಜಿನೇಷನ್, ನಿಮಗೆ ಕಣ್ಣು ಮುಂದೆ ಬರುವಂಥ ವ್ಯಕ್ತಿಗಳು ಯಾರು? ಬಡವರು, ಹಸುಕೊಂಡಿರುವಂಥವ್ರು. ಅದಕ್ಕಿಂತ ಮಿಗಿಲಾಗಿ ಅದು ಅಲ್ಪಸಂಖ್ಯಾತ ಹಿಂದುಳಿದ, ಅವಕಾಶ ವಂಚಿತರು ಮತ್ತು ಶೋಷಿತರು ಅಂತ ನಿಮ್ದೊಂದು ಟ್ಯಾಗ್ ಲೈನ್ ಏನಿದೆ ಸರ್, ಸ್ವಾಭಿಮಾನಿ ಅವರೇ ಅಲ್ವಾ? ಹೌದು, ಅವಕಾಶ ವಂಚಿತರಿಗೆ. ಈಗ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಿ, ಸಮಾನತೆ, ಅವಕಾಶಗಳ ಹಾಗೂ ಸ್ಥಾನಮಾನಗಳ ಸಮಾನತೆ ಅಂತಂದು ಬೋಲ್ಡಾಗಿ ಬರ್ತದೆ ಪೀಠಿಕೆನಲ್ಲಿ. ನೀವು ಈ ರೀತಿ ದೊಡ್ಡ ದೊಡ್ಡ ಸಮಾವೇಶಕ್ಕೆ ಬರೋದು ಪಕ್ಷದ ಹೆಸರಿನಲ್ಲಿ, ನಿಮ್ಮ ಕುರ್ಚಿ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಇನ್ಯಾರ್ದು ಶ್ರೀಮಂತರನ್ನ ಬೆಳೆಸೋದಕ್ಕೋಸ್ಕರ. ಅವತ್ತು ಯಾರು ನಿಂತಿದ್ಯಾರು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಕಾಂಕ್ಷಿ ಆಗಿದ್ದಾರು ಶಾಮನೂರ್ ಶಿವಶಂಕರಪ್ಪ ಅವರ ಸೊಸೆ, ಮಲ್ಲಿಕಾರ್ಜುನ್ ಅವರ ಮನೆಯವರು. ಅವ್ರಿಗೆ ಏನು ಕಡಿಮೆ ಆಗಿದೆ? ಅವ್ರಿಗೇನಾದ್ರು ಕಡಿಮೆ ಆಗಿತ್ತಾ? ಇಲ್ಲ, ಕಡಿಮೆ ಆಗಿರಲಿಲ್ಲ. ಇಲ್ಲಿ 4 ರ್ಯಾಲಿ ಮಾಡಿದ್ರು. ಇಲ್ಲಿ 4 ರ್ಯಾಲಿ ಮಾಡೋದ್ರ ಬದಲು ನೀವು ಅದೇ ಒಂದು ರ್ಯಾಲಿನ ವಿನೋದ್ ಅಸೋಟಿ ಪರ ಕಲ್ಲಗಟ್ಟಿಗೆ ಮಾಡಿದ್ರೆ ನೀವು, ಅವ್ರು ಗೆದ್ದಿರ್ತಾ ಇದ್ರು. ಅಲ್ಲೂ ಸೋಲಾಯ್ತು, ಇಲ್ಲೂ ಕೂಡ ನಮ್ಮ ಸೋಲಾಯ್ತು. ಸೊ ಇವನ್ನೆಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ಕಳೆದ 2 ವರ್ಷದಲ್ಲಿ
ಯಾಕಂತಂದ್ರೆ ನಾನು ಕೂಡ ಅವ್ರ ಅಭಿಮಾನಿಯಾಗಿದ್ದವನೇ. ಅವರ ಒಂದು ಆದರ್ಶಗಳನ್ನು ನಾವು ಬಲವಾಗಿ ನಂಬಿ ಆ ಒಂದು ದಾರಿನ ಆಯ್ಕೆ ಮಾಡ್ಕೊಂಡಿದ್ವಿ. ಬಟ್ ಕಳೆದ 2 ವರ್ಷಗಳಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ಭಾಳ ಹತ್ತಿರದಿಂದ ಅನುಭವಿಸಿದ್ದೀನಿ. ಮನಸ್ಸಿಗೆ ಭಾಳ ನೋವಾಗಿದೆ. ಯಾಕೆಂತಂದರೆ ಆ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಂಥವ್ರು ಇವತ್ತೆಂಥ ದೊಡ್ಡ ಕೆಲಸ ಮಾಡಬಹುದಾಗಿತ್ತು. ಒಂದು 10 ಜನ ರಾಜಕೀಯ ಯುವ ನಾಯಕರನ್ನ ಒಬ್ಬರ ಹೆಸರು ಹೇಳ್ರಿ ನೀವು. ಈ ಥರ ರಾಜಕೀಯ ಹಿನ್ನೆಲೆ ಇರೋರನ್ನ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಕರೆದು ಬಿಟ್ಟು ಟಿಕೆಟ್ ಕೊಟ್ಟಿಸಿ ಅವ್ರು ನೀವು ಗೆಲ್ಸ್ಕೊಂಬಂದಿದ್ದಾರೆ. ನೀವು ನೋಡಿ ಸ್ಟಡಿ ಮಾಡಿ, ಎಷ್ಟೊಂದು ಕಡೆ ಹೋಗಿ ಸೋಲ್ಸಿರೋ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಸಿದ್ದರಾಮಯ್ಯ ಅವ್ರ ಮಾತು ಕೇಳಲಿಲ್ಲ ಅಂತನೋ, ಪಕ್ಷದ ಮಾತು ಕೇಳಲಿಲ್ಲ ಅಂತನೋ ಹೋಗಿ ಸೋಲ್ಸಿರೋಂಥ ಉದಾಹರಣೆ ಜಾಸ್ತಿ ಇದ್ದಾವೆ ಹೊರತು ಗೆಲ್ಸ್ಕೊಂಬಂದಿರೋ ಉದಾಹರಣೆಗಳು ಕಡಿಮೆ ಇದೆ. ಯಾರನ್ನ ಗೆಲ್ಸ್ಕೊಂಬರ್ತಾರೆ? ಗೆಲ್ಸ್ಕೊಂಬಂದಿರೋರು ಯಾರು ಅಂತಂದರೆ ದಾವಣಗೆರೆ ಅಂತ ದಣಿಗಳು. ಸರ್, ಅಹಿಂದ ಮತ್ತೆ ಅಹಿಂದ ಬಗ್ಗೆನೇ ಮಾತಾಡಬೇಕಿದೆ. ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಇವತ್ತು ಯಾಕಂದರೆ ನೀವು BJP ಅಭ್ಯರ್ಥಿ ಆಗಬಹುದು ಅಂದಾಗಲೂ ಕೂಡ ನನ್ನದು ಕಟು ವಿಮರ್ಶೆನೇ ಇತ್ತು. ಆ ನಂತರದಲ್ಲಿ ನಿಮ್ಮ ಈಗ ಮಾತಾಡ್ತಾ ನೀವು ಹೇಳಿದ್ರಿ ಏನು ವ್ಯತ್ಯಾಸಗಳಾಗ್ತಿದೆ ಅಂತ. ಮೇ ಬಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಉಣ್ಣೆ ಮತ್ತು ಹತ್ತಿ ಕಂಕಣದ ಎಕ್ಸಾಂಪಲ್ ತೊಗೊಬಿಡ್ತೀನಿ. ನಿಮ್ಮದು ಹತ್ತಿನ ಉಣ್ಣೆನ? ಉಣ್ಣೆ. ಸೊ ಆ ಕಾರಣಕ್ಕೋಸ್ಕರನೇ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ಅವತ್ತು ಹೊನ್ನಾಳಿಯ ಆ ಹೇಳಿಕೆಯ ನಂತರದಲ್ಲಿ ಕೂಡ ನೀವು ಅವ್ರದ್ದು ದೇವರಾಜ್ ಅರಸು ಅವರ ಒಂದು ದಾಖಲೆ ಮುರಿದಾಗ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ಮಾತಾಡಿ ಬರ್ತೀರಿ. ಮತ್ತು ಈಗಲೂ ಕೂಡ ಇನ್ನೊಂದು ಅವಕಾಶ ಇತ್ತು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಅಪ್ರೋಚ್ ಆಗಿದ್ರಾ ನೀವು? ಈ ಸದ ಅವಕಾಶಕ್ಕೆ ಕೊಡಲ್ಲ ಅಂತ ಗೊತ್ತಿತ್ತ? ಕೊಡಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅವರು ಹುಟ್ಟಾಕಿರೋ ವ್ಯವಸ್ಥೆ, ಅವರ ವ್ಯಕ್ತಿತ್ವ, ಅವ್ರ ಸುತ್ತಮುತ್ತ ಇರುವಂಥ ಒಂದು ಕೂಟ ಏನಿದೆಯಲ್ಲ, ಅವರ ಒಂದು ಮಾನಸಿಕ ಪರಿಸ್ಥಿತಿ, ಅವರ ಪ್ರಯಾರಿಟೀಸ್ ಏನು ಅನ್ನೋದು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಾನು ಏನು ಪ್ರಯತ್ನ ಮಾಡಲಿಲ್ಲ. ಅದು ಮೀಡಿಯಾದಲ್ಲಿ ರಾಂಗಾಗಿ ಬಂತು, ಇವರು ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ. ಖಂಡಿತ ದೇವರಾಣೆಗೂ ನಾನು ಟ್ರೈ ಮಾಡಿಲ್ಲ. ಅಥವಾ ಆ ಕಡೆಯಿಂದ ಹಾಗೆ ಸ್ವಾಭಿಮಾನಿಯಾಗೇ ಇದ್ರಿ? ಹೌದು, ಸ್ವಾಭಿಮಾನಿ. ಆ ಕಡೆಯಿಂದನೂ ಕೂಡ ಯಾವುದೇ ಒಂದು ರೀತಿಯಲ್ಲಿ ಸಿಗ್ನಲ್ ಬರಲಿಲ್ಲ ನನಗೆ. ನೀವು ಆದ್ರೂ ಏನು 23ನೇ ತಾರೀಕು ಒಂದು ಹೇಳಿಕೆ ಕೊಡ್ತೀರಿ, ಅಲ್ಪಸಂಖ್ಯಾತರು ಒಂದು ವೇಳೆ ಕೊಟ್ಟರೆ ನಾನು ಬೆಂಬಲಿಸ್ತೀನಿ ಅಂತ. ಅದಾಗಲಿಲ್ಲ. ಕೊನೆಗೆ ನೀವು ಈಗ ಮತ್ತೆ ಅಲ್ಲ, ನಾನು ನಿಮ್ಗೆ ಇದ್ರ ಮಧ್ಯೆ ಕೇಳಬೇಕಾಗಿತ್ತು, ಮರೆತು. ಅಹಿಂದ ಅಂದರೆ ಬರೀ ಕಾಂಗ್ರೆಸ್ಸಾ? ಅದೇ ತಪ್ಪಾಗಿರೋದು. ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಿಸ್ಟೇಕ್ ಆಗಿತ್ತು ಇದೇನೆ. ಸಿದ್ದರಾಮಯ್ಯ ಹೋದ್ರು ಅಂತಂದು JDS ಯಲ್ಲಿದ್ದಂಥ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಆಮೇಲೆ ಅವರು ಒಂದು ಪೊಸಿಷನಿಂಗ್ ಆಯಿತು, ನಾನು ಅಹಿಂದ ಲೀಡರ್ ಅಂತಂದು. ಬಟ್ ಅವರೊಬ್ಬರೇ ಆಗಿದ್ದಲ್ಲ, ಒಂದು ದೊಡ್ಡ ಒಂದು ಟೀಮ್ ಏನಿತ್ತು, ಅವರ ಬುದ್ಧಿಜೀವಿಗಳು, ಚಿಂತಕರು, ಆಮೇಲೆ ಹೋರಾಟಗಾರರು, ಸಾಮಾಜಿಕ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಆ ರೀತಿ ಒಂದು ಪೊಸಿಷನಿಂಗ್ ಮಾಡಿದ್ರು ಕರ್ನಾಟಕ ರಾಜಕಾರಣದಲ್ಲಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇರಿದಂಥ ಒಂದು ಇಂಟಿಗ್ರಲ್ ಪಾರ್ಟ್ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗ್ತಾ ಹೋಯಿತು. ಎಷ್ಟು ಬೇಜಾರಾಗುತ್ತಂದರೆ, ಇವತ್ತು ನೋಡಿ ದಾವಣಗೆರೆಯಲ್ಲಿ ಮೈನಾರಿಟಿ ಟಿಕೆಟ್ ಸಿಗದೇ ಇದ್ದಾಗ ಸೋಕಾಲ್ಡ್ ಬುದ್ಧಿಜೀವಿಗಳು, ಸಾಹಿತಿಗಳು ಒಬ್ಬರಾದ್ರೂ ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರಾ? ಇಲ್ಲ. ಯಾಕೆ ಅಂತಂದರೆ ಅವ್ರು ಒಳಗೆ ಅಹಿಂದ ಅಂತಂದು, ಭಾಷಣದಲ್ಲಿ ಅಹಿಂದ, ಬಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ. ಎಲ್ಲಿ ಸಿದ್ದರಾಮಯ್ಯ ಅವ್ರನ್ನ ವಿರೋಧ ಹಾಕೋಬೇಕಾಗತ್ತೆ, ಇಮಿಡಿಯೇಟ್ಲಿ ಕಾಲ್ಗಳು ಹೋಗ್ತವೆ. ಇವರೇನಾದ್ರೂ ಸ್ಟೇಟ್ಮೆಂಟ್ ಇದು ಮಾಡಿದಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದಿಂದ. ಪ್ರಾಬ್ಲಮ್ ಏನಂತಂದರೆ ಎಲ್ಲ ಬುದ್ಧಿಜೀವಿಗಳು ಇವರೆಲ್ಲ ಸೋಲ್ಡ್ ಔಟ್. ಅಂದರೆ ಇವ್ರು ಯಾವುದೋ ಒಂದು ಸ್ಥಾನಮಾನ ಬೇಕಿರ್ತದೆ, MLC ಆಗಬೇಕಾದ್ರೆ. ಅದೇ ಕಪ್ಪಿ ಮುಷ್ಟಿಗೆ ಸಿಲುಕಿದವ್ರೆ ಅನ್ಸುತ್ತೆ. ಅಲ್ಲ, ಈ ಸ್ವಹಿತಾಸಕ್ತಿ ಇರಬಾರ್ದು. ನೀನು ಹೋರಾಟ ಮಾಡ್ತಿದೀಯ ಅಂದ್ಮೇಲೆ ನಿನ್ಗೆ ನಿಸ್ವಾರ್ಥ ಇರಬೇಕು. ನೀನು ಕೂಡ ಒಬ್ಬ MLC ಆಕಾಂಕ್ಷಿ, ಯಾವುದೋ ಒಂದು ಪರಿಷತ್ ಆಕಾಂಕ್ಷಿ, ಯಾವುದೋ ಒಂದು ಬೋರ್ಡು ಚೇರ್ಮನ್ ಅಂತ ಆದಾಗ ಭಾಷಣ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಇವತ್ತು ಖಂಡನೆ ಮಾಡ್ಬೋದಾಗಿತ್ತು. ಯಾರಾದ್ರೂ ದಾವಣಗೆರೆ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ, ಶೋಷಿತ ವರ್ಗಗಳ ಒಕ್ಕೂಟ ಅಂತಂದೇನು ದೊಡ್ಡ ಮೀಟಿಂಗ್ ಆಗ್ತವೆ, ಅವು ಸಿದ್ದರಾಮಯ್ಯವ್ರನ್ನ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ. ಈ ಕ್ಷೇತ್ರದಲ್ಲಿ ಬಂದು ಏನಾದರೂ ಮಾಡಿದ್ರೆ ಟಿಕೆಟ್ ಕೊಡ್ರಿ ಅಂತಂದು, ಕೊಡದೇ ಇದ್ದಾಗ ಏನಾದರೂ ಮಾಡಿದ್ರೆ, ಸಿದ್ದರಾಮಯ್ಯ ಅವ್ರು ತಪ್ಪು ಮಾಡಿದಾಗ ಅವ್ರ ವಿರುದ್ಧ ಏನಾದ್ರು ಮಾತಾಡ್ತಾರೆ. ಸ್ಪೀಕಿಂಗ್ ಟ್ರುತ್ ಟು ದ ಪವರ್, ಅದು ಇದೆಯಲ್ಲ, ದಟ್ ಈಸ್ ರಿಯಲ್ ಜನಪರ ಕಾಳಜಿ. ಅದೆಲ್ಲ ಸುತ್ತೋಗ್ಬಿಟ್ಟಿದ್ದೀವಿ. ಎಲ್ಲ ನೋಡಿ ನಾವು ನಮ್ಗೆ ಅದೃಷ್ಟ ಇಲ್ಲ. ಲಂಕೇಶ್ ಕಾಲದಲ್ಲಿ ನಾವೆಲ್ಲ ಹುಟ್ಟಿಲ್ಲ. ನಾವೆಲ್ಲ ಅವ್ರು ಇದ್ದಾಗ ಅವ್ರಿರ್ಬೋದು, ಶಾಂತವೇರಿ ಗೋಪಾಲ್ ಗೌಡ ಇರ್ಬೋದು, ಅವರೆಲ್ಲ ಇದ್ದ ನಾವು ನೋಡಿಲ್ಲ. ನಾವೆಲ್ಲ ಅವಾಗವ ನಮ್ಮ ತಂದೆ ಅವ್ರ ಹತ್ರ ಎಲ್ಲ ಕೇಳಿದ್ದೀವಿ. ಇವರೆಲ್ಲ ಆ ಒಂದು ಗರಡಿನಲ್ಲಿ ನಿಜವಾಗ್ಲೂ ಬಂದವರ ಅಂತಂದ್ಬಿಟ್ಟು ಆಶ್ಚರ್ಯ ಆಗ್ತದೆ. ಯಾಕೆ ಭಾಷಣ ಕೊಡ್ತೀವಿ? ಸ್ಟಾಪ್. ನಿಜವಾಗಿ ಹೇಳ್ಕೊಂಡು ನಾವೆಲ್ಲ ಬಂಡವಾಳಶಾಹಿಗಳಿಗೆಲ್ಲ ಸೋಲ್ಡ್ ಔಟ್ ಆಗಿದ್ದೀವಿ. ನಮ್ಮದು ಪ್ರಯಾರಿಟಿ ನಮ್ಮ ಅಧಿಕಾರದಲ್ಲಿರೋದು ನಮ್ಮ ಮಕ್ಕಳನ್ನ, ಸ್ವಂತ ಒಡಹುಟ್ಟಿದ ಮಗನ್ನ, ನಂತರ ಮೊಮ್ಮಗನ್ನ ಮಾತ್ರ ನಾವು ಇವತ್ತು ಬೆಳೆಸ್ಬೇಕಂತಿದ್ದೀವಿ. ಪಬ್ಲಿಕ್ಕಾಗಿ ಹೇಳ್ಬಿಡಿ, ಭಾಷಣ ಕೊಡೋದನ್ನು ನಿಲ್ಲಿಸ್ಬಿಡಿ ಅಂತ. ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ಅಹಿಂದಾಗೆ ಬರ್ತಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅಹಿಂದ ಒಂದು
ಅಗ್ರಿಮೆಂಟ್ ತೊಗೊಂಡಿಲ್ಲ. ಹಾಗೆ ನೋಡಿದ್ರೆ ಈಗ ಇದೇ ವಿಚಾರ ನೀವು ಪ್ರೆಸ್ ಮೀಟಲ್ಲೂ ಕೂಡ ಚರ್ಚೆ ಮಾಡೋದು. ದಾಸ್ ಕರಿಯಪ್ಪ ಅವರು ಕೂಡ ಯಾಕಂದರೆ ನಾನು ಕ್ಷೇತ್ರದಲ್ಲಿ ಓಡಾಡ್ಕೊಂಬಂದಿರೋದ್ರಿಂದ ಹೇಳ್ತಿರೋದು, ಬಹುಪಾಲು ಜನ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಹಿಂದುಳಿದ ಸಮಾಜಗಳಲ್ಲಿರುವಂಥವ್ರು, ದೊಡ್ಡ ಸಮಾಜನೇ ಅಂದ್ಕೊಳ್ಳೋಣ, ಅವರು ಸೇರಿದಂತೆ ಹೇಳಿದ್ದು ದಾಸ್ ಕರಿಯಪ್ಪ ಬಗ್ಗೆ ಪಾಸಿಟಿವ್ ಇರುವಂಥದ್ದು. ಈಗ ನೀವು ಪಾದಯಾತ್ರೆ ಈಗ 2ನೇ ಸಲ ಮಾಡ್ತಿದ್ದೀರಿ. ಆ ಪಾದಯಾತ್ರೆ ಮಾಡೋದಕ್ಕಿಂತಲೂ ಮಿಗಿಲಾಗಿ ನೀವು ಆ ಕಡೆ ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೆ ಮತ್ತೊಬ್ಬರನ್ನು ಇಲ್ಲಿ ಕರ್ಕೊಂಬಂದು ದೊಡ್ಡದೊಂದು ವಿವಾದ ಮಾಡಿದ್ರು ಅಂತ ಅನ್ಸುತ್ತಾ? ಇರ್ಬೋದು, ಇರ್ದೇನೋ ಇರ್ಬೋದು. ನಾನು ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅವರು ಇವತ್ತು ನಾನು ಈ ಒಂದು ಕ್ಷೇತ್ರ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಬರ್ತಾರೆ, ಬಂದು ಈ ಒಂದು ಅವ್ರ ಒಂದು 4-5 ಸ್ಟ್ಯಾಂಡರ್ಡ್ ಡೈಲಾಗ್ಗಳಿದ್ದಾವೆ. ನಾನೇ ಅಭ್ಯರ್ಥಿ, ಇಲ್ಲಿ ನನಗೆ ಓಟ್ ಹಾಕಿ, ಹೌದು, ಆಮೇಲೆ ನನ್ನ ಕುರ್ಚಿ ಎಳ್ಳಾಡ್ತಾ ಇದೆ, ಗಟ್ಟಿ ಮಾಡ್ಕೋಬೇಕು, ನನಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ, ಅವ್ರು ಸ್ಟ್ಯಾಂಡರ್ಡ್ ಡೈಲಾಗ್ ಎಲ್ಲ ಹೇಳ್ತಾರೆ. ಆಮೇಲೆ ಅವ್ರು ಇನ್ನೊಂದು ಏನು ಕೆಲಸ ಮಾಡ್ತಾರೆ, ಕುರುಬ್ರನ್ನ ಸಪರೇಟಾಗಿ ಕರೆಸ್ತಾರೆ. ಇವರು ಅರೇಂಜ್ ಮಾಡ್ತಾರೆ SS ಮಲ್ಲಿಕಾರ್ಜುನ್ ಅವರು ಬಾಪೂಜಿ ಆಡಿಟೋರಿಯಮಲ್ಲಿ ಅಥವಾ ಬಾಪೂಜಿ ಸಮುದಾಯ ಭವನದಲ್ಲಿ ಎಲ್ಲ ಕುರುಬ್ರು ಲೀಡರ್ ಎಲ್ಲ ಹಳ್ಳಿಗಳಿಂದ ಕರೆಸ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಹತ್ರ ಸಪರೇಟಾಗಿ ಒಂದು ಪಾಠ ಮಾಡಿಸ್ತಾರೆ, ಒಂದು ಸೆಷನ್ ಮಾಡಿಸ್ತಾರೆ. ನಮ್ಮೆಲ್ಲ ಯಾಕಂದ್ರೆ ಇವರಿಗೆ ಅವ್ರನ್ನ ನೋಡೋದೇ ಒಂದು ಭಾಗ್ಯ ಇರ್ತದೆ ಪಾಪ ಹಳ್ಳಿ ಜನಕ್ಕೆ. ಹತ್ರದಿಂದ ಕರೆಸ್ಬಿಟ್ಟು ಭಾಳ ಆತ್ಮೀಯತೆ ಇವಾಗ ಮಾತ್ರ ಅದು ಮಾತಾಡಿಸ್ತಾರೆ. ಇದೆಲ್ಲ ಏನಾಗ್ತೈತೆ, ಜನಗಳದ್ದು ಮೈಂಡ್ ಸ್ವಲ್ಪ ಆ ಕಡೆ ಈ ಕಡೆ ವ್ಯಾಸಿಲೇಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ನಾವು ಪಾದಯಾತ್ರೆ ಮೂಲಕ ಹೋಗ್ಬಿಟ್ಟು ಅದನ್ನ ಅನ್ಡೂಯಿಂಗ್ ಅಂತ ಹೇಳ್ತೀವಿ, ಆ ನಶೆ ಇಳಿಸ್ಬೇಕಾಗ್ತದೆ. ಸೊ ನೀವು ಪ್ರದೀಪ್ ಈಶ್ವರ್ ಬಗ್ಗೆ ಹೇಳ್ತಾ ಇದ್ರಿ, ನಾನು ಸಿದ್ದರಾಮಯ್ಯ ಬಂದು ಏನೋ ಒಂದು ಇಂಪ್ಯಾಕ್ಟ್ ಮಾಡಿ ಹೋಗ್ತಾರಲ್ಲ, ಅದನ್ನ ಐ ವಾಂಟ್ ಟು ಅನ್ಡೂ ದಟ್ ಇಂಪ್ಯಾಕ್ಟ್. ಕಾಂಗ್ರೆಸ್ ಒಬ್ಬ ಶಾಸಕನ ಮಟ್ಟದಲ್ಲಿ ನಿಮ್ಮನ್ನು ನೋಡ್ತಿದ್ರೆ ನೀವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರಿ. ಅಲ್ಲ, ನಾವು ಆ ಆಂಬಿಷಿಯಸ್ ಆಗಿರ್ಬೇಕು ಪೊಲಿಟಿಕ್ಸ್ ಅಲ್ಲಿ. ನಾವು ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್. ನಮ್ಮನ್ನೆಲ್ಲ ಏನು ಮಾಡ್ತಾರೆ ಗೊತ್ತಾ, ಟೇಕನ್ ಫಾರ್ ಗ್ರಾಂಟೆಡ್ ಜೊತೆಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿನ ಅಂಡರ್ ಎಸ್ಟಿಮೇಟ್ ಅಲ್ಲ, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ, ನೀವು ಅವರನ್ನು ಬೆಂಬಲಿಸಿದ್ರಿ ಅನ್ನೋ ಕಾರಣಕ್ಕೇನೆ ಒಬ್ಬ ಡೈಲಾಗ್ ಕಿಂಗನ್ನು ಕರ್ಕೊಂಬಂದು ಇಲ್ಲಿ ಹೇಳಿಕೆಗಳನ್ನು ಕೊಡಿಸ್ತಾರೆ. ಅವರು ಕೂಡ ಶಾಸಕರಿದ್ದಾರೆ, ಅವರು ಹಿಂದುಳಿದವ್ರೆ ಅಂತ ಹೇಳ್ಕೊತಾರೆ. ನಿಮ್ಮ ಅಹಿಂದ, ಅವರ ಅಹಿಂದ ಹೇಗಿದೆ, ಒಬ್ಬ ಪತ್ರಕರ್ತನಾಗಿ ನಾನು ಅಹಿಂದವನ್ನು ಪದೇ ಪದೇ ಪ್ರತಿಪಾದಿಸುವಂಥವನು. ದಮನಿತರು, ಶೋಷಿತರು ಯಾರಿದ್ದಾರೆ ಅವರ ಪರವಾಗಿ ನೀವು ನಿಂತಿದ್ದೀರಿ. ಮತ್ತೆ ಅದೇ ಕಪಿಮುಷ್ಟಿಯಲ್ಲಿ ನಿಂತ್ಕೊಂಡು ಡೈಲಾಗ್ ಕಿಂಗ್ ನಾನು ಅಹಿಂದ ಅಂತ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ಆಗುತ್ತೆ. ಆದರೆ ತುಂಬ ಸ್ಪಷ್ಟವಾಗಿ ಕೆಲ ಸ್ನೇಹಿತರು, ಪತ್ರಕರ್ತ ಸ್ನೇಹಿತರು, ಇಲ್ಲ ವಿನಯ್ ಕುಮಾರ್ ಅವರು ಎಂಟ್ರಿ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಆಲ್ಟರ್ನೇಟಿವ್, ಅವರಿಗೆ ಸರಿಸಮನಾಗಿರೋರನ್ನ ತರಿಸ್ಬೇಕು ಅನ್ನೋ ಕಾರಣಕ್ಕೆ ತರಿಸಿರಬಹುದು ಅಂತ. ಅದರ ಅರ್ಥ ನಿಮ್ಮನ್ನು ಅವರು ಶಾಸಕರು ಅಂತ ಕನ್ಸಿಡರ್ ಮಾಡಿದ್ದಾರೆ. ನೀವು ನಶೆ ಇಳಿಸುವಂತಹ ಒಂದು ಹೊಸ ಪ್ರಯತ್ನ ಏನು ಮಾಡ್ತಿದ್ದೀರಿ. ಅಲ್ಲೂ ಕೂಡ ಸರ್, ನಾನು ಫೀಲ್ಡಲ್ಲಿ ನೋಡಿದ್ದು ಅದೇ ಒಂದು ಉನ್ಮಾದದಲ್ಲಿದ್ದಾರೆ. ಅವ್ರು ಬಂದರೆ ಸಾಕು ನೋಡೋಣ, ಅದನ್ನು ಇಳಿಸೋದು ಸುಲಭ ಆಗುತ್ತೆ. ಯಾಕೆ ನಾನು ನಿಮ್ಗೆ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿಬಿಟ್ಟೆ, ನೀವು ಎರಡೆರಡು ದೊಡ್ಡ ಏನು ಪರಂಪರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದೊಡ್ಡದೊಂದು ಏನು ಗೋಡೆ ಇದೆ, ಗೋಡೆ ಹೊಡಿಬೇಕಿದೆ. ಒಂದು ಅಹಿಂದಾದ ಗೋಡೆ, ಯಾಕೆ ಅಂತ ಹೇಳ್ತೀನಿ, ಇನ್ನೊಂದು ದಾವಣಗೆರೆ ಗೋಡೆ. ಸಾಮಾನ್ಯನಿಗೆ ಸಿಗಬೇಕು ಅಧಿಕಾರ ಅಂತ ನೀವು ಬಯಸ್ತಿದ್ದೀರಿ. ಈಗಲೂ ಕೂಡ ಅದನ್ನೇ ಹೇಳಿದ್ದು. ಆ ಎರಡೂ ಕಡೆ ಎರಡು ಥರದ ಉನ್ಮಾದ ಇದೆ. ಹೇಗೆ ಸಾಧ್ಯ ಆಗುತ್ತೆ ಪಾದಯಾತ್ರೆ ನಿಮಗೆ? ಜನಗಳ ಹತ್ರ ಹೋಗಿ ನಾವು ವಿ ಹ್ಯಾವ್ ಟು ಅಪೀಲ್ ಟು ದೆಮ್. ಜನಗಳು ಯಾರು ಕೂಡ ಹುಟ್ಟಿನಿಂದ ಕೆಟ್ಟವರಲ್ಲ, ಬಯಾಸ್ಡ್ ಆಗಿರೋದಿಲ್ಲ ಯಾರು ಕೂಡ. ಅವ್ರಿಗೆ ಹಲವಾರು ದಾಳಿಗಳಾಗಿರ್ತವೆ. ಪ್ರಹಾರ ಅಂತ ಏನು ಹೇಳ್ತೀವಲ್ಲ, ಅದು ವಿಚಾರಗಳು ಇರ್ಬೋದು, ಸುಳ್ಳು ಸುದ್ದಿ ಇರ್ಬೋದು, ಈ ರೀತಿ ಸೈಕಾಲಜಿಕಲ್ ಮ್ಯಾನಿಪ್ಯುಲೇಷನ್ ಎಲ್ಲ ಆಗಿರ್ತದೆ. ನಾವು ನಡ್ಕೊಂಡು ಅವು ಊರಿಗೆ ಹೋಗಿ ಒಂದು ದೇವಸ್ಥಾನದ ಮುಂದೆ, ಜಗಲಿಕಟ್ಟೆ ಮುಂದೆ ಅವನ್ನೆಲ್ಲ ಸೇರ್ಕೊಂಡು ಸಮಾಧಾನದಿಂದ ಮಾತಾಡಿದಾಗ, ವಿಚಾರಗಳನ್ನು ಎಳೆಯಾಗಿ ಬಿಡಿಸಿ ಹೇಳಿದಾಗ ಖಂಡಿತ ಬದಲಾವಣೆ ಆಗ್ತದೆ. ಇದು ಭಾಳ ಟೈಮ್ ಕನ್ಸ್ಯೂಮಿಂಗ್. ಇದು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಇದನ್ನು ಮಾಡ್ತೀವಿ. ನಾನು MP ಎಲೆಕ್ಷನ್ನಲ್ಲಿ ಯಾಕೆ ನನ್ನ ಹೆಸರು ಬೇಗ ಸ್ವಲ್ಪ ರೈಸ್ ಆಯಿತು ಅನ್ನೋದಕ್ಕೆ 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೆ. 8 MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿದ್ದೆ. ನಾವು ಗಟ್ಟಿತನ ತೋರಿಸ್ಬೇಕು, ಆಮೇಲೆ ಪ್ರಾಮಾಣಿಕತೆ ತೋರಿಸ್ಬೇಕು, ಆಮೇಲೆ ನನ್ನ ಉದ್ದೇಶ ಒಳ್ಳೆದಿದೆ ಅಂತ ತೋರಿಸ್ಬೇಕು. ಇವತ್ತು ಇದೆಲ್ಲ ಹೋರಾಟ ಮಾಡ್ತಿರೋದು, ನಾಳೆ ನನಗೆ BJPನಲ್ಲಿ ಸ್ಥಾನಮಾನ ಸಿಗ್ತದೆ ಹಂಗೆ ಅನ್ನೋದನ್ನ ಮುಂಚೆನೇ ಸೇರ್ಕೊಂಡ್ಬಿಡ್ಬೋದಾಗಿತ್ತು. ಅಥವಾ ಆವಾಗ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತ ಆಗ್ಬೋದಾಗಿತ್ತು. ನಾನು ಅವತ್ತು ಅವ್ರು ಹೇಳಿದಾಗ ಹಿಂದೆ ಸೇರ್ಕೊಂಡ್ಬಿಟ್ಟು ಅವ್ರದ್ದು ಇವತ್ತು ಇನ್ನರ್ ಸರ್ಕಲಲ್ಲಿ ನಾನು ಓಡಾಡ್ಕೊಂಡಿರ್ಬೋದಿತ್ತು. ಅವೆಲ್ಲ ಕಾಂಬಿನೇಷನ್ಸ್ ಇದ್ರೂ ಕೂಡ ನಾನು ಅವತ್ತು ಸ್ಯಾಕ್ರಿಫೈಸ್ ಮಾಡಿದೆ. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಅಷ್ಟೊಂದು ಪರಮಾಧಿಕಾರ ಇರುವಂಥ ವ್ಯಕ್ತಿ ಹತ್ತಿರ ಇರಬೇಕು ಅಂತಂದಾಗ ಭಾಳ ಜನ ಕಾಂಪ್ರಮೈಸ್ ಆಗಿ ಹೋಗ್ಬಿಡ್ತಾರೆ. ನಾಳೆ MLC ಮಾಡ್ತಾರೋ ಏನೋ ಮಾಡ್ತಾರೋ ಅಂತಂದ್ಬಿಟ್ಟು.
ಅವತ್ತೂ ನಾನು ಕಾಂಪ್ರಮೈಸ್ ಆಗಿಲ್ಲ, ಅದಾದ್ಮೇಲೂ ಕೂಡ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ಸ್ವಾಭಿಮಾನಿ ಬಳಗ ಕಟ್ಕೊಂಡು ಓಡಾಡ್ತಿರೋದು ಇವತ್ತು ಕೂಡ. ಇವತ್ತೇನೋ ಒಂದು ಅಪೇಕ್ಷೆ ಇದೆ ಅಂತಂದಲ್ಲ, ನಾವು ಯಾವಾಗ ಈ ರೀತಿ ಒಂದು ಒಳ್ಳೆ ಉದ್ದೇಶ ಹಿಡ್ಕೊಂಡು ಸ್ವಾರ್ಥ ಇಲ್ದಂಗೆ ಹೋಗಿ ಕೆಲಸ ಮಾಡ್ತೀವಿ, ಜನ ಖಂಡಿತ ಬದಲಾಗ್ತಾರೆ. ಸಿದ್ದರಾಮಯ್ಯನವ್ರು ಇರ್ಬೋದು ಅಥವಾ ಇನ್ಯಾರು, ಇವತ್ತೆಲ್ಲ ಜನಕ್ಕೆ ಅರ್ಥ ಆಗ್ತದೆ. ಅವ್ರ ಸುಳ್ಳುಗಳು ಪುನರಾವರ್ತನೆ ಆಗ್ತಿದಾವೆ, ಅವು ಪುನರಾವರ್ತನೆ ಆಗ್ತದೆ. ಪದೇ ಪದೇ ಹೇಳಿದ್ದನ್ನೇ ಹೇಳಿದಾಗ ಅದು ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತದು. ಜನ ದಡ್ರಲ್ಲ ಇವತ್ತು. ಬಟ್ ಎಲೆಕ್ಷನ್ ಅಂತ ಅಂದಾಗ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಡೈನಾಮಿಕ್ಸ್. ಹತ್ತತ್ರ ಬಂದಾಗ ಹಣ ಇರ್ಬೋದು, ಜಾತಿ ಇರ್ಬೋದು, ತೋಳುಬಲ ಇರ್ಬೋದು, ಇದು ದೊಡ್ಡವರೆಲ್ಲ ಬಂದು ಕಂಬೈನ್ಡ್ ಆಗಿ ಆ ಜನಗಳನ್ನ ಬೈಂಡಿಂಗ್ ಮಾಡ್ತದೆ. ಒಂದು ಹಳ್ಳಿನಲ್ಲಿ ಹೋದಾಗ ಬೈಂಡಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಅದರೆಲ್ಲದರಿಂದನೂ ಅವ್ರನ್ನ ಬಿಡಿಸಿ ನಾವು ಅವ್ರ ಒಳಗಿರೋದನ್ನ ಒಂದು ಆತ್ಮಸಾಕ್ಷಿ ಜಾಗೃತಗೊಳಿಸಿ ಒಳ್ಳೆತನವನ್ನು ಜಾಗೃತಗೊಳಿಸ್ಬೇಕಂದ್ರೆ ಇಟ್ಸ್ ವೆರಿ ಬಿಗ್ ಟಾಸ್ಕ್ ಇದು. ಅದಕ್ಕೆ ನಾವು ನಡ್ಕೊಂಡು ಅವ್ರ ಮನೆಗೆ ಹೋದಾಗಲೇ ಇವೆಲ್ಲ ಸಾಧ್ಯ ಆಗ್ತದೆ. ಈ ಕ್ಷೇತ್ರ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಖಂಡಿತ ಈ ಕ್ಷೇತ್ರದಲ್ಲಿ ಅದನ್ನ ಮಾಡಿ ತೋರಿಸ್ತೀವಿ. ಇದು ಸಾಂಘಿಕ ಹೋರಾಟ, ಇಲ್ಲಿ ವಿನಯ್ ಕುಮಾರ್ ಒಬ್ಬನೇ ಮಾಡ್ತಾ ಇಲ್ಲ. ಈಗ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ 100 ಜನ ಹಲವಾರು ಹಳ್ಳಿಗಳಲ್ಲಿ ಹೋಗಿ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ಕೂಡ ಒಂದು ನಾನು ನೋಡಿದ್ದೀನಿ, ವೆರಿ ಹಾನೆಸ್ಟ್. ಇವತ್ತು ಈ BJP-ನಲ್ಲಿ ಎಲ್ಲ ಲೀಡರ್ಸು ಕೂಡ ಈ ಸರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾವುದೇ ಆದ ಒಂದು ಡಿವಿಷನ್ ಇಲ್ಲ. ಅದು ಅಜಯ್ ಕುಮಾರ್ ಇರ್ಬೋದು, ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಿದ್ದಾರೆ. ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಎಲ್ಲರೂ ಕೂಡ GM ಸಿದ್ದೇಶ್ವರ್ ಇರ್ಬೋದು, ವಿಜೇಂದ್ರ ಅವರು ಕೂಡ ನಿನ್ನೆ ಬಂದಿದ್ರು. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಫರ್ಟ್ ಆಗ್ತಾ ಇದ್ದಾರೆ. ಐ ಥಿಂಕ್ ಒಂದು ಕ್ರಾಂತಿ ಈ ಒಂದು ಕ್ಷೇತ್ರದಲ್ಲಿ ಕ್ರಾಂತಿ. ಯಾಕೆಂದ್ರೆ BJP ಗೆದ್ದೇ ಇಲ್ಲ. ಆಮೇಲೆ ಡೆಮೋಗ್ರಫಿ ಅಂತ ಏನಿದೆ, ಇಟ್ ಈಸ್ ಅಪೋಸ್ ಟು BJP. ಅಂದರೆ BJP ಗೆಲ್ಲಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪಾಪ್ಯುಲೇಷನ್ ಕಂಪೋಸಿಷನ್ ಇರೋಂಥದ್ದು. ಅದರಲ್ಲೂ ಬದಲಾವಣೆ ಆಗ್ತದೆ ಈ ಸರಿ. ಮೈನಾರಿಟೀಸು ಕೂಡ BJP ವೋಟ್ ಆಗ್ತಿದ್ದಾರೆ. ಎಲ್ಲರೂ ರೆಬೆಲ್ ಆಗಿದ್ದಾರೆ. ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ನಮ್ಮ ಮೇಲೆ ನಡೀತಾರಂಥ ಶೋಷಣೆ. ನನಗೆ ಒಂದೊಂದ್ಸರಿ ಅನ್ನಿಸ್ತದೆ, ನೀವು ಕಮೆಂಟ್ ನೋಡಿ, ಸಮರ್ಥ ಯಾವುದೇ ವಿಡಿಯೋ ಹಾಕಿದಾಗ ಕಮೆಂಟ್ಗಳು ನೋಡಿ, ಒಂದು ಪಾಸಿಟಿವ್ ಇರಲ್ಲ. ಕಮೆಂಟ್ನ ಡಿಸೇಬಲ್ ಮಾಡಿ ಇವತ್ತು ರೀಲ್ ಆಗ್ತಿದ್ದಾರೆ. ಇವರು ಹೆಂಗೆ ಓಡಾಡ್ತಾರೆ ಈ ಕ್ಷೇತ್ರದಲ್ಲಿ? ನೀವು ಜನಗಳೇ ಆಪೋಸ್ ಆಗಿದ್ದಾರೆ. ನಿಮಗೆ ಎಷ್ಟು ದಾಹ ಇದೆ ನಿಮಗೆ ಅಧಿಕಾರ, ಬೈ ಎನಿ ಮೀನ್ಸ್ ಅಧಿಕಾರ ತಗೋಬೇಕು. ಆ ದುರಾಸೆ ಇದೆಯಲ್ಲ, ಅದು ನೋಡ್ತಾ ಇದ್ರೆ ಜನಗಳಿಗೆ ಸಂದೇಶ ತಿಳಿಸ್ಬೇಕಂತ. ಬ್ಯೂರೋಕ್ರಾಟ್ಸ್ ಫ್ಯಾಕ್ಟ್ರಿ ಓನರ್ ಇಬ್ಬರನ್ನ ಎಕ್ಸಾಂಪಲ್ ತೊಗೊಂಡು ಮತ್ತೆ ಕೇಳ್ತೀನಿ. ನಿಜಕ್ಕೂ ಯಾಕಂದರೆ ನೀವು ಒಂದು ಚುನಾವಣೆ ಹೆದರಿಸಿದಿರಿ. ನನಗೆ ಈ ದಾವಣಗೆರೆಯಲ್ಲಿ 2 ಎಕ್ಸಾಂಪಲ್ ತಗೋತೀನಿ. ನೀವು ಮರ್ಜಿಗೆ ಒಳಗಾಗದೇ ಇದ್ದಂತಹ ಸಾದಿಕ್ ಪೈಲ್ವಾನ್ ಆಗಿದ್ದೀರಿ, ಇನ್ನೊಬ್ಬರು ಮರ್ಜಿಗೆ ಒಳಗಾದ ಸಾದಿಕ್ ಪೈಲ್ವಾನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಹತ್ತಿರದಿಂದ ಒಂದು ನೈತಿಕ ಬೆಂಬಲ ಸೂಚಿಸಬೇಕಾಗಿದ್ದಂತಹ ವ್ಯಕ್ತಿ, ಅಹಿಂದಾದ ಅತಿ ದೊಡ್ಡ ನಾಯಕರು ಬೆಂಬಲ ಸೂಚಿಸಲಿಲ್ಲ. ಸೆಕೆಂಡ್ರಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಅದು ಜನ ನೋಡ್ತಾರೆ. ಪ್ರದೀಪ್ ಈಶ್ವರ್ ಅವರ ಆ ಹೇಳಿಕೆ ಮತ್ತು ಆ ನಡೆನ ನೀವು ಯಾವ ರೀತಿ ನೋಡ್ತೀರಿ? ಬೇರೆ ಪಾಳ್ಯದಲ್ಲಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮದು ಪರ್ಯಾಯ ಪಾಳ್ಯ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಇದನ್ನು ಕೂಡ. ಬೇರೆ ಊರಿಗೆ ಬಂದು ಇಲ್ಲೊಬ್ಬ ಅತಿಥಿಯಾಗಿ ಆ ರೀತಿ, ಇದು ಗ್ರಾಸ್ ಜನರಲೈಸೇಷನ್ ಅಂತ ಹೇಳ್ತೀವಿ. ನೀವು ಇಡೀ ಪಕ್ಷದಲ್ಲಿರುವಂಥರ ಅಂದರೆ 50% ಆಗಿ ಇಂಡಿಯನ್ ಪಾಪ್ಯುಲೇಷನ್, ಆಯಿತಾ? ಐಡಿಯಾಲಜಿಕಲಿ ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಇರ್ತದೆ, ಅವ್ರದ್ದೇ ಆದ ವೈಯಕ್ತಿಕ ಕಾರಣ ಇರುತ್ತೆ, ಬೇರೆ ಬೇರೆ ಕಾರಣಗಳು ಇರ್ತವೆ. ಡಿಹ್ಯೂಮನೈಸಿಂಗ್ ಅಂತಂದು ಅಂದರೆ ನಾವು ಈ ರೀತಿ ಎಲ್ಲರನ್ನೂ ಮುಟ್ಟಾಳ್ರು, ಅಯೋಗ್ಯರು ಅಂತಂದು ನೀವು ಕರೆದಾಗ, ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ ಅಂದ ತಕ್ಷಣ ಅವರು ಮುಟ್ಟಾಳ್ರು, ಅಯೋಗ್ಯರು ಆಗೋದಿಲ್ಲ. ಎಂಪತಿ ಇರ್ಬೇಕು. ನಮಗೆ ಒಂದು ಬೇಸಿಕ್ ಟೆನೆಟ್ ಆಫ್ ಪಬ್ಲಿಕ್ ಸರ್ವಿಸ್ ಏನಪ್ಪ ಅಂತಂದರೆ ಎಂಪತಿ. ಅದು ಒಂದು ಸರಿ ಅನುಕಂಪ, ಸಹಾನುಭೂತಿ ಅಂತ ಹೇಳ್ತೀವಿ. ನನ್ನ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರೋರಿಗೂ ಕೂಡ, ನೀವು ಸಾದಿಕ್ ಪೈಲ್ವಾನ್ ಅಂತ ಒಂದು ಮೆನ್ಷನ್ ಮಾಡಿದಲ್ಲ, ಅವ್ರಿಗೆ ನನಗೆ ಅವ್ರ ಮೇಲೆ ಸಹಾನುಭೂತಿ ಇದೆ. ಬೇರೆಯವರೆಲ್ಲ ಅವ್ರನ್ನ ಮೀರ್ ಸಾದಿಕ್ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಸಹಾನುಭೂತಿ ಏನಪ್ಪ ಅಂತಂದರೆ, ಆ ವ್ಯಕ್ತಿಗೆ ಒಂದು ಲೆವೆಲ್ ತನಕ ಇತ್ತು ಗಟ್ಟಿತನ. ಅದು ಆದಮೇಲೆ ಅವ್ರ ಮೇಲೆ ಎಷ್ಟು ಒತ್ತಡ ಹಾಕಿರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನಾವು ಈಸಿ ಕಮೆಂಟ್ ಮಾಡೋದು, ಸೋಲ್ಡ್ ಔಟು, ಆಗಿರಾಕಿ ಈಗಿರಾಕಿ ಅಂತಂದು, ಅದನ್ನು ಡಿಹ್ಯೂಮನೈಸಿಂಗ್ ತುಂಬ ನೆಗೆಟಿವ್ ಮಾಡ್ತೀವಿಲ್ಲ ಅಂತಲ್ಲ. ತಪ್ಪು ಸಾದಿಕ್ ಮಾಡಿದ್ದು ತಪ್ಪೇ, ಅದು ಅವ್ರು ಮಾಡಿದ್ದು ತಪ್ಪೇ ಇಲ್ಲ ಅಂತಂದಲ್ಲ. ಬಟ್ ಅವ್ರನ್ನ CM ಅಂತವರು ಕರೆಸಿ ಪಕ್ಕ ಕೂರಿಸ್ಕೊಂಡು ಒತ್ತಡ ಹಾಕಿದಾಗ ಎಲ್ಲರಿಗೂ ಆ ಗಟ್ಟಿತನ ಇರೋದಿಲ್ಲ. ಅಲ್ಲಿ ಇವ್ರನ್ನೆಲ್ಲ ಎದುರಾಕೊಂಡು ಅವರ ಸಣ್ಣ ಪುಟ್ಟ ಏನೋ ಬಿಸ್ನೆಸ್ ಇರ್ತವೆ. ಆಮೇಲೆ ಅವ್ರ ಮಗ ಡಿಸ್ಟ್ರಿಕ್ಟ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರೇಮತ್ ಅಲಿ ಅಂತಂದ್ಬಿಟ್ಟು ಏನೋ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ನಾಳೆ ನಿನ್ನ ಮಗನ ತೆಗೆದುಬಿಡ್ತೀವಿ ಕಾಂಗ್ರೆಸ್ಸಿಂದ. ಈಗ ಅವ್ರ ಮಗನಿಗೂ ಒಂದು ಆಕಾಂಕ್ಷೆ ಇರ್ತೈತೆ, ನಾಳೆ ಇನ್ನೇನೋ MLA ಆಗಬೇಕು, ಇನ್ನೇನೋ ಆಗ್ಬೇಕಂತಂದು. ಇವತ್ತು ಅವ್ರ ಅಪ್ಪ ಹಿಂಗೆ ಮಾಡಿದಾನೆ ಅಂತಂದಮೇಲೆ ನಾಳೆ ಮಗನಿಗೆ ಇನ್ನೇನೋ ಮಾಡ್ತೀವಿ ಅಂತ. ಅವನ್ನೆಲ್ಲ ಮೀರಿ ಗಟ್ಟಿತನ ಇರ್ಬೇಕಂತ ನಾನು ನಂಬೋದು.
ಬಟ್ ಇದೆ ಡಿಫ್ರೆಂಟ್ ಎವಲ್ಯೂಷನ್ ಆಫ್ ಹ್ಯೂಮನ್ ಸ್ಪಿರಿಟ್. ಅದು ಒಬ್ಬೊಬ್ರಿಗೆ ಒಂದೊಂದು ಲೆವೆಲಲ್ಲಿ ಎವಲ್ಯೂಷನ್ ಆಗ್ತದೆ. ಇವತ್ತು ನಾನೆಲ್ಲ ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ನಾನು ಒಂದು ಬಡತನದಿಂದ ಬಂದಿರೋದ್ರಿಂದ ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಸೊ ಹಾಗಾಗಿ ಏನು ನಾವು ಕಾಂಪ್ರಮೈಸ್ ಆಗಲ್ಲ. ನಾನು ಯಾರನ್ನಾದ್ರೂ ಎದುರಕೊಂಡು ಇವತ್ತು ಕೆಲವೊಬ್ರು ಹೇಳ್ತಾರೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಬೇಡಿ. ನಾನು ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ತಾ ಇಲ್ಲ. ನಾನು ಅವರ ಒಂದು ಬದ್ಧತೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಅವರ ಒಂದು ನೈತಿಕತೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಒಬ್ಬ ಎಜುಕೇಟೆಡ್ ಅಂತ ಹೇಳ್ತಾರೆ ನಮಗೆಲ್ಲ ಯೂತ್ ಅಂತ. ನೀವು ಬೇಸಿಕ್ ಕ್ವೆಶನ್ಸ್ ನಾವು ಕೇಳಬೇಕು. ಇವನ್ನ ನೀವು ನಿಮ್ಮ ಉತ್ತರ ಬೇರೆದಿರ್ಬೋದು, ನೀವು ಒಪ್ಪದೇನೂ ಇರ್ಬೋದು, ಬಟ್ ಆ ಪ್ರಶ್ನೆಗಳು ಕೇಳಬೇಕು. ಸೊ ಪ್ರದೀಪ್ ಈಶ್ವರ್ ಈ ಕ್ಷೇತ್ರಕ್ಕೆ ಬಂದಾಗ ಆ ಒಂದು ಸಹಾನುಭೂತಿಯಿಂದ ವರ್ತನೆ ಮಾಡಬೇಕಾಗಿತ್ತು. ಬಟ್ ಇದೆಲ್ಲ ಏನು ಮಾಡೋಕ್ಕಲ್ಲ. ಇವತ್ತಿನ ಪಾಲಿಟಿಕಲ್ ಡಿಸ್ಕೋರ್ಸ್ ಹಂಗಿದೆ, ಶೋಮನ್ಶಿಪ್ ಆಗಿದೆ, ವಿಡಿಯೋಗಳಿಗೆ ವೈರಲ್ ಆಗಲಿ ಅನ್ನೋ ಒಂದು ಆ ಥರನೂ ಕೂಡ ಕೆಲವೊಬ್ಬರು ವ್ಯಕ್ತಿಗಳು ಇರ್ತಾರೆ. ಸೊ ಅದು ತಪ್ಪು ಅಂತ. ಟೀಕೆ ಟಿಪ್ಪಣಿ ಎಲ್ಲರೂ ಮಾಡ್ತಾರೆ, ಆದರೆ ಟೀಕೆ ಟಿಪ್ಪಣಿ ಒಂದು ನೈತಿಕತೆ ಎಲ್ಲೇ ಮೀರದೇ ರೀತಿಲಿ ನೀವು ಚುನಾವಣೆ ಹೆದರಿಸಿದಿರಿ. ನಿಮ್ಮ ಹೆಸರಿಗೆ ತಕ್ಕನಾಗ ನಾನು ನಿಮ್ಮನ್ನು ಮುಖಸ್ತುತಿ ಮಾಡಲ್ಲ, ಹೆಸರಿಗೆ ತಕ್ಕನಾದ ಟೀಕೆ ಟಿಪ್ಪಣಿಗಳನ್ನೇ ನೀವು ಮಾಡಿದಿರಿ. ನೀವು ಹಿಂದುಳಿದವ್ರೆ, ಉಳಿದವರು ಹಿಂದುಳಿದವ್ರೆ. 2 ಎಕ್ಸಾಂಪಲನ್ನು ನಾನು ಸುಮಾರು 1-2-3 ವಿಡಿಯೋಗಳನ್ನು ಮಾಡಿದಾಗ ಇದನ್ನೇ ಉಲ್ಲೇಖ ಮಾಡಿದ್ದು. ಮತ್ತು ನಾನು ದಾವಣಗೆರೆ ದಕ್ಷಿಣದಲ್ಲಿ ಓಡಾಡಬೇಕು. ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ರೂರಲಲ್ಲಿ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಅಂತ ನಿಮ್ಮ ಗಮನಕ್ಕೆ ಇದೆಯಾ? ಇದು ಓಡಾಡಿದ್ದೀನಿ ಆ ಕ್ಷೇತ್ರದಲ್ಲಿ. ಯು ವಿಲ್ ಬಿ ಶಾಕ್ಡ್. ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅದು ಯಾವಾಗಲೂ ಡಾಕ್ಟರ್ ಇರೋದಿಲ್ಲ, ಅಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಅಲ್ಲಿ ಯಾರಿಗಾದರೂ ಹೆರಿಗೆ ಪ್ರಾಬ್ಲಮ್ ಇದೆ, ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್, ಒಂದು ಹಾರ್ಟ್ ಪೇನ್ ಇದೆ ಅಂತಂದರೆ ಅಲ್ಲಿ ಇಮಿಡಿಯೇಟ್ ಒಂದು ಆ್ಯಂಬುಲೆನ್ಸ್ ಇಲ್ಲ, ಒಂದು ಆಟೋ ವ್ಯವಸ್ಥೆ ಇಲ್ಲ, ರೋಡ್ಗಳು ಭಾಳ ಚಿಕ್ಕ ಚಿಕ್ಕ ರೋಡ್ಗಳು. ಆಮೇಲೆ ಈ ಕಡೆನೇ ಅವ್ರ ಹಾಸ್ಪಿಟ್ಲ್ಗಳಿಗೆ ಬರಬೇಕು. ಇದು ಹಳೆ ದಾವಣಗೆರೆ, ಹೊಸ ದಾವಣಗೆರೆ, ಹಳಿ ಆ ಕಡೆ ಹಳಿ ಈಚೆ ಅಂತಂದು ಹೇಳ್ತಾರೆ. ಅಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ. ಇನ್ಫ್ಯಾಕ್ಟ್ ಇವತ್ತು ಸಾಯಂಕಾಲ 5-6 ಗಂಟೆಗೆ ಹೋಗಿ ಅಂತ ಕೆಲವೊಂದು ಪ್ರದೇಶಗಳನ್ನು ನಾನು ನನ್ನ ಸೋಷಿಯಲ್ ಮೀಡಿಯಾ ಮೂಲಕ ನಾನು ತೋರಿಸ್ಬೇಕಂತಿದ್ದೀನಿ. ಕಟು ವಾಸ್ತವ ಏನಿದೆ ಅಂತಂದ್ಬಿಟ್ಟು ಅಭಿವೃದ್ಧಿ ಶೂನ್ಯ ಅಲ್ಲಿ. ಅಂದರೆ ಅವರು ನೀವು ಏನು ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು, ಓಟ್ ಹಾಕೋ ಜನ ಅನ್ನೋದು ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಏನು ಅಭಿವೃದ್ಧಿ ಬೇಕಿಲ್ಲ. ಆಮೇಲೆ ಅವರಿಗೆ ಆ ಬಾರ್ಗೇನಿಂಗ್ ಪವರ್ ಇಲ್ಲ, ಲಾಬಿಂಗ್ ಪವರ್ ಇರೋದಿಲ್ಲ ಆ ಕಡೆ ಇರುವಂಥ ಬಡವರಿಗೆ. ಒಂದೇ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ, ಗಾಂಧಿನಗರ ಅಂತಂದು. ಗಾಂಧಿನಗರದಲ್ಲಿ ಮೆಜಾರಿಟಿ ಪೀಪಲ್ ಏನಿದ್ದಾರೆ ಇವತ್ತು ದಾವಣಗೆರೆನ ಸ್ವಚ್ಛವಾಗಿ ಇಡುವಂಥ ಜನ ಯಾರು ಅಂತಂದರೆ ಗಾಂಧಿನಗರದಲ್ಲಿ ನಮ್ಮ ಪೌರ ಕಾರ್ಮಿಕರು. ಅವರಿಗೆ 10,000-15,000-20 ಸಾವಿರ ವೇರಿಯಸ್ ಸ್ಯಾಲ್ರಿ ಸಿಗ್ತದೆ. ಮುನ್ಸಿಪಾಲ್ಟಿನಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಅವ್ರೇನಾದರೂ ನಾನು BJP ಕಡೆ ಹೋಗ್ತೀನಿ ಅಥವಾ ಏನಾದರೂ ಸ್ವಲ್ಪ ಇವ್ರ ವಿರುದ್ಧ ಮಾತಾಡ್ತೀನಿ ಅಂತಂದರೆ ಒಂದು ಪೊಲೀಸ್ನ ಕರೆಸಿ ಎದುರಿಸುವಂಥದ್ದು, ಇಮಿಡಿಯೇಟ್ಲಿ ಈ ಕೆಲಸದಿಂದ ತೆಗಿಯುವಂಥದ್ದು, ಅವ್ರ ಲೈವ್ಲಿಹುಡ್ನ ಕಟ್ ಮಾಡೋಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿ ಪರ್ಮನೆಂಟಾಗಿ ಕಸ ಹೊಡೆಯೋರನ್ನಾಗಿ ಹಿಡ್ಕೊಂಡಿರೋವಂಥದ್ದು ಮಾಡ್ತಾರೆ. ಅಲ್ಲಿ ಯಾರೋ ಒಬ್ಬರು ಕಾರ್ಪೊರೇಟರ್ ಮೂಲಕ ಮಾಡ್ತಾರೆ, ಯಾರೋ ಒಬ್ಬ ಲೋಕಲ್ ಲೀಡರ್ಸಿಂದ ಹೆದರಿಸಿ ಮಾಡ್ತಾರೆ. ಇದೆಲ್ಲ SS ಮಲ್ಲಿಕಾರ್ಜುನ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಒಂದೊಂದ್ಸರಿ ಐ ವುಡ್ ಲೈಕ್ ಟು ಬಿಲೀವ್ ಇನ್ ಗುಡ್ನೆಸ್ ಆಫ್ ದೀಸ್ ಪೀಪಲ್. ಮಲ್ಲಿಕಾರ್ಜುನ್ ಅವ್ರಿಗೆ ಗೊತ್ತಿಲ್ಲದೆ ಹಿಂಗೆ ನಡೀತಿದೆ ಅಂತ ಅನ್ಕೋಬೇಕಂತ ನಾನು ಅನ್ಕೊತೀನಿ. ಬಟ್ ಇಲ್ಲಿ ನೀವು ಕತೆ ಕೇಳಿದರೆ ಅವರೇ ನೇರವಾಗಿ ಮಾಡಿಸ್ತಾರಂತನೂ ಅಪವಾದಗಳಿದ್ದಾವೆ. ಸೊ ಒಂದು ಶಾಶ್ವತವಾಗಿ ಬಡತನದಲ್ಲೇ ಇರೋಕ್ಕೆ ಏನು ಕಾಯಕಗಳಿದಾವಲ್ಲ ಅಂಥ ಕಾಯಕಗಳನ್ನೇ ಮಾಡ್ಕೊಂಡಿರಲಿ ಅಂತ. ಸ್ಕೂಲ್ಗಳಿಲ್ಲ, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗಿ ಒಳ್ಳೆ ಎಜುಕೇಷನ್ ತಗೊಂಡು ನೀಟು CET ಪಾಸಾಗಿ ಡಾಕ್ಟ್ರು ಇಂಜಿನಿಯರ್ ಆದರೆ ಅವ್ರ ಅಪ್ಪ ಅಮ್ಮ ಕಸ ಹೊಡೆಯೋದು ಬೇಕಾಗಿಲ್ಲ. ನೀವು ನೋಡಿ 3-4 ಜನರೇಷನಿಂದ ಸೇಮ್. ಈಗಿನ ಯೂತ್ 14 ವರ್ಷದಿಂದ 25 ವರ್ಷದ ಯೂತ್ ಆ ಭಾಗದಲ್ಲಿ ಹೋದ್ರೆ ನೀವೇನು ಕೆಲಸ ಮಾಡ್ತಿದ್ದೀರ ಅಂತಂದು ಕೇಳಿ ನೋಡ್ರಿ. ಅಲ್ಲಿ ಒಬ್ಬರು ಯಾರಾದರೂ PUCಗಿಂತ ಜಾಸ್ತಿ ಎಜುಕೇಷನ್ ತಗೊಂಡಿದ್ರು, ಅಪ್ಪಿತಪ್ಪಿ ಏನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನೀವು ಅವ್ರಿಗೆ ಪಾರಿತೋಷಕ ಬಹುಮಾನ ಕೊಡ್ಬೋದು. ಇಲ್ಲ, ಅವರಿಗೆ ಚಿಕ್ಕ ವಯಸ್ಸಾಗ್ತಿದ್ದಂಗೆ ಕಸ ಹೊಡೆಯೋ ಅನಿವಾರ್ಯತೆ ಆಗ್ತದೆ. ಅಲ್ಲಿ ಇಲ್ಲಿ ಕ್ಲೀನ್ ಮಾಡೋದು, ಆಟೋ ಓಡಿಸೋಂಥದ್ದು, ಗಾರೆ ಕೆಲಸ ಮಾಡೋದು, ಬಣ್ಣ ಹೊಡೆಯೋದು. ಸೊ ಇದು ನೀವು ಈ ಎಷ್ಟು ಶ್ರೀಮಂತರಾದರೆ ಆ ಟೈಮಲ್ಲಿ ಆ ಕ್ಷೇತ್ರದ ಅದ್ರ ಮೇಲೆ ಕೂತ್ಕೊಂಡಿದ್ದೀರಿ ನೀವು. ಭಾಳ ದೊಡ್ಡ ಕ್ಷೇತ್ರ ಅಲ್ಲ ಇದು, 100 ಕಿಲೋಮೀಟ್ರ್ ವ್ಯಾಪ್ತಿರೋ ಕ್ಷೇತ್ರ ಅಲ್ಲ. ಒಂದು 21 ವಾರ್ಡ್ಗಳು ಬರ್ತವೆ, ಒಂದು 35 ಹಳ್ಳಿ ಬರ್ತವೆ. ಆಯಿತಾ? ನೀವು ಸಾವಿರಾರು ಕೋಟಿಯಿಂದ ಲಕ್ಷಾಂತರ ಕೋಟಿಯಿಂದ ಸಂಪಾದನೆ ಮಾಡಿದ್ದೀರಲ್ಲ, ಅದರಲ್ಲಿ 0.001% ನೀವು ಅಲ್ಲಿ ವಿನಿಯೋಗ ಮಾಡಿದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ದೊಡ್ಡ ಒಳ್ಳೊಳ್ಳೆ ಸ್ಕೂಲ್ಗಳು. ಅಲ್ಲಿ ಮುಸ್ಲಿಂ ಹೆಣ್ಮಕ್ಳು ಎಜುಕೇಷನ್ ಯಾಕೆ ಡಿಸ್ಕಂಟಿನ್ಯೂ ಮಾಡ್ತಾರೆ? ಸ್ಕೂಲ್ ಇಲ್ಲ ಅಲ್ಲಿ. ಅವರು ಪೇರೆಂಟ್ಸು ಧಾರ್ಮಿಕ ಕಾರಣಕ್ಕೋಸ್ಕರ, ಹಿಂದಿನ ಕಾರಣಕ್ಕೋಸ್ಕರ ಎಲ್ಲ ಶಾಲೆಗೆ ಈ ಕಡೆ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಅವರ ವೈಯಕ್ತಿಕ ಕಾರಣ ಇರ್ತದೆ. ಮನೆಗೆ ಹತ್ರ ಇರೋಂಗೆ ನೀವು ಒಂದು ಸ್ಕೂಲ್ ಮಾಡ್ಬೋದಲ್ಲ, ಅವರ ಏರಿಯಾದಲ್ಲಿ ಒಂದು ದೊಡ್ಡ ಒಂದು ಸ್ಕೂಲ್ ಮಾಡ್ಬೋದಲ್ಲ ಮಹಿಳೆಯರಿಗೆ ಅಂತ. 3,000 ಪಾಪ್ಯುಲೇಷನ್ ಇರೋ ಒಂದು ಪ್ರದೇಶಕ್ಕೆ ಇವತ್ತು PUC ಕಾಲೇಜ್ ಇರ್ತದೆ.
ಒಂದು 6,000 to 10,000 ಪಾಪ್ಯುಲೇಷನ್ ಇತ್ತು ಅಂದರೆ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇರ್ತದೆ. 90,000 ಪಾಪ್ಯುಲೇಷನ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು PUC ಕಾಲೇಜ್ ಇಲ್ಲ ಭಾರತದಲ್ಲಿ. ಅಭಿವೃದ್ಧಿ ಅಂದರೆ ಸಿಮೆಂಟ್ ರೋಡ್ ಅಲ್ಲ, ಇವೆಲ್ಲ ಆಗಬೇಕಾಗಿದ್ದಂಥ ಜಾಗ. ಇವೆಲ್ಲ ಸಿದ್ದರಾಮಯ್ಯನವ್ರಿಗೆ ಕಾಣಲ್ವಾ? ಲೀಡರ್ಗಳಿಗೆ ಕಾಣಲ್ಲ. ಅಂದರೆ ಈ ಆಸ್ಪತ್ರೆ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರಿ ಮಾಡಿದ್ರೆ ಸಮಸ್ಯೆ ಆಗಬಹುದಾ ಕ್ಷೇತ್ರದ ಪ್ರಮುಖರಿಗೆ? ಸಮಸ್ಯೆ ಆಗ್ತದೆ. ಇವ್ರು ಕಸ ಹೊಡಿಯಲ್ವಲ್ಲ ನಾಳೆ. ನಿಮ್ಗೆ ಎದುರಿಸಿ ಬೆದರಿಸಿ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ವಲ್ಲ. ದ ಓನ್ಲಿ ಲೈವ್ಲಿಹುಡ್ ಆಪ್ಷನ್ ಕಸ ಹೊಡೆಯೋದವರಿಗೆ. ಕಸ ಹೊಡಿಬೇಕಂತಂದ್ರೆ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಬೇಕು. ಈಗ ಅವ್ನು ಡಿಗ್ರಿ ಮಾಡಿದರೆ ಅವನೇನು ಹೋಗ್ತಾನೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಾನೆ, PSI ಆಗ್ತೀನಿ, IAS ಆಗ್ತೀನಿ, ಅಥವಾ ಇನ್ನೇನೋ ಬ್ಯಾಂಕಿಂಗ್ ಎಕ್ಸಾಮ್ ಮಾಡ್ತೀನಿ ಅಂತ. ಅವ್ನು ಬ್ಯಾಂಕ್ ಎಂಪ್ಲಾಯಿ ಆದ ಅಂತಂದರೆ ನೀವು ಕಟ್ ಮಾಡೋಕ್ಕಾಗುತ್ತೆ ಅವನಿಗೆ? ಇಲ್ಲ, ಅವ್ನು ಸ್ವಾಭಿಮಾನಿ ಆಗ್ತಾನೆ. ಇವಾಗ ನಿಂದೇನು, ನನಗೆ ಏನು ಐಡಿಯಾಲಜಿ ಇದೆ, BJP ಅವ್ರು BJP, JDS ಅವ್ರು JDS, ಇಂಡಿಪೆಂಡೆಂಟ್ ನಾನು ಹೋಗ್ತೀನಿ ಅಂತಂದು ನಿಮ್ಮ ಕಂಟ್ರೋಲಿಗೆ ಬರಲ್ಲ ಅವರು. ಈ ವಾಸ್ತವ ಅರ್ಥ ಮಾಡ್ಕೋಬೇಕು. ಇದು ಬೈ ಡಿಸೈನ್. ಇದನ್ನು ಇವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅವರು ರ್ಯಾಲಿಗಳಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನ ನಾವು IAS ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅವರು. ಇಲ್ಲ, ಇಲ್ಲಿ ತುಂಬ ಹಳ್ಳಿಗಳಲ್ಲಿ ಮಾತಾಡಬೇಕಾದ್ರೂ ಕೂಡ ಕೆಲವರಿಗೆ ಒಂದು ಅಂಜಿಕೆ ಇದೆ. ಹೌದು, ಏನನ್ನೂ ಕೂಡ ಅಂಥ ಅಂಜಿಕೆ ಯಾಕೆ? ಯಾಕಂದರೆ ದಾವಣಗೆರೆ ಅನ್ನೋದು ಸಾಕಷ್ಟು ರಾಜಕೀಯ ಪಕ್ಷಗಳಿಗೆ ಹುಟ್ಟು ಕೊಟ್ಟಂತಹ ಮತ್ತು ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಜಾಗ. ಇಲ್ಲೇನೆ ರಾಜಕೀಯವಾಗಿ ಒಂದು ಸ್ವತಂತ್ರವಾದ ಹೇಳಿಕೆ ಕೊಡಲಿಕ್ಕೆ ಅಂಜಿಕೆ ಇದೆಯಲ್ಲ ಸರ್, ಯಾಕೆ? ಯಾಕೆ ಅಂತಂದರೆ ಈ ಅವ್ರದ್ದು 40 ವರ್ಷ ಪಾಲಿಟಿಕ್ಸಲ್ಲಿ ತುಂಬ ಆಳವಾಗಿ ಬೇರೂರಿದೆ. ಏನು, ಪ್ರತಿ ಹಳ್ಳಿ ಪ್ರತಿ ಮನೆ ವ್ಯಕ್ತಿಗಳು ಇವ್ರಿಗೆ ಅಂದರೆ ಇವ್ರಿಗೆ ವೈಯಕ್ತಿಕವಾಗಿ ಗೊತ್ತಿರಲ್ಲ. ಇವರು ಒಂದು ಟೀಮ್ಗಳು ಮೇಂಟೈನ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಸ್ಪೈಸ್ ಮತ್ತು ನೇರವಾಗಿ ಎದುರಿಸುವಂಥದ್ದು. ಅವನೇನೋ ಮಾತಾಡ್ತಾನೆ ಅಂತಂದ್ರೆ ಅವ್ರ ಮನೆಗೆ ನೀರು ಕಟ್ ಮಾಡೋದು, ಕರೆಂಟ್ ಕಟ್ ಮಾಡೋದು, ರೇಷನ್ ಕಟ್ ಮಾಡೋದು, ಅವ್ರ ಮನೆ ಮುಂದೆ ರೋಡ್ ಮಾಡಿಸ್ತಾ ಇರೋದು. ಇಲ್ಲಿ ರೀಸೆಂಟಾಗಿ ಇಲ್ಲಿ ಬನಶಂಕರಿ ಲೇಔಟ್ ಅಂತ ಹೊಸ ಲೇಔಟ್ ಆಗಿದೆ. ನಾನು MP ಎಲೆಕ್ಷನ್ನಲ್ಲಿ ಅಲ್ಲಿ ಎಲ್ಲ ಬುದ್ಧಿಜೀವಿಗಳು ಇರೋಂಥದ್ದು. ಅವರು ಈ ಸರಿ ವಿನಯ್ ಕುಮಾರ್ ಓಟ್ ಹಾಕ್ಸ್ಬೇಕಂತಂದು ಎಲ್ಲ ರಿಟೈರ್ಡ್ ಇರೋರು ಅವರೆಲ್ಲ ಓಟ್ ಹಾಕ್ಸಿದ್ರು. ಓಡಾಡಿ ಯಾರು ಅವ್ರಿಗೆ ಓಟ್ ಹಾಕಿದ್ರು ಅಲ್ಲಿ ಒಂದು ರೋಡ್ ಬಂತು. ಇವ್ರು ಓಟ್ ಹಾಕಿಲ್ಲ ಅಂತಂದ್ಬಿಟ್ಟು, ಅಂದರೆ ವಿನಯ್ ಕುಮಾರ್ ಓಟ್ ಹಾಕಿದ್ರು ಅಂತಂದು ಇವತ್ತಿನವರೆಗೂ ರೋಡ್ ಮಾಡಿಲ್ಲ. ಕೇಳಕ್ಕೆ ಹೋದಾಗ ಹೇಳಿದ್ರಂತೆ, ನೀವೆಲ್ಲ ವಿನಯ್ ಕುಮಾರ್ ಓಟ್ ಹಾಕಿದ್ದೀರಿ, ಹಂಗಾಗಿ ನಿಮಗೆ ರೋಡ್ ತರಲ್ಲ ಅಂತ. ಅಂದರೆ ಇವ್ರದ್ದು ನೋಡಿ ಎಷ್ಟು ದ್ವೇಷದ ರಾಜಕಾರಣ ಇರ್ತದೆ. ನಾನೊಬ್ಬ ಸಾಮಾನ್ಯ, ನಾನು ಈ ರೀತಿ ಪ್ರತಿಯೊಬ್ಬರನ್ನ ಆಮೇಲೆ ಏನು ಮಾಡ್ತಾರೆ, ನನ್ನ ಜೊತೆ ಯಾರಾದರೂ ಬಂದು ಫೋಟೋ ತೆಗೆಸ್ಕೊಂಡ್ರೆ ಝೂಮ್ ಮಾಡ್ತಾರೆ, ನೋಡ್ತಾರೆ ಅಕ್ಕಪಕ್ಕ ಯಾರು, ಗೊತ್ತಾಗ್ಬಿಡುತ್ತೆ ಯಾವ ಊರು ಯಾವ ವಾರ್ಡು ಏನಂತಂದು. ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಹೋಗುತ್ತೆ ಅಥವಾ ಇನ್ನೇನು ಥ್ರೆಟನ್ ಮಾಡ್ತಾರೆ. ಆಮೇಲೆ ಈ ಮೊನ್ನೆ UBDT ಕಾಲೇಜ್ ಅಂತ ಇದೆ, ಇಲ್ಲಿ ಭಾಳ ಫೇಮಸ್ ಅದು ಕರ್ನಾಟಕದಲ್ಲೇ. ಶ್ರೀ BL ಸಂತೋಷ್ ಅವ್ರು ಏನಿದ್ದಾರೆ ಅವರೆಲ್ಲ ಓದಿದ್ದಂಥ ಕಾಲೇಜ್. ದೊಡ್ಡ ದೊಡ್ಡ ವರ್ಲ್ಡ್ ಫೇಮಸ್ ಪೀಪಲ್ ಆಗಿದ್ದಾರೆ, ಇಂಜಿನಿಯರ್ಸ್ ಎಲ್ಲ. ಇವತ್ತು ಅದು ಫುಲ್ ಬಡವಾಗೋಗಿದೆ. ಬಟ್ ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು, ಸರ್ ನೀವು ಗೆಸ್ಟಾಗಿ ಬರಬೇಕು ಒಂದು ಕಾರ್ಯಕ್ರಮಕ್ಕೆ ಅಂತ. ನಾನು ಒಪ್ಕೊಂಡೆ. ಆಮೇಲೆ ಸ್ವಲ್ಪ ಸ್ಪಾನ್ಸರ್ಶಿಪ್ ಕೇಳಿದ್ರು, ಕೊಟ್ಟೆ. ಆ ಹುಡುಗರು ಏನು ಮಾಡಿದ್ರು, ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು. ಹಾಕಿದ ತಕ್ಷಣವೇ ಇವರು ಇಮಿಡಿಯೇಟ್ಲಿ ಅವರ ಪ್ರಿನ್ಸಿಪಲ್ಲಿಗೂ HODಗೂ ಫೋನ್ ಮಾಡಿಬಿಟ್ಟು, ಆ ವಿನಯ್ ಕುಮಾರ್ನ ಯಾಕೆ ಕರೆಸ್ತಾ ಇದ್ದೀರಿ ಅಂತಂದು 5 ನಿಮಿಷದಲ್ಲಿ ಆ ಬ್ಯಾನರ್ನೆಲ್ಲ ಕಿತ್ತಾಕ್ಸಿ ಅವರಿಗೆಲ್ಲ ಎದುರಿಸಿ ಆ ಕಾರ್ಯಕ್ರಮನೇ ಕ್ಯಾನ್ಸಲ್ ಮಾಡಿಸಿದ್ರು. ಈ ಥರ ಹಲವಾರು ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿನಲ್ಲಿ ಯಾರು ಕರಿಬೇಕಂತಿರ್ತಾರೆ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕರಿಬೇಕಂತಿರ್ತಾರೆ, ಕರೆಯೋದಿಲ್ಲ, ವೇದಿಕೆನೂ ನಿರಾಕರಣೆ ಮಾಡ್ತಾರೆ. ಸೊ ನೀವು ಭಯದಲ್ಲಿರೋರು ಕೇವಲ ಹಳ್ಳಿ ಜನ ಅಷ್ಟೇ ಅಲ್ಲ, ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇರ್ತಾರೆ, ಟೀಚರ್ಸ್ ಇರ್ಬೋದು, ಎಲ್ಲ ವರ್ಗದ ಜನಗಳನ್ನೂ ಕೂಡ ಒಂದೊಂದು ರೀತಿಯಲ್ಲಿ ಭಯದಲ್ಲಿ ಇಟ್ಕೊಂಡಿದ್ದಾರೆ. ಇದು ಯಾವ ಸೇಮಿ ಪ್ರಜಾಪ್ರಭುತ್ವ ಇದು? ನಾವು ಭಯದಲ್ಲಿ ಬದುಕ್ತಿದ್ದೀವಿ ಈ ಒಂದು ಆಧುನಿಕ ಕಾಲದಲ್ಲಿ ಅಂತಂದರೆ ಅದಕ್ಕೆ ನಾವು ಪಾಳೆಗಾರಿಕೆ ಅಂತ ಪದ ಯೂಸ್ ಮಾಡೋದು. ಸೊ ಆ ಒಂದು ಸ್ವಾತಂತ್ರ್ಯನ ಇಲ್ದಿದ ಮೇಲೆ ದ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎನಿ ಹ್ಯೂಮನ್ ಅಂತಂದರೆ ಇಂಡಿಪೆಂಡೆನ್ಸ್, ಫ್ರೀಡಮ್, ಸ್ವಾಭಿಮಾನ, ಮುಕ್ತವಾಗಿ ಮಾತಾಡುವಂಥ ವಾತಾವರಣ. ಆಮೇಲೆ ವೆರೈಟಿಯಾಗಿ ಇಲ್ಲಿ ನಡೀತೀವಿ. ನಮ್ಮ ದಾವಣಗೆರೆಯಲ್ಲಿ ರಂಗಮಂದಿರ ಇಲ್ಲ. ರಂಗಮಂದಿರ ಅಂದರೆ ಪಬ್ಲಿಕ್ ಸ್ಪೇಸ್. ಅದು ನಾವು ನಾಟಕಗಳನ್ನ ಮಾಡೋದಕ್ಕೆ, ವಿಚಾರಗೋಷ್ಠಿ ಮಾಡೋದಕ್ಕೆ, ಅಥವಾ ಬುಕ್ ಫೆಸ್ಟಿವಲ್ ಮಾಡೋದಕ್ಕೆ, ಏನೇನೋ ಪಬ್ಲಿಕ್ ಎಲ್ಲ ಜಾತಿ ಧರ್ಮದವರು ಒಂದು ಹತ್ರ ಬಂದುಬಿಟ್ಟು ಅವರು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಬೇಕಾದಂಥ ಒಂದು ವೇದಿಕೆ ಬೇಕಲ್ವ, ಅದನ್ನು ಕೂಡ ನಿರಾಕರಣೆ ಇದೆ ದಾವಣಗೆರೆಯಲ್ಲಿ. ಇಲ್ಲ, ನಾವೇನಾದರೂ ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರದ್ದು ಕಾಲೇಜ್ ಆಡಿಟೋರಿಯಮ್ಮು, ಅವ್ರ ಛತ್ರ, ಇಲ್ಲಿ MBA ಕಾಲೇಜ್ ಅಂತ ಇಲ್ಲೊಂದು ಆಡಿಟೋರಿಯಂ ಇದೆ, ಇಲ್ಲಿ ಪಕ್ಷದ ಫಂಕ್ಷನ್ಸು ಇಲ್ಲೇ ನಡೆಯೋದು. ನಿನ್ನೆ ಉಗ್ರಪ್ಪ ಬಂದಿದ್ರು, ಅಲ್ಲೇ ಹೋಗ್ತಾರೆ. ಯಾರೇ ಬಂದರೂ ಕೂಡ ಅವರು ಇದಕ್ಕೆ ಹೋಗ್ಬೇಕು, ಅಲ್ಲಿ
ಹೋಗಿ ಅವರೊಂದು ವಿಚಾರ ಇದು ಪತ್ರಿಕಾಗೋಷ್ಠಿ ಇರ್ಬೋದು ಇನ್ನೇನಾದ್ರೂ ಮಾಡಬೇಕಾಗುತ್ತೆ. ಪಬ್ಲಿಕ್ ಸ್ಪೇಸಸ್, ಈಗ ಅಲ್ಲಿ ಯಾರು ಹೋಗ್ತಾರೆ, ಅವ್ರಿಗೆ ಬೇಕಾದವ್ರು ಹೋಗ್ತಾರೆ, ಎಲ್ಲರೂ ಹೋಗೋಕ್ಕಾಗಲ್ಲ. ಕೆಲವೊಬ್ರಿಗೆ ಭಯ ಇರ್ತದೆ, ಕೆಲವೊಬ್ರಿಗೆ ವಿರೋಧ ಇರ್ತದೆ. ರಂಗಮಂದಿರ ಅಂತಂದರೆ ಅದು ಇಸ್ ಫಾರ್ ಎವ್ರಿ ಒನ್. ಸೊ ಜನಗಳು ಜೊತೆಗೆ ಬಂದು ವಿಚಾರ ವಿನಿಮಯ ಆಗದೇ ಇರಲಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ವ್ಯವಸ್ಥೆ ಹುಟ್ಟಾಕಿದ್ದಾರೆ. ಅಲ್ಲ, ನೀವು ಕಪಿಮುಷ್ಟಿ ಅನ್ನೋದು ಪರ್ಟಿಕ್ಯುಲರ್ ಕೋಟ್ ಮಾಡಿ ಹೇಳಿದೆ. ನನಗೆ ಕಳೆದ 2022 ಮಾರ್ಚ್ 3ನೇ ತಾರೀಕು ಬಹುದೊಡ್ಡ ಸಮಾವೇಶ ಆಯ್ತಲ್ಲ, ಆ ಜಾಗ ಕೂಡ ಅವ್ರದ್ದೇ. ಎಷ್ಟೊಂದು ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಅದು ಋಣ ಇದೆ, ಅದಕ್ಕೋಸ್ಕರ ಇವ್ರನ್ನ ಎದುರಾಕೊಳ್ಳಲ್ಲ. ಆ ಜಾಗ ಕೊಟ್ಟರು, ಆ ಟೈಮಲ್ಲಿ ಇವರೇನೋ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದರು, ಜನ ಬರೋದಕ್ಕೆ ಸಹಾಯ ಮಾಡಿದರು ಅನ್ನೋದು ಒಂದಿದೆ. ಸೊ ಹಾಗಾಗಿ ಅದೊಂಥರ ಅವ್ರಿಗೆ ಮರುಜೀವ ಕೊಟ್ಟದ್ದು ಅನ್ನೋ ರೀತಿಯಲ್ಲಿ ಜನ ಅಭಿಮಾನದ ಮೇಲೆ ಬಂದಿದ್ದವತ್ತು. ಹೌದು, ರೈಟ್. ಅವತ್ತಿನ ದಿನ ನಾವು ಎಲ್ಲ ಇಲ್ಲೇ ಇದ್ವಿ. ನಾವಲ್ಲ ನೀವು ಬಂದಿದ್ರಿ ಅಂತ ನೋಡಿದೆ ವಿಡಿಯೋದಲ್ಲಿ. ಅಭಿಮಾನದಿಂದ ಬಂದಂಥ ಒಂದು ಪ್ರವಾಹ, ಅದು ಸುನಾಮಿನಿ ಅಂತಲೇ ಹೇಳ್ಬೋದು. ಅದು ಇವರು ಜಾಗ ಕೊಟ್ಟರು ಬರ್ತಿದ್ರು, ಕೊಡದೇ ಇದ್ರು ಬರ್ತಾಯಿದ್ರು ಜನ. ಆದರೆ ಬಟ್ ಆ ರೀತಿ ಈ ಒಂದು ಕಂಟ್ರೋಲಲ್ಲಿದೆ. ನೀವು ಯುವಕರಿದ್ದೀರಿ, ಮುಂದೆ ಸುದೀರ್ಘವಾಗಿ ನೋಡೋದು ಇದೆ. ನಿಮಗೆ ಕ್ಷೇತ್ರ ಜಿಲ್ಲೆಯಿಂದ ಹಿಡಿದು ನಿಮ್ಮ ಸಿದ್ಧಾಂತದವರೆಗೆ ಈ ಥರದ್ದೇ ವಾತಾವರಣ ಇದೆ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಒಬ್ಬ ವಿನಯ್ ಕುಮಾರ್ ಸಾಕಾಗೋದಿಲ್ವೇನೋ ಅನಿಸುತ್ತೆ. ಇನ್ನೂ ಸಾಕಷ್ಟು ಜನ ಬೇಕು. ಆದರೆ ನೀವು ತುಂಬ ಸಂಯಮದಿಂದ, ವಿನಯದಿಂದ, ಈಗ ನೀವು ಪಾದಯಾತ್ರೆ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಪ್ಯಾಟರ್ನ್ ಎಕ್ಸಾಂಪಲ್ ಕೊಟ್ರಿ. ಆ ಕಡೆ ತುಂಬ ದೊಡ್ಡ ಹೈಡ್ರಾಮಾ ಮಾಡಿಕೊಂಡು ವೈರಲ್ ಕಂಟೆಂಟ್ಗಳನ್ನು ಮಾಡಿಕೊಂಡು ಓಡಾಡೋರು, ಅದನ್ನು ನಾ ಯಾವ ರೀತಿ ಹೇಳ್ಬೋದು ಗೊತ್ತಿಲ್ಲ, ಢುಂಗಿತನದ ಸಿದ್ಧಾಂತ ಅನ್ಬೋದು. ಒಂದು ಪ್ಯೂರಾಗಿ ನೀವೀಗ ಬಯಸಿದ್ದೀರಿ ಸಾದಿಕ್ ಪೈಲ್ವಾನ್ ಗೆಲ್ಲಬೇಕು ಅಂತ, ನೀವು ಇಲ್ದಿದ್ರು ನಾನು ಅಲ್ದಿದ್ರು ಅವ್ರಿಗಾಗಲಿ ಅಂತೀರಿ. ಹೀಗೆ ಅಹಿಂದಾನೇ ಗೆಲ್ಲಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಿದೆ. ಹಾಗಿದ್ದಾಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಥರ ಸ್ವಾಭಿಮಾನಿ ಬಳಗದ ಮೂಲಕವೇನೆ ನೀವು ಒಂದು 30-40 ಜನರನ್ನು ಒಟ್ಟುಗೂಡಿಸ್ಕೊಂಡ್ರೆ ಸಾಮಾನ್ಯ ಮನಸ್ಕರು ಒಟ್ಟಿಗೆ ಸೇರ್ಬೋದಲ್ವಾ? ಅಲ್ಲ, ಆ ಕೆಲಸ ಆಲ್ರೆಡಿ ಆಗ್ತಾ ಇದೆ. ನಾನು ಅದು ಇನ್ವಿಸಿಬಲ್ ಆಗಿ ನಡೀತಾ ಇರೋದು. ಇದು ಏನಂತಂದ್ರೆ ಇನ್ಸೈಟ್ಸ್ ಇನ್ವಿಸಿಬಲ್. ಹೌದು. ನಾನು ಬೀದರ್ ಟು ಚಾಮರಾಜನಗರ, ನಾನು ಎಲ್ಲ ಜಿಲ್ಲೆಗಳು ಆಲ್ಮೋಸ್ಟ್ ಪ್ರವಾಸ ಮಾಡಿದ್ದೀನಿ. ಒಂದು ಬಾರಿಂಗ್ ಲೆಕ್ಕ ಉಡುಪಿ ಒಂದು ಜಿಲ್ಲೆ ಹೋಗಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀನಿ. ಹೋದಾಗಲೆಲ್ಲ ನನ್ನ ವಿಡಿಯೋಗಳನ್ನ ನೋಡಿ, ನನ್ನ ಈ ಒಂದು ದಾವಣಗೆರೆಯಲ್ಲಿ ಹೋರಾಟ ನೋಡಿ, ಸಮಾನ ಮನಸ್ಕರು ಇದೇ ರೀತಿ ಹೋರಾಟ ಮನೋಭಾವ ಇರೋರು ಆಲ್ರೆಡಿ ಬಂದಿದ್ದಾರೆ. ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನನ್ನ ಪ್ರತಿಯೊಂದು ನಡೆ ನೋಡಿ. ಹಾಗಾಗಿ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆ ಆದಮೇಲೆ ಐ ಥಿಂಕ್ ಆ ಒಂದು ಹೊಸ ಗಾಳಿ ಬೀಸುತ್ತೆ ಅಂತಂದು ಆ ರೀತಿ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ಹೊರಗೆ ಬರ್ತಾರೆ. ಅವರು ಕೂಡ ಅವಕಾಶಗಳನ್ನು ಕೇಳ್ತಾರೆ. ಅದು ಎರಡು ರೀತಿಯಲ್ಲಿ ಆಗ್ಬೋದು. ಒಂದು BJP ಮೂಲಕನೂ ಆಗ್ಬೋದು. ಇಲ್ಲಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ ಶ್ರೀನಿವಾಸ್ ದಾಸ್ಕರಿಯಪ್ಪ. ಗೆದ್ದ ಮೇಲೆ ಅದನ್ನು ರೆಕಗ್ನೈಸ್ ಮಾಡಿ ಸೊ ಮೇ ಬಿ BJP ಅವಕಾಶ ಕೊಡ್ತಾರೆ. ನಾವು ಹೇಳ್ತೀವಿ ನೋಡ್ರಿ ಈ ಥರ ಇದ್ದಾರೆ, ಹೊಸೊಬ್ಬರಿದ್ದಾರೆ, ಇವರೆಲ್ಲರಿಗೂ ಅವಕಾಶ ಕೊಡಲೇಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಕೂಡ, ಅದು ಪಕ್ಷಕ್ಕೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಇಲ್ಲ ನಮಗೆ ಆ ರೀತಿ ಇಲ್ಲದೇ ಇದ್ದಾಗ ನಮ್ಮದು ಸ್ವಾಭಿಮಾನಿ ಬಳಗ ಇದ್ದೇ ಇದೆ, ಅದನ್ನು ಕಟ್ಕೊಂಡು ಇಡೀ ರಾಜ್ಯ ತುಂಬ ಸಂಘಟನೆ ಮಾಡ್ತೀನಿ. ನನಗೊಂದು ಡ್ರೀಮ್ ಇದೆ, ಬೀದರ್ ಟು ಚಾಮರಾಜನಗರ ಒಂದು ಪಾದಯಾತ್ರೆ ಮಾಡಬೇಕು ಅಂತ. ಸೊ ಅಲ್ಲಿ ಇದೇ ಸಂದೇಶ ಇರ್ತದೆ. ಹೊಸೊಬ್ರಿಗೆ ಅವಕಾಶ ಬೇಕು, ರಾಜಕೀಯದಲ್ಲೇ ಎಲ್ಲರೂ ಬರಬೇಕು, ಗಟ್ಟಿತನ ಇರೋರು, ಒಂದು ಕಾಸ್, ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋರಾಟ ಮಾಡೋರು. ನಾನು ಯಾವುದೇ ಊರಿಗೆ ಹೋದಾಗ ಯಾರಾದರೂ ಬಂದಾಗ ನಾನು ಮುಂಚೆನೇ ದೊಡ್ಡ ಜನ ಸೇರಿಸಲ್ಲ. ನಾನು ಬಂದಿದ್ದೀನಿ ಅಂತಂದು 4 ಫೋನ್ ಮಾಡ್ತೀವಿ. ನಿಜವಾಗ್ಲೂ ಗಟ್ಟಿತನ ಇರೋರು ಬರ್ತಾರೆ. ಬಂದಾಗ ಅವ್ರು ಹೇಳೋದಿಂದ ಒಂದೇ ಮಾತು, ನೋಡಪ್ಪ ನಾನು ದುಡ್ಡಿನ ವ್ಯಕ್ತಿ ಅಲ್ಲ, ನಾನು ಇಷ್ಟೊತ್ತಿಗೆ ಕಟ್ಟಿ ದುಡ್ಡು ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ನೀವಾಗೇ ಸ್ವಂತ ಅಪೇಕ್ಷೆಯಿಂದ ನಮ್ಮ ಜೊತೆ ಬರ್ತೀರಿ ಅಂತಂದರೆ ವೆರಿ ಹಾರ್ಡ್ ಪಾತ್. ನಮ್ಮದೇನು ಈಸಿ ರೂಟ್ ಇಲ್ಲ ಇದು. ನಾವು ಸೋಲ್ಬೇಕಾಗ್ತದೆ, ಹಲವಾರು ಬಾರಿ ಅವಮಾನಗಳನ್ನ ಸಹಿಸಬೇಕು. ಹೋಗ್ತೀವಿ. 30-35 ವರ್ಷ ಕರಿಯರ್ ಇದೆ, ಆಯಿತಾ. ಈಗ ನೀವು ನನ್ನ ಜೊತೆ ಗಟ್ಟಿಯಾಗಿ ಉಳಿತೀವಿ ಅಂತಂದರೆ ಖಂಡಿತವಾಗಿಯೂ ನಾನು ಬೆಳೆದ್ರೆ ನಿಮ್ಮೆಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಸಮಾನವಾಗಿ ಹಂಚಬೇಕಂತ ಇರೋವಂಥ ವ್ಯಕ್ತಿ ಅಂತ. ಸೊ ಅದನ್ನು ನಂಬಿ ಹಲವಾರು ವ್ಯಕ್ತಿಗಳು ನಿಧಾನಕ್ಕೆ, ಮಾಸಾಗಿಲ್ಲ, ನಿಧಾನಕ್ಕೆ ಗಟ್ಟಿತನ ಇರೋವಂಥವ್ರು ಸೇರ್ತಾ ಇದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ಅಹಿಂದ ಅಂದ್ರೇ ಚರಿತ್ರೆ ಇಲ್ಲದವರು, ಅಧಿಕಾರದ ಚರಿತ್ರೆ ಇಲ್ಲದವರು, ಹೌದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದವರೇನೆ. ಅವರನ್ನು ನಿಧಾನಕ್ಕೆ ಎಳ್ಕೊಂಡು ಹೋಗ್ಬೇಕು. ಇದೇ ರೀತಿ ಯಾಕೆ ನಾನು ಆರಂಭದ ಶ್ಲೋಕ ಎಕ್ಸಾಂಪಲ್ ಹೀಗೆ ಹೇಳ್ತೀನಿ ನೋಡಿ. ಈ ಎರಡೂ ಕಡೆ ಎರಡೂ ರೀತಿಯ ಕಪಿಮುಷ್ಟಿ ಇದೆ. ಆ ಕಪಿಮುಷ್ಟಿಯ ಮಧ್ಯದಿಂದ ಒಬ್ಬರನ್ನ ಯಾರನ್ನಾದರೂ ಮೇಲಕ್ಕೆ ತಳ್ಳಲೇಬೇಕು. ಯಾಕಂದರೆ ಅದನ್ನು ಬ್ರೇಕ್ ಮಾಡಿ ಇನ್ನೊಂದು, ಈಗ ಅಹಿಂದ ಅಂದ ಕೂಡಲೇ ಬರೀ ಕಾಂಗ್ರೆಸ್ ಅನ್ನುವಂತಹ ಅದು ಕೂಡ ಒಂದು ಉನ್ಮಾದ ಇದೆ.
ಅದರ ಮಧ್ಯೆ ನೀವು ಬಿ ಜೆ ಪಿ ಬೆಂಬಲಿಸ್ತಿರೋ JDS ಮತ್ತೊಂದು, ಆದರೆ ನಿಮ್ಮ ಆಂತರ್ಯದಲ್ಲಿ ಯಾವಾಗಲೂ ಈಗಿರುವ ಅಹಿಂದ ನಾಯಕರ ರೀತಿಯ ಸಿದ್ಧಾಂತ ಇರುತ್ತೋ, ಎಲ್ಲರನ್ನ ಒಳಗೊಳ್ಳುವ, ಅವಕಾಶ ವಂಚಿತರ ಜೊತೆಗೆ ನಿಲ್ಲುವ, ಅವರನ್ನೇ ಬೆಂಬಲಿಸುವ ಅಹಿಂದ ಇರುತ್ತೋ? ಇದರಲ್ಲಿ ವೆರಿ ಕ್ಲಿಯರ್, ಇದರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಯಾರಿಗೆ ಅವಕಾಶ ವಂಚಿತರಾಗಿರ್ತಾರೆ ಅವರನ್ನೇ. ಇವತ್ತು ಕೂಡ ನನ್ನ ಕಾರಲ್ಲಿ ಹತ್ತಂಥವ್ರು ಈ ಗರಿ ಶರ್ಟು, ಬಂಗಾರದ್ದು ವಾಚ್ ಹಾಕೊಂಡಾರಂಥವಲ್ಲ, ಬಡವ್ರ ಮಕ್ಕಳುಗಳು. ನನ್ನ ಕಾರಲ್ಲಿರೋವಂಥವ್ರು ಯಾರು ಅವಕಾಶ ವಂಚಿತರಾಗಿರ್ತಾರೆ, ಏನೂ ನಿರ್ಲಕ್ಷ್ಯಕ್ಕೊಳಗಾಗಿರ್ತಾರೆ ಅಂಥವ್ರೆ ನಾಳೆ ನಾನು MLA ಆದರೂ ಅಂಥವ್ರೇ, ನಾನು ನಾಳೆ ಮಿನಿಸ್ಟರ್ ಆದರೂ ಅಂತಾರೆ, ನಾನು ಏನೂ ಆಗದೇ ಇದ್ದರೂ ಕೂಡ ಅಂಥವ್ರು. ನನಗೆ ದೇವರಾಜ ಅರಸು ನಿಜವಾದ ಅರ್ಥದಲ್ಲಿ ಇನ್ಸ್ಪಿರೇಷನ್. ಅವರು ಆಮೇಲೆ ಲೋಹಿ ಅವರು, ಆಮೇಲೆ ಕರ್ಪೂರಿ ಲಾಲ್ ಠಾಕೂರ್ ಅಂತಂದ್ಬಿಟ್ಟು ಸೊ ಅವರೆಲ್ಲ ಏನು ಮಾಡ್ತಾ ಇದ್ರು, ಯಾರೋ ಅಲ್ಲಿ ಕಪ್ಪೆ ಹಿಡಿತಾ ಇರೋಂಥವ್ರನ್ನ, ಕೂಲಿ ಮಾಡ್ತಿರೋಂಥವ್ರನ್ನ, ಹೆಸರು ಇಲ್ಲದೆ ಇರೋಂಥವ್ರನ್ನ ಅವ್ರನ್ನ ಕರೆದು ಅವರಿಗೆ ಅವಕಾಶ ಕೊಟ್ಟರಂತೆ, ಅಧಿಕಾರ ಕೊಟ್ಟರು, ಟಿಕೆಟ್ ಕೊಟ್ಟರು, MLAಗಳನ್ನ ಮಾಡಿದರು. ಆ ಒಂದು ಆದರ್ಶ ರಾಜಕಾರಣ ನನ್ನ ಇನ್ಸ್ಪಿರೇಷನ್ನು. ನನಗೇನಾದರೂ ಅದೃಷ್ಟ ಇದ್ದು ಆ ರೀತಿ ಒಂದು ಮುಂದಿನ ದಿನಗಳಲ್ಲಿ ಆ ಶಕ್ತಿ ಸಿಗುತ್ತೆ ಅಂತಂದರೆ ನಮ್ಮದು ಫೋರ್ಮೋಸ್ಟ್ ಕನ್ಸರ್ನ್ ಅಂಥ ವ್ಯಕ್ತಿಗಳು ಇರುತ್ತೆ. ಬಟ್ ಟೆಸ್ಟ್ ಮಾಡ್ತೀವಿ, ಅವ್ರಿಗೆ ಗಟ್ಟಿತನ ಇರಬೇಕು. ಕಾಂಪ್ರಮೈಸ್ ಆಗೋ ವ್ಯಕ್ತಿಗಳನ್ನ ನಾನು ಹತ್ರ ಬಿಡ್ಕೊಳಕ್ಕೆ ಹೋಗಲ್ಲ, ಕಾಂಪ್ರಮೈಸ್ ಆಗ್ಬಾರ್ದು. ಬೇಕಾದ್ರೆ ಏನೂ ಇಲ್ವಾ ಮನೇಲಿ ಕೂತ್ಕೊಳ್ಳೋಣ, ಅಧಿಕಾರ ಇಲ್ವಾ, ದುಡ್ಡು ಇಲ್ವಾ, ಸಗಣಿ ನೆಲದ ಮೇಲೆ ಒಂದು ಚಾಪೆ ಹಾಕೊಂಡು ಒಂದು ದಿಂಬು ಹಾಕೊಂಡು ಆರಾಮಾಗಿ ಮಲ್ಕೊಂತೀವಿ. ಬಟ್ ಈ ಕಾಂಪ್ರಮೈಸ್ ಆಗಿ ಬದುಕೋದಿದೆಯಲ್ಲ, ಅದು ಯಾವತ್ತೂ ಕೂಡ ನಾವು ಒಪ್ಪಲ್ಲ. ಸೊ ನಾಳೆನೂ ಕೂಡ ನೀವೊಂದು ಉದ್ದೇಶ ಇಟ್ಕೊಂಡಿದ್ದೀರಿ ಅಂತಂದ್ರೆ ಅದಕ್ಕೋಸ್ಕರ ಹೋರಾಟ ಮಾಡಬೇಕಾಗ್ತದೆ. ನಾನು ಹೇಳಿದ್ನಲ್ಲ ಆಗಲೇ, ಇದು ಒಂದು ಕಠಿಣ ಮಾರ್ಗ, ಇದು ಈಸಿ ಅಂತೂ ಇರೋದಿಲ್ಲ ಅಂತಂದು. ಸೊ ಅವ್ರನ್ನ ನಿಜವಾಗ್ಲೂ ನಾವು ಕನ್ವಿನ್ಸ್ ಮಾಡ್ತೀವಿ. ಪಕ್ಷದಲ್ಲಿ ಯಾರ ವರಿಷ್ಠರು ಅಂತಾರೆ, ಯಾವುದೇ ಪಕ್ಷ ಇರ್ಬೋದು, ಮೋಸ್ಟ್ಲಿ BJPನೇ ಅನ್ಸುತ್ತೆ. ಸೊ ಅಲ್ಲಿದ್ದಾಗ ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ತೀವಿ, ಫೈಟ್ ಮಾಡ್ತೀನಿ ಅವರಿಗೋಸ್ಕರ. ಇಲ್ಲ, ಹೀ ಡಿಸರ್ವ್ಸ್, ನೀವು ಕೊಡಲೇಬೇಕು ಅಂತಂದು. ರಿಸೈನ್ ಮಾಡ್ಬೇಕಾದ್ರೆ ರಿಸೈನ್ ಮಾಡ್ತೀವಿ. ಬಟ್ ನನ್ನ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನನ್ನೇನೋ ಇದು ಮಾಡೋದಕ್ಕೋಸ್ಕರ ಯಾವತ್ತೂ ಕೂಡ ಇನ್ನೊಬ್ಬರನ್ನ ಬಲಿ ಕೊಡೋ ಕೆಲಸ ಮಾಡೋದು. ಇನ್ನು ನಾನು ಈ ಪ್ರಶ್ನೆ ಕೇಳೋದಕ್ಕೆ 5 ಕಾರಣ ಇದ್ದಾವೆ. ವರ್ತೂರ್ ಪ್ರಕಾಶ್, R ಶಂಕರ್, ವಿಶ್ವನಾಥ್ ಅವರು, MTB ನಾಗರಾಜ್, ಎಲ್ಲರೂ ಒಂದು ಸಮಾಜ ಅಂತ ನಾನು ಹೇಳಲ್ಲ, ಅಹಿಂದ ಅಂತಲೇ ಹೇಳ್ತಾರೆ. ಅವರು ನಿಮ್ಮ ರೀತಿಯ ಮನಸ್ಥಿತಿಲಿ ಹೋದ್ರೋ ಬೇರೆ ರೀತಿಲಿ ಹೋದ್ರು, ಅಲ್ಲಿ ಹೋದಾಗ ಅವರಿಗೆ ಒಂದು ಸಕಾರಾತ್ಮಕವಾದ ವಾತಾವರಣ ಸೃಷ್ಟಿ ಆಗಲಿಲ್ಲ. ಅದು ಜನರು ಆಯ್ಕೆ ಮಾಡಲಿಲ್ವೋ, ಅದು ಸೆಕೆಂಡ್ರಿ. ಆ ನಂತರದಲ್ಲಿ ಅವ್ರ ಸ್ಥಿತಿ ಹೇಗಿದೆ ನಿಮಗೂ ಗೊತ್ತಿದೆ. ಆದರೆ ವಿನಯ್ ಕುಮಾರ್ ಚುನಾವಣೆಯಲ್ಲೂ ಮರ್ಜಿ ಆಗಲಿಲ್ಲ, ನಾಳೆ ಅಲ್ಲಿಗೋದ್ರೂ ಮರ್ಜಿ ಆಗಿ ನೀವೇ ಹೇಳ್ತಿದ್ದೀರಿ. ಅಂತಹ ಸ್ಥಿತಿ ಬಂದರೆ, ಒಂದು ವೇಳೆ ಆ ಥರ ಬರೋದು ಬೇಡ, ನಿಮ್ಗೆ ಒಳ್ಳೇದಾಗಲಿ, 28ಕ್ಕೆ ನೀವು ಶಾಸಕರಾಗಿ ಆಯಿತಾ, ಏನು ಮಾಡ್ತೀರಾ? ಆಲ್ಟರ್ನೇಟಿವ್ ನೀವು ಸ್ವಾಭಿಮಾನ ಒಳಗ ಹಂಗೆ ಜೀವಂತವಾಗಿರತ್ತ, ಅದೇ ನಿಮ್ಮ ಕ್ಯಾನ್ವಾಸ? ಅಂಥ ಒಂದು ಸಂದರ್ಭ ಬಂದ ಆಗಲೇ ಹೇಳಿದ್ನಲ್ಲ, ಕಾಂಪ್ರಮೈಸ್ ಮಾಡಲ್ಲ ಅಂತಂದು ನಾನು. ಬಟ್ ಮತ್ತೆ ಕಟ್ತೀರಾ? ನನಗೆ ಐ ಆಮ್ ರೆಡಿ ಟು ಫಾಲ್ ಡೌನ್ ಅಗೇನ್ ಆ್ಯಂಡ್ ಅಗೇನ್, ರೈಸ್ ಅಗೇನ್ ಆ್ಯಂಡ್ ಅಗೇನ್, ಫೀನಿಕ್ಸ್ ಥರ. ನನಗೆ ಹೋರಾಟದ ಮನೋಭಾವ ಇದರಿಂದ ಹಿಂದೆ ಹೋಗೋಕ್ಕಾಗಲ್ಲ. ಇವಾಗ ಬಂದ್ಬಿಟ್ಟಿದೆ. ಇವಾಗ ಇದನ್ನು ಹೋರಾಟಗಳು ಮಾಡ್ತಾ ಇರಬೇಕನ್ನೋ ಒಂದು ಕಿಚ್ಚಂತೂ ಇದೇ ಇದೆ ನನಗೆ. ಬಟ್ ಕಾಂಪ್ರಮೈಸ್ ಅಂತೂ ಆಗೋದಿಲ್ಲ. ಬಟ್ ಈಗಿರೋ ಒಂದು ಹೊಸ ರಾಜಕೀಯ ಸಮೀಕರಣದಲ್ಲಿ ಯಾಕೆ ನಾನು ಆಶಾಜೀವಿಯಾಗಿದ್ದೀನಿ, ಒಂದು ಆಪ್ಟಿಮಿಸಮ್ ಇದೆ ಅಂತಂದರೆ, BJPನಲ್ಲಿ ಆ ಅವೇರ್ನೆಸ್ ಬಂದಿದೆ. ಅವರು ಹೊಸ OBC ನಾಯಕರನ್ನು ಸೃಷ್ಟಿ ಮಾಡಬೇಕಂತಿದ್ದಾರೆ. ಆಮೇಲೆ SC/ST ಸಮಾಜದವ್ರನ್ನ ಮೇಲೆತ್ತಿ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಐ ಥಿಂಕ್ ಅವರು ರಾಷ್ಟ್ರಪತಿ ಮಾಡಿದರು. ಎಷ್ಟೊಂದು ಜನ ಚೀಫ್ ಜಸ್ಟಿಸಸ್, ಫಸ್ಟ್ BJP ಇದರಲ್ಲಿ 2 SC ಚೀಫ್ ಜಸ್ಟಿಸ್ಗಳೆಲ್ಲ ಆದರು. ಇದು ನಿಧಾನಕ್ಕೆ ಆಗ್ತಾ ಇದೆ. ಅಲ್ಲಿ ಅಫ್ಕೋರ್ಸ್ ಆ ಪಾರ್ಟಿನೇ ಇದ್ದಿದ್ದೇ ಒಂದು ರೀತಿಯಲ್ಲಿ. ಬಟ್ ಇವಾಗ ಅವರು ಏನು ಈಗ ಚೇಂಜ್ ಆಗ್ತಿರುವಂಥ ಒಂದು ವಾಸ್ತವದಲ್ಲಿ ಅವರು ಕೂಡ ಬದಲಾಗ್ತಾ ಇದ್ದಾರೆ. ಒಂದು ನಿದರ್ಶನ, ಮೊನ್ನೆ ನಾನೇನು ಟಿಕೆಟ್ ಕೇಳಿರಲಿಲ್ಲ BJPಗೂ. ನಾನು ಅದರಲ್ಲಿ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂತ ನನ್ನ ಹೆಸರು ಹೋಗಿತ್ತದು, ಬಂತದು. ಇವಾಗ ಎಷ್ಟೊಂದು ವರ್ಷ ದುಡ್ದಿರೋರಿದ್ರು, ಅವನ್ನೆಲ್ಲ ಬೈಪಾಸ್ ಮಾಡಿ ನನ್ನ ಹೆಸರನ್ನು ಮೇಲ್ ಕಟ್ಟಿದ್ದು ಒಂದು ಎಕ್ಸಾಂಪಲ್. ಸೊ ಐ ಥಿಂಕ್ ಆಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಐಡಿಯಾಲಜಿ ಇಸ್ ಗುಡ್, ಐಡಿಯಾಲಜಿ ಇರಬೇಕಂತಂದಿಲ್ಲ ಅಂತಂದು. ಇವಾಗ ನಾನು ರಾಜಕೀಯ ಅಧಿಕಾರ ಮುಖ್ಯನೋ ಸಿದ್ಧಾಂತ ಮುಖ್ಯನೋ ಅಂತ ಒಂದು ಪ್ರಶ್ನೆ ಬರ್ತದೆ. ನಾನು ದೊಡ್ಡ ಕೆಲಸ ಮಾಡಬೇಕಂತಿರೋದು, ನನಗಿರೋಂಥ ಒಂದು ವಿಷನ್ ಇಂಪ್ಲಿಮೆಂಟ್ ಮಾಡಬೇಕು, ಇನ್ನೊಬ್ಬರನ್ನ ಬೆಳೆಸಬೇಕು ಅಂತಂದಾಗ ರಾಜಕೀಯ ಅಧಿಕಾರ ಬೇಕಾಗ್ತದೆ. ಆ ರಾಜಕೀಯ ಅಧಿಕಾರ ಇಲ್ದಂಗೆ ನಾನು ಕೇವಲ ಭಾಷಣ ಮಾಡ್ಕೊತ ಇದ್ದೆ ಅಂತಂತಂದರೆ ಐ ಆಮ್ ಆಲ್ವೇಸ್ ಡಿಸ್ಪೆನ್ಸಿಬಲ್. ಒಂದು ಸ್ವಲ್ಪ ದಿನ ನೋಡ್ತಾರೆ ಜನಗಳು, ನಮ್ಮ ಹಿಂದೆ ಬರೋದಿಲ್ಲ. ಇವತ್ತು ಬರೀ ಭಾಷಣ ಮಾಡೋರ ಗತಿ ಏನಾಗಿದೆ ಅಂತ ಗೊತ್ತಾಗಿದೆ. ಬಟ್ ಇಲ್ಲಿ ನಾವು ಕಾಂಪ್ರಮೈಸ್ ಆಗ್ದಂಗೂ ಕೂಡ
ಏನು ಇವತ್ತು ಅವ್ರಿಗೂ ಕೂಡ ಒಂದು ಅವಶ್ಯಕತೆ ಇದೆ, ಒಂದು ಅಹಿಂದ ವರ್ಗದ ಲೀಡರ್ ಇರ್ಬೋದು, OBC ಲೀಡರು. ಸೊ ನಾವು ಅವ್ರ ಪರವಾಗಿ ಮಾತಾಡ್ತಾ, ಅವ್ರ ಪರವಾಗಿ ಹೋರಾಟ ಮಾಡ್ತಾ, ರಾಜಕೀಯವಾಗಿ ಕೂಡ ಒಂದು ಅಧಿಕಾರ ಪಡೆದು ಬೆಳೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಸೊ ಐ ಥಿಂಕ್ ಅದಕ್ಕೆ ಅರ್ಹತೆ ನಮಗಿರಬೇಕು. ಈಗ ಸುಮ್ಮನೆ ನನಗೆ ಹೆಸರಿದೆ ಅಂದ ತಕ್ಷಣ ಕರೆದು ಕೊಡೋದಿಲ್ಲ. ಅದಕ್ಕೆ ನಾನು ನನ್ನಲ್ಲಿ ಪ್ರಾಮಾಣಿಕತೆ ಇರಬೇಕು, ಹೋರಾಟ ಮಾಡ್ತಾ ಇರಬೇಕು, ಕೆಲವೊಂದು ಮೂಮೆಂಟ್ಸ್ನ ಮಾಡಬೇಕಾಗ್ತದೆ. ಆಮೇಲೆ ನಿರಂತರವಾಗಿ ಜನಗಳ ಹತ್ರ ಸಂಪರ್ಕ ಇರಬೇಕು. ಆಮೇಲೆ ನಮ್ಮ ಕ್ಷೇತ್ರದ ಆಚೆ ಹೋಗಿ ಎಲ್ಲ ಜನಗಳ ಜೊತೆ, ಎಲ್ಲ ವರ್ಗದ ಜೊತೆ ಮಿಂಗಲ್ ಆಗಬೇಕು, ಸಂಘಟನೆ ಮಾಡಬೇಕು. ಐ ಥಿಂಕ್ ಅವೆಲ್ಲ ಕ್ವಾಲಿಟೀಸ್ ಇದ್ವು ಅಂತಂದಾಗ ಆಟೋಮೆಟಿಕಲಿ ನಾವು ಪೊಲಿಟಿಕ್ಸಲ್ಲಿ ರೈಸ್ ಆಗ್ತೀವಿ. ಆ ಸ್ಕೋಪು ಹೆಚ್ಚಾಗಿ ಇವತ್ತು BJPಲಿದೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ಕಾಲದಲ್ಲಿ ಇತ್ತು, ಅದು ಇವಾಗ ಝೀರೋ. ಅಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಮನೆ ಮಾಡಿಬಿಟ್ಟಿದೆ. ಒಂದು ನಾಯಕತ್ವ ಅಥವಾ ಒಂದು ಸಿದ್ಧಾಂತ ಒಬ್ಬರ ಕೈಯಲ್ಲಿ ಇದ್ಬಿಟ್ರೆ ಸರ್ವಾಧಿಕಾರಿಯ ಮನಸ್ಥಿತಿ ಬಂದು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇನ್ನುಳಿದವರನ್ನ ತಳ್ಳಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕಾಣಿಸುತ್ತೆ. ಅಂಥದ್ದು ಬ್ರೇಕ್ ಆಗಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಅದಕ್ಕೆ ನೀವೇನು ಮಾಡಬಹುದು? ಅದಕ್ಕೆ ಬ್ರೇಕ್ ಆದಾಗ ನಾವೆಲ್ಲರೂ ಕೆಲಸ ಮಾಡುವಾಗ, ಈಗ ನೀವು ಅದನ್ನೇ ಮಾಡ್ತಾ ಇದ್ದೀರಿ, ಅದು ಬ್ರೇಕ್ ಆಗಬೇಕು ಅಂತಂದಾಗ ಅದೇ ನಾನು ಹೇಳಿದ್ನಲ್ಲ. ಈ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಒಂದು ಎಕ್ಸಾಂಪಲ್ ಅಂತ ತಗೊಂಡಾಗ, ನಾನು MP ಎಲೆಕ್ಷನಲ್ಲಿ ಹಿಂದೆ ಸರ್ದು ಕಾಂಪ್ರಮೈಸ್ ಆಗಲಿಲ್ಲ. ಸೊ ಆ ರೀತಿ ಅನ್ಕಾಂಪ್ರಮೈಸಿಂಗ್ ಆ್ಯಟಿಟ್ಯೂಡ್ ಅಂತ ಹೊಸ ಲೀಡರ್ಸ್, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋಂಥವ್ರು ಬರಬೇಕು. ಈಗ ದಾವಣಗೆರೆಯಲ್ಲಿ ನಂದು ಒಂದು ಕಾಂಪಿಟೇಷನ್ ರೈಸ್ ಆಯಿತು. ಹೌದು, ದಾವಣಗೆರೆಯಲ್ಲಿ ಸರ್ವಾಡಳಿತ ಇದೆ, ಒಂದು ಸರ್ವಾಧಿಕಾರಿ ಧೋರಣೆ ಇದೆ. ಅವರು IAS ಕೋಚಿಂಗ್ ಶುರು ಮಾಡಿದರು ದಾವಣಗೆರೆಯಲ್ಲಿ. ಅವ್ರಿಗೆ ಬೇಕಿರಲಿಲ್ಲ, ಇಷ್ಟು ದಿನ ಆಲೋಚನೆ ಬಂದಿರಲಿಲ್ಲ IAS ಕೋಚಿಂಗ್ಗೆ ಕೊಡಬೇಕು. ನಾನು ಒಂದು ಕೋಚಿಂಗ್ ಶುರು ಮಾಡಿದ ಮೇಲೆ ಒಂದು 6-7 ತಿಂಗಳಾದಮೇಲೆ ಅವರು ಕೂಡ ಚೀಫ್ ಸೆಕ್ರೆಟರಿ ಕರೆಸಿ, ಇರಬರೋ ದೊಡ್ಡ ಅಧಿಕಾರಿಗಳನ್ನ ಕರೆಸಿ, ಸಿದ್ದರಾಮಯ್ಯನೂ ಕರೆಸ್ಬೇಕಂತಿದ್ರಂತೆ. ಅದನ್ನು ಕರೆಸಿ ಇನಾಗ್ರೇಷನ್ ಮಾಡಿ ಒಂದು ನಮ್ಮಿಂದನೂ ಉಚಿತವಾಗಿ IAS ಕೊಡ್ತೀವಿ ಅಂತಂದು ಮಾಡಿದರು. ಈಗ ನಾನು ಗಟ್ಟಿಯಾಗಿ ನಿಂತಿದ್ದಕ್ಕೆ ತಾನೇ ಒಂದು ಕಾಂಪಿಟೇಷನ್ ಇರೋದಕ್ಕೆ. ನಾನು ಕುಣಿ ಬೆಳಕೆರೆ ಸ್ಕೂಲಿಗೆ ಹೋದರೆ ಒಂದು ವಾರ ಬಿಟ್ಟು ಅವರು ಕುಣಿ ಬೆಳಕೆರೆ ಸ್ಕೂಲಿಗೆ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲಿಗೆ ಹೋದ್ರೆ ಅವರು ಕೂಡ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ. ಭಾಷಣದಲ್ಲಿ ನಾವು ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚು ಹೊತ್ತು ಮಾತಾಡಿದ್ರೆ ಅವ್ರ ಭಾಷಣದಲ್ಲೂ ಕೂಡ ಅವು ಸೇರ್ತಾ ಇದ್ದಾವೆ ಇತ್ತೀಚೆಗೆ. ಇದು ಅನ್ಸೀನ್ ಇನ್ ದಾವಣಗೆರೆ. ಮುಂಚೆ ಇರಲಿಲ್ಲ ಇದು ನನ್ನಿಂದ ಆಯಿತು ಅಂತ ಹೇಳ್ಕೋಬೇಕಾದ್ರೆ ನನಗೊಂಥರ ಬೋಸ್ಟಿಂಗ್ ಅಂತ ಅನಿಸ್ತದೆ. ಬಟ್ ಸತ್ಯ ಇದೆ ಅದರಲ್ಲಿ. ಜನ ಮಾತಾಡ್ತಾ ಇರೋಂಥದ್ದು. ವಿನಯ್ ಕುಮಾರ್ ಓಡಾಡ್ತಾ ಇರೋದಕ್ಕೆ ಅವರು ಓಡಾಡ್ತಾ ಇರೋದು. ಅವ್ರು ಮುಂಚೆಲ್ಲ ಹಿಂಗೆಲ್ಲ ಕ್ಯಾಂಪೇನಿಂಗ್ ಮಾಡಬೇಕಾಗಿರಲಿಲ್ಲ. ಅವ್ರು ಹೋಗ್ತಿರ್ಲಿಲ್ಲ. ಅವರು ಹಳ್ಳಿಗೆ ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ರೂಟಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರ ಮಗ ಎಲ್ಲಿ ಕಡೆ ಪ್ರಚಾರ ಮಾಡ್ತಾರೆ. ಮುಂಚೆ ಬೇಕಿರಲಿಲ್ಲ. ಟಿಕೆಟಿಗೆ ಹೋರಾಟ ಮಾಡಬೇಕಾಗಿರಲಿಲ್ಲ ಮುಂಚೆ. ಅವರು ಟಿಕೆಟ್ ಮನೆಗೆ ಮುಂಚೆನೇ ಇರ್ತಾ ಇತ್ತು. ಇವತ್ತು DK ಶಿವಕುಮಾರ್ ಮನೆ ಮುಂದೆ ಹೋಗಿ ಶಕ್ತಿ ಪ್ರದರ್ಶನ ಮಾಡಬೇಕು, ನಮಗೆ ಟಿಕೆಟ್ ಕೊಡ್ರಿ ಅಂತಂದು. ಆಮೇಲೆ ದೊಡ್ಡ ಲೀಡರ್ಗಳ ಹತ್ರ ಹೋಗಿ ಲಾಬಿ ಮಾಡಬೇಕಾಗಿದೆ. ಇಲ್ಲೆಲ್ಲ ಜನಗಳನ್ನ ಕರೆಸಿ, ಮನೆ ಕರೆಸಿ, ಹಾರ ಶಾಲ ಹಾಕ್ಬಿಟ್ಟು ಅವರಿಗೆ ಒಪ್ಪಿಸಿ ಇದಿರಲಿಲ್ಲ. ಸೊ ನೀವೇನು ಹೇಳಿದ್ರಿ, ಈ ಸರ್ವಾಧಿಕಾರ ಇದೆ ಅಂತಂದು ಹೇಳಿದ್ರಲ್ಲ, ಅದು ಆಗುತ್ತೆ. ಅದು ಆಗಬೇಕಂದ್ರೆ ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕಲ್ಲಿ ಈ ರೀತಿ ಒಂದು ಕಾಂಪ್ರಮೈಸಿಂಗ್ ಮಾಡ್ಕೊಳ್ಳೋದೇನೆ ಒಬ್ಬರು ಗಟ್ಟಿ ಅದಕ್ಕಿಂತ ದುಡ್ಡು ಬೇಕಿಲ್ಲ, ಏನೂ ಇಲ್ಲ. ನೀವು ಒಂದು ಸ್ವಲ್ಪ ಮಾತುಗಳನ್ನು ಕಲಿಬೇಕಾಗುತ್ತೆ, ನಾಲೆಡ್ಜ್ ಇರಬೇಕು, ವಾಸ್ತವದ ಪರಿಸ್ಥಿತಿ ಗೊತ್ತಿರಬೇಕು. ಆಮೇಲೆ ಅವರು ಎದುರಿಸಿದಾಗ ಎದುರಬಾರ್ದು. ಇವತ್ತು ನನ್ನ ಹೆಸರು ಎಲ್ಲಿ ತಗೊಳ್ಳಲ್ಲ ಯಾರು. ಅದು ಗೊತ್ತಿಲ್ಲ ರೀಸನ್, ನಾನು ಭಾಳ ಚಿಕ್ಕವನು ಅಂತ ನೀನು, ಅಥವಾ ಸುಮ್ಮನೆ ಅವನ ಹೆಸರು ತಗೊಂಡ್ಬಿಟ್ರೆ ದೊಡ್ಡನಾಗ್ಬಿಡ್ತಾನಂತ ಇರ್ಬೋದು, ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಫ್ರೀಯಾಗಿ ಓಡಾಡ್ತೀನಿ. ನನ್ನ ಕಡೆ ಎಲ್ಲಿ ಬೇಕಿದ್ರೆ ಅಲ್ಲಿ ಹೋಗ್ತೀನಿ, ಮಾತಾಡ್ತೀನಿ. ಯಾರಾದರೂ ಅಪ್ಪಿತಪ್ಪಿ ಯಾರಾದರೂ ಅಲ್ಲಿ ನನ್ನ ಪ್ರಶ್ನೆ ಕೇಳೋಕ್ಕೆ ಬಂದರೆ ಅಕ್ಕಪಕ್ಕ ಜನ ಅವರೇ ಹಿಡ್ಕೊಂಡು ಹೊಡಿತಾರೆ. ಅವರು ಹಂಗಿದೆ ದಾವಣಗೆರೆಯಲ್ಲಿ. ಅವ್ರು ಒಳ್ಳೆ ಕೆಲಸಕ್ಕೆ ಬಂದರೆ ನೀನೇನು ಅಡ್ಡಿ ಮಾಡ್ತೀಯ? ಯಾರಾದರೂ ಅವ್ರ ಚೇಲಗಳೇನೋ ಬಂದರು ಅಂತಂದರೆ ಜನಗಳೇ ದೇ ಆರ್ ಟೇಕಿಂಗ್ ಕೇರ್ ಆಫ್. ಸೊ ಐ ಥಿಂಕ್ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಅಲ್ಲ, ಒಂದು ವಿನಯ್ ಕುಮಾರ್ ಅವರು ಒಂದು ಬ್ಯಾನರ್ ಕಟ್ಔಟ್ ಅಷ್ಟರ ಮಟ್ಟಿಗೆ ಕಂಗಿಡಿಸಿದೆ ಅಂದರೆ, ಸೊ ಇದು ನಾನು ಅದನ್ನು ಆಧುನಿಕ ಅಸ್ಪೃಶ್ಯತೆ ಅಂತಂದು ಹೇಳ್ತೀನಿ. ವೇದಿಕೆಗಳನ್ನು ನಿರಾಕರಿಸುವಂಥ, ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಸ್ಬಿಡಿ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಯಾರೋ ಕರೆದು ವೇದಿಕೆ ಕೊಡ್ಬೇಕಂತಿರ್ತಾರೆ. ಅವನನ್ನು ಆ ವೇದಿಕೆ ಮೇಲೆ ಕೂರಿಸ್ಬೇಡಿ, ಕರಿಬೇಡಿ ಅಂತ ಹೇಳೋವಂಥದ್ದು, ಅಂದರೆ ನಿರಾಕರಿಸುವಂಥದ್ದು, ಒಂದು ಅವಕಾಶ ನಿರಾಕರಿಸುವಂಥದ್ದು ಕೂಡ ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಅಂದರೆ ಮುಡ್ದೇ ಇರೋದು ಅಷ್ಟೇ ಅಲ್ಲ, ಆ ಮನಸ್ಥಿತಿ, ಆ ಫ್ಯೂಡಲ್ ಮೈಂಡ್ಸೆಟ್ಟು. ನಾವು ಭಾಳ ಮುಂದುವರೆದಿದ್ದೀವಿ, ನಾವು ಹೇಳ್ದಂಗೆ ನಡಿಬೇಕು. ಜೊತೆಗೆ ಇವನಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಇವನು ಚಿಗುರ್ಕೊಂಡ್ಬಿಡ್ತಾನೆ, ಮೇಲ್ ಬರ್ತಾನೆ. ಈ ಒಂದು ಜಲಸಿ ಅಂತಿರೋ ಇದೆಯಲ್ಲ, ಇದು ದರ್ ಇಸ್ ನೋ ಡಿಫ್ರೆನ್ಸ್.
ಅವಾಗ ಏನು ಒಂದು ಅಸ್ಪೃಶ್ಯತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅದೇ ಮನೋಭಾವ ಇದಾಗ್ತಾ ಇರೋವಂಥದ್ದು. ಸೊ ಇದನ್ನೇನಿಲ್ಲ, ಅನುಭವಿಸ್ಬೇಕು. ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ, ಯಾಕಂದರೆ ಎವ್ರಿ ಹ್ಯುಮಿಲಿಯೇಷನ್ ಅನ್ನೋದೇನಿದೆ ಅದು ಒಂಥರ ಫ್ಯೂಯಲ್ ಇದ್ದಂಗೆ, ಡೋಸ್ ಇದ್ದಂಗೆ. ಒಳಗೆ ನಗಬೇಕು, ನನ್ನ ತಡೀತಾರೆ, ನನಗೆ ಅವಮಾನ ಮಾಡ್ತಾರೆ ಅಂತಂದರೆ ನಾನೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಬೆಳಿತಿದ್ದೀನಿ ಅಂತಂದು ಅರ್ಥ. ಸೊ ಹಾಗಾಗಿ ಸಮಾಧಾನವಾಗಿ, ಎಲ್ಲೋ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ದಂಗೆ ಅಥವಾ ಅನುಕಂಪ ಗಿಟ್ಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ದಂಗೆ ನನ್ನ ಪಡಿ ನಾನು ಜನಗಳೇ ಅನುಕಂಪ ವ್ಯಕ್ತಪಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಪಾಪ ಒಂದಿಬ್ಬರು ಪ್ರೊಫೆಸರ್ಗಳು ಬಂದು, ಸರ್ ನಮ್ಮ ಕಾಲೇಜಿಗೆ ಕರೆಸ್ಬೇಕಂತ ಎಷ್ಟು ಆಸೆ ಸರ್ ನನಗೆ, ಎಲ್ಲರ ನ್ಯೂಟ್ರಲ್ ಇದರಲ್ಲಿ ಒಂದು ಫಂಕ್ಷನ್ ಮಾಡೋಣ ಸರ್, ಇವರು ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾರೆ, ಜನಗಳಲ್ಲೇ ಹೇಳ್ತಾ ಇರ್ತಾರಲ್ಲ. ಸೊ ಅವರೆಲ್ಲ ಬದಲಾವಣೆ ಬಂದಿದೆಯಲ್ಲ, ನಮ್ಗೆ ಅದೇ ಸಾಕು. ಒಬ್ಬ ಹಿಂದುಳಿದವನ ವಿರುದ್ಧನೇ ಆಧುನಿಕ ಅಸ್ಪೃಶ್ಯತೆಯನ್ನು ಇಟ್ಕೋತಾರೆ ಅಂದರೆ, ಇನ್ನು ದಮನಿತ, ಶೋಷಿತ, ಅಲ್ಪಸಂಖ್ಯಾತರನ್ನು ಅವರು ಸರಿಸಮನಾಗಿ ಕೂರಿಸ್ಕೋತಾರ? ಎಲ್ಲ ನಾಟಕ, ಎಲ್ಲ ಡ್ರಾಮಾ. ಎಲೆಕ್ಷನ್ ಟೈಮಲ್ಲಿ ಹೋಗೋದು ಅವೆಲ್ಲ ಶುದ್ಧ ಡ್ರಾಮಾ. ಅವೆಲ್ಲ ಅವ್ರ ಮನಸ್ಸೊಳಗೆ ಅವಿಲ್ಲ ಸರ್. ಅವರು ಬಿಸ್ನೆಸ್ ಪೀಪಲ್. ಈಗ ನಾಳೆ ಸಮರ್ಥ ಎಲೆಕ್ಟ್ ಆದಮೇಲೆ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಏನಿರ್ತದೆ, ಹೊಸ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಶುರು ಮಾಡೋಣ, ದೊಡ್ಡ ಮಿಲ್ ಇನ್ನೊಂದು ಎಲ್ಲಿ ಮಾಡೋಣ, ದಟ್ ಈಸ್ ಫಸ್ಟ್ ಪ್ರಯಾರಿಟಿ. ಅಥವಾ ಇನ್ನೊಂದು ಮೆಡಿಕಲ್ ಕಾಲೇಜ್. ಇಲ್ಲಿ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋಕ್ಕೆ ಬಿಟ್ಟಿಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಾಗಿದೆ. ಇದು ಭಾಳ ದೊಡ್ಡ ಜಿಲ್ಲೆ, ಸುಮಾರು 28 ಲಕ್ಷ ಜನಸಂಖ್ಯೆ ಇರುವಂಥದ್ದು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಟ್ಟಿಲ್ಲ, ಯಾಕೆ ಅವ್ರವ 2 ಮೆಡಿಕಲ್ ಕಾಲೇಜ್ ಇದ್ದಾವೆ. ಸೊ ಅವ್ರದ್ದು ಫಸ್ಟು ಪ್ರಯಾರಿಟಿ ಅವಕಾಶ ವಂಚಿತರನ್ನು ಬಿಟ್ಟಾಕ್ರಿ. ಅವ್ರ ಕ್ಷೇತ್ರದ ಜನತೆ ಬಗ್ಗೆ ಇರೋದೇ ಇಲ್ಲ. ಏನಾದರೂ ಅಭಿವೃದ್ಧಿ ಮಾಡಬೇಕು, ಏನಾದರೂ ಹೊಸದನ್ನು ತರಬೇಕು ಅನ್ನೋದು ಆ ಆಲೋಚನೆಗಳಿಲ್ಲ ಅವರಿಗೆ. ನನ್ನ ಬಿಸ್ನೆಸ್ನ ನಾನು ಹೆಂಗೆ ಬೆಳೆಸ್ಕೊಂಡು ಹೋಗಬೇಕು, ನನ್ನ ಆಸ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಅವ್ರ ಜನಪ್ರತಿನಿಧಿಯಾಗಿ 80% ಆಫ್ ದೇರ್ ಟೈಮ್ ದಿನದಲ್ಲಿ ಏನಿರ್ತದೆ ಅದು ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ ಏನೇನು ಇರ್ತಾವಲ್ಲ, ಎಲ್ಲಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡೋಣ, ಎಲ್ಲಿ ಯಾವ ಹೊಲ ಮಾರಾಟಕ್ಕಿದೆ, ಎಲ್ಲಿ ಯಾವ ದೊಡ್ಡ ಸೈಟ್ ಮಾರಾಟಕ್ಕಿದೆ, ಅದನ್ನು ಹೆಂಗೆ ಕಡಿಮೆ ರೇಟಿಗೆ ನಾವು ಪರ್ಚೇಸ್ ಮಾಡೋಣ, ಹೆಂಗೆ ಬೆದರಿಸಿ ತಗೊಳ್ಳೋಣ, ಇವು ಓಡ್ತಿರ್ತವೆ ಹೊರತು ತಲೆಯಲ್ಲಿ. ಅಲ್ಲಿ ಸ್ಕೂಲ್ ಇಲ್ಲ, ಅಲ್ಲಿ ಪಾರ್ಕ್ ಇಲ್ಲ, ನಾವು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಮೊನ್ನೆ ಯಾರೋ ಚೆನ್ನಾಗಿ ಕೇಳಿದಾರೆ, ಅಣ್ಣ ನಮ್ಮ ಲೈಟ್ ಬಲ್ಪ್ ಇಲ್ಲ, ಲೈಟ್ ಬಲ್ಪ್ ಹಾಕ್ಸ್ಬಿಡು ಅಂತ. ಲೈಟ್ ಬಲ್ಪ್ ಇಲ್ಲ, ರೈಟ್? ನೀವು ಕಾರ್ಪೊರೇಟ್ರಿ ಹೇಳಿ ಎದುರಿಸೋ ಬದಲು ಈ ಕೆಲಸ ಮಾಡಿಸ್ರಿ, ನಿಮಗೆ ಜನ ಪ್ರೀತಿಯಿಂದ ಓಟ್ ಹಾಕ್ತಾರೆ ನಿಮಗೆ. ಸೊ ಇನ್ನು ಅವ್ರು ಭಯದಲ್ಲಿ ಬದುಕ್ತಾ ಇದ್ದಾರೆ. ಏನು ಈ ಶೋಷಿತ ವರ್ಗಗಳು, ಹಲವಾರು SC/ST ವರ್ಗಕ್ಕೆ ಸೇರಿದಂಥವ್ರು, ಅವರಿಗೆ ಹೆಲ್ಪ್ಲೆಸ್, ಪವರ್ಲೆಸ್, ಏನು ಮಾಡೋಂಗಿಲ್ಲ ಭಯದಲ್ಲಿ. ಅವ್ರಿಗಿರೋ ಒಂದೇ ಅಸ್ತ್ರ ಮತದಾನ. ಇವತ್ತು ಅದನ್ನು ಕೂಡ ಇವತ್ತು ಆಯ್ಕೆ ಇಲ್ಲ ಅವ್ರ ಮುಂದೆ. ಅವ್ರ ಆಪ್ಷನ್ನೇ ಇಲ್ದಂಗೆ ಆಗಿದೆ. ನೀವು ಹೇಳೋದು ನೋಡಿದ್ರೆ ಅವ್ರಿಗೆ ಆಪ್ಷನ್ ಇಲ್ಲ. ಒಂದೇ ಕಡೆ ಹೋಗ್ಬೇಕಲ್ಲ ನೀವು, ಅದನ್ನು ಆಪ್ಷನ್ ಕೊಡ್ತಾ ಇಲ್ಲ, ಅದನ್ನು ಕಿತ್ಕೊಂಡಿದ್ದೀರಿ. ಸೊ ಏನಕ್ಕೆ ಈ ಸ್ವಾತಂತ್ರ್ಯ, 75 ವರ್ಷ ಸ್ವಾತಂತ್ರ್ಯ ಅಂತ ಯಾಕೆ ಸೆಲೆಬ್ರೇಟ್ ಮಾಡಬೇಕು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫ್ರೀಡಮ್? ನಾವು ಸರ್ವೆ ಮಾಡ್ಬೇಕಾದ್ರೆ ಸ್ಯಾಂಪಲ್ಸ್ ಅಂತ ಕಲೆಕ್ಟ್ ಮಾಡ್ತೀವಿ. ನೀವು ಆಗಲೇ ನಿಮ್ಮ ಕನಸು ಹೇಳ್ಬೇಕಾದ್ರೆ ನನಗೆ ಬಿಹಾರದ ಸೂಪರ್ 30 ಆನಂದ್ ನೆನಪಾದ್ರು. ಆ ಸೂಪರ್ 30, ನಿಮ್ಮ ಸೂಪರ್ 30ಗೆ ನಾನು ಬರಬೇಕು ಅಥವಾ ಎಕ್ಸ್ ಬರಬೇಕು ಅಂದರೆ ಏನು ಮಾನದಂಡಗಳಿರಬೇಕು? ಚುನಾವಣೆ ಆದಮೇಲೆ ಆಗಿ ಸರ್, ಅವರಿಗೆ ಮಾನದಂಡ ಬಯಸೋದಕ್ಕಿಂತ ಮುಂಚೆ ನಾನು ಸರಿ ಇರಬೇಕು. ಅದು ನಾನು ಪ್ರತಿನಿತ್ಯ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾವು ಹೆಂಗೆ ಕಾಂಪ್ರಮೈಸ್ ಆಗ್ದಂಗೆ ನಾನು ಬದುಕಬೇಕು, ನನ್ನ ಹೇಳಿಕೆಗಳಿಗೆ ಬದ್ಧನಾಗಿ ನಾನು ಹೆಂಗಿರಬೇಕು ಅಂತಂದು. ಐ ಥಿಂಕ್ ನಾನು ಸರಿ ಇದ್ದರೆ ಆಟೋಮೆಟಿಕ್ಕಾಗಿ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ. ಅದು ದೊಡ್ಡ ಜವಾಬ್ದಾರಿ ಇರೋಂಥದ್ದು. ಈಗ ನಾನು ಅವರಿಗೆ ಒಂದು ಮಾನದಂಡ ಹಾಕುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಇವತ್ತು ಕೆಲವೊಬ್ಬರು MLA ಆಗಿ ಡಿಫೀಟ್ ಆಗಿ, ಅಂದರೆ MLA ಎಲೆಕ್ಷನಲ್ಲಿ ನಿಂತು ಡಿಫೀಟ್ ಆಗಿರೋಂಥವ್ರು, 30-40 ಸಾವಿರ ಓಟ್ ತಗೊಂಡಿರೋರು ಫೋನ್ ಮಾಡಿ ನಿಮ್ಮ ಸ್ವಾಭಿಮಾನಿ ಬಡಕ್ಕೆ ಬರ್ತೀನಿ ಅಂತಾರೆ. ನನಗಿಂತ ದೊಡ್ಡವರು ಅವ್ರು ಕಾಣಿಸ್ತಾರೆ. ನಾನಿನ್ನೂ ಆ ರೀತಿ ಎಲೆಕ್ಷನ್ ಫೈಟ್ ಮಾಡಿಲ್ಲ, ಬಟ್ ಅವ್ರಿಗೇನೋ ಒಂದು ಅನಿಸಿರ್ತದೆ. ಕೆಲವೊಬ್ಬರು ನಾನು ನೆಕ್ಸ್ಟ್ ಎಲೆಕ್ಷನ್ ಇಂಡಿಪೆಂಡೆಂಟ್ ನಿಲ್ಬೇಕಂತಿದ್ದೀನಿ, ನಿಮ್ಮದು ಬೆಂಬಲ ಬೇಕು. ಕೆಲವು ಪಾಪ ನಿಮ್ಮ ಅಭಿಮಾನಿನ ಅಂತ ಹೇಳ್ತಾರೆ. ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ನನಗೆ. ಸೊ ಮಾನದಂಡ ಅಂದ್ರೆ ಆಗಲೇ ಹೇಳಿದ್ನಲ್ಲ, ಕಾಂಪ್ರಮೈಸ್ ಆಗಬಾರ್ದು, ಉದ್ದೇಶ ಒಳ್ಳೆದಿರಬೇಕು. ಮಾಡಿದ್ವಿ. ನಾನು ಯಾಕೆ ಇದನ್ನು ನಿಮ್ಮ ಹತ್ರ ಬಯಸ್ತಿದ್ದೀನಿ ಅಂದರೆ, ಸಿದ್ಧಾಂತದಲ್ಲೂ ಕೂಡ ಪ್ರಜಾಪ್ರಭುತ್ವದ ವಸ್ತುಸ್ಥಿತಿ, ಸ್ಟೇಟಸ್ ಕ್ಯೂ ಇರಲೇಬೇಕು. ಇಲ್ಲ ಅಂದರೆ ನಾನು ಹೇಳಿದ್ದೇ ಆಗುತ್ತೆ, ನಾನು ಲೀಡರ್, ನಾನು ಹೇಳಿದ್ದೇ ಆಗತ್ತೆ, ಆಗಬೇಕು ಅಂತ ಬಯಸೋದು. ಅದಾಗಬಾರ್ದು ಅಂತ ನೀವು ಬಯಸ್ತಿದ್ದೀರಿ. ಮುಂದೆ ನಾನು 40 ವರ್ಷ ಆದ್ಮೇಲೆ ಮತ್ತೆ ನಾನು ಈ ಪ್ರಶ್ನೆ ನಾನು ಕೇಳಬಾರ್ದು, ಅಥವಾ ನಿಮ್ಮ ಜಾಗದಲ್ಲಿ ನಿಮ್ಮ ಮಗನೋ, ನನ್ನ ಜಾಗದಲ್ಲಿ ನನ್ನ ಮಗನೋ ನಿಮ್ಮನ್ನು ಕೇಳೋ ಥರ ಇರಬಾರ್ದು, ಇಲ್ಲ ಉಲ್ಟನೂ ಆಗಿರಬಾರ್ದು. ಸೊ ಆ ಕಾರಣಕ್ಕೋಸ್ಕರ ಅಹಿಂದ, ಯಾಕಂದರೆ ತುಂಬ ಒಳ್ಳೆ ಕನಸು, ನಂಗೆ ತುಂಬ ಖುಷಿ ಅನ್ನಿಸ್ತು. ನಾನು ಯಾರ ಹತ್ರ ಮಾತಾಡಲ್ಲ, ನಿಮ್ಮ ಹತ್ರ ಫಸ್ಟ್ ಟೈಮ್ ಮಾತಾಡ.
ಆ ಥರದ್ದೊಂದು ನಿಮ್ಮ ಕನಸಿದೆ. ಚಾಮರಾಜನಗರದಿಂದ ಒಂದು 40 ಜನರ ಸ್ಯಾಂಪಲನ್ನು ನೀವು ತೊಗೊಂಡ್ರೆ 28ಕ್ಕೆ, ಖಂಡಿತ 28ಕ್ಕೆ ಆಗಿಲ್ಲ ಅನ್ನೋ ನೀವು 32 ಖಂಡಿತ ಆಗುತ್ತೆ. ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕೆ ನಾನು ಒಬ್ಬ ಶಿಕ್ಷಣ ತಜ್ಞರ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡ್ತಿರೋದು? ನಾನು ದಾವಣಗೆರೆಯನ್ನು ಓಡಾಡಿದ್ದೀನಿ. ನೀವು ಹೇಳಿದ ಮೇಲೆ ದಾವಣಗೆರೆ ನನ್ನ ಅರಿವಿಗೆ ಬಂದ ರೀತಿ ಏನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತು ಸಿದ್ಧಾಂತ ಮತ್ತು ನಿಮ್ಮ ಈ ಜಾಗ, ನಿಮ್ಮ ಟೆರಿಟರಿ, ಇನ್ನು ಇಡೀ ಕರ್ನಾಟಕನೂ ಬಿಡಿ, ಎರಡೂ ಕಡೆ ನಿಮಗೆ ಸವಾಲೇ ಇದೆ. ಹೌದು. ಆ ಸವಾಲಿನ ಮಧ್ಯೆ ಈಗ ನೀವು ಹೋರಾಡ್ತಿದ್ದೀರಿ. ತಕ್ಷಣಕ್ಕಾಗೋದ, ತ್ವರಿತಗತಿಯಲ್ಲಂತೂ ಆಗೋದಿಲ್ಲ. ಬಟ್ ಅದು ಒಳ್ಳೇದಾಗಬೇಕು. ಯಾಕಂದರೆ ನೋಡಿ, ನಾನು ತುಂಬ ಜನ ಜೆನ್ಜಿ ಅಹಿಂದ ಅಂದಾಗ ಅವರೆಲ್ಲರೂ ಬಯಸೋದು ಬರೀ ಇದೇನಾ, ಏನು ಮಾತಿಲ್ವಾ, ಬರೀ ಡೈಲಾಗ, ಕ್ಯಾಶೆಟ್. ಅದ್ರ ಆಚೆಗೆ ಹೊಸತನ ಅದು ಬಯಸ್ತಿದೆ. ಇವತ್ತು ಇವ್ರು ಹೋದ್ರು ಆ ಜಾಗಕ್ಕೆ, ಮತ್ತೊಬ್ರು ಅವರೇ ಯಾರೋ ಹೇಳ್ತಾರೆ ಇಂಥವ್ರು ಬಂದು ಕೂರ್ತಾರೆ ಅಂತ, ಅವರೇ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಅಂದರೆ ಇನ್ನು ಅಹಿಂದ ಅನ್ನುವಂಥ ಅಹಿಂದ ವರ್ಗ ಯಾರನ್ನ ಆಯ್ಕೆ ಮಾಡಬೇಕು? ಈ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಪ್ರಶ್ನೆ ಮಾಡಿದ್ದು. ನಂದು ಮುಂದಿನ ಪ್ರಶ್ನೆ, ನೀವು ಸಮರ್ಥ ಅವರನ್ನು ಮತ್ತು ದಾಸಕರಿಯಪ್ಪ ಅವರನ್ನು ಯಾವ ರೀತಿ ನೋಡ್ತೀರಿ? ಇಬ್ರು ಅಭ್ಯರ್ಥಿಗಳಿದ್ದಾರೆ, ನೀವು ಒಂದು ಕಡೆ ಬೆಂಬಲಿಸಿದ್ದೀರಿ, ಆದರೆ ನೀವು ಪಕ್ಷದಲ್ಲಿ ಇಲ್ಲ, BJP ಅಲ್ಲ ನೀವು. ದಾಸಕರಿಯಪ್ಪ ಅವರನ್ನ ಯಾವುದೇ ಪ್ರಶ್ನೆ ಇಲ್ಲದಂಗೆ ಒಪ್ಕೊಂಡಿರೋದಕ್ಕೆ ಹಲವಾರು ಕಾರಣ ಇದೆ. ಅವರು ಬಂದಂಥ ಹಿನ್ನೆಲೆ ಇರ್ಬೋದು. ಆಮೇಲೆ ಅವ್ರನ್ನ ನಾನು 3 ವರ್ಷದಿಂದನೂ ಭಾಳ ಹತ್ತಿರದಿಂದ ಬಲ್ಲೆ ಅವ್ರನ್ನ. ಇಲ್ಲೇ ಕುಂದವಾಡ ಕೆರೆ ಅಂತ ಇದೆ, ಇಲ್ಲಿ ಬೆಳಗ್ಗೆ ವಾಕ್ ಹೋದಾಗ ಒಬ್ಬರೇ ಬರ್ತಾರೆ. ವಾಕ್ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರೊಡು ಎಲ್ಲರನ್ನ ಅಣ್ಣ ತಮ್ಮ ಅಂತಂದು ಮಾವ ಅಂತಂದು ಮಾತಾಡಿಸ್ಕೊಂಡು ಇದೇ ಕ್ಷೇತ್ರದಲ್ಲಿ ಇದ್ಕೊಂಡು ಜನಾನುರಾಗಿ ಅಂತ ಹೇಳ್ತಾರೆ. ನಂಗೆ ಯಾವುದೇ ಹಮ್ಮಿಲ್ಲ ಬೆಮ್ಮಿಲ್ಲ. ಸ್ವಲ್ಪ ಅವಾಗ ಸೆನ್ಸ್ ಆಫ್ ಹ್ಯೂಮರು ಚೆನ್ನಾಗಿದೆ. ಇಲ್ಲಿ ಈ ಭಾಷೆ ಒಂದು ಸೊಗಡೇನಿದೆ ಅವರಲ್ಲಿ ನೀವು ನೋಡ್ಬೋದು. ಜನಗಳ ಮಧ್ಯೆನೇ ಇರುವಂಥ ಒಬ್ಬ ನಾಯಕ. ಆಮೇಲೆ ಒಂದೊಬ್ಬ ST ಸಮಾಜಕ್ಕೆ ಸೇರಿ ಇವತ್ತು ಇಷ್ಟು ಮೇಲೆ ರಾಜಕಾರಣಕ್ಕೆ ಈ ಒಂದು ದಾವಣಗೆರೆಯಲ್ಲಿ ಬೆಳಿಬೇಕು ಅಂತಂದರೆ ಇಟ್ಸ್ ನಾಟ್ ಈಸಿ. ಅವ್ರದ್ದೇ ಒಂದು ಐಡೆಂಟಿಟಿ ನಾವು ಮಾಡ್ಕೋಬೇಕು ಅನ್ನೋದಾದರೆ, ಸೊ ಅದನ್ನು ಅವರು ಮಾಡಿದ್ದಾರೆ. ಈಗ ಅವ್ರಿಗೊಂದು ರಾಜಕೀಯ ಅಧಿಕಾರ ಅಂತ ಕೊಟ್ವಿ ಅಂತಂದರೆ ಅದು ಯಾರ್ಯಾರು ಅವಕಾಶ ವಂಚಿತರ ಶೋಷಿತ ವರ್ಗ ಇದೆ ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬಿದಂಗೆ. ಆಮೇಲೆ ಅವ್ರ ತಂದೆಯವರೆಲ್ಲ ಹಮಾಲಿ ಕೆಲಸ ಮಾಡ್ಕೊಂಡು, ನಮ್ಮ ದೊಡ್ಡಪ್ಪನೂ ಹಮಾಲಿ ಕೆಲಸ ಮಾಡ್ತಾಯಿದ್ರು, ಬಾತಿ ವೀರಣ್ಣ ಅಂತಂದು. ಅವರು ಮತ್ತು ನಮ್ಮ ದಾಸಕರಿಯಪ್ಪನವರ ತಂದೆ ಏನಿದಾರಲ್ಲ, ಅವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರು. ಅವರೆಲ್ಲ ಹಮಾಲಿ ಮಾಡ್ಕೊಂಡು ಸಣ್ಣ ಬಿಸ್ನೆಸ್ ಹಾಕೊಂಡು ಸ್ವಲ್ಪ ಕಷ್ಟಪಟ್ಟು ಮೇಲೆ ಬಂದು ಆಮೇಲೆ ಅವ್ರವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಎಲ್ಲ ಕೊಟ್ಟು ಬಂದಂಥವ್ರು. ಸೊ ಅವರಿಗೆ ಭಾಳ ಹತ್ತಿರದಿಂದ ನೋಡಿದ್ದಾರೆ ಕಷ್ಟದ ಜೀವನ ಹೆಂಗಿರ್ತದೆ, ಒಂದು ಹೊತ್ತಿಗೂ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಿಂದ ಬಂದಿರೋಂಥ ಜನಗಳು. ಹಂಗಾಗಿ ನ್ಯಾಚುರಲ್ ಎಂಪತಿ ಇರ್ತದೆ. ಈ ಈ ರಾಜಕಾರಣಕ್ಕೋಸ್ಕರ ತೋರಿಸುವಂಥ ಒಂದು ಎಂಪತಿ ಅಲ್ಲ. ಸೊ ಆ ಒಂದು ನೈಜ ಕಾಳಜಿ ಇವರು ಶ್ರೀನಿವಾಸ್ ದಾಸಕರಿಯಪ್ಪನವರಲ್ಲಿದೆ. ಆಮೇಲೆ ಅವರನ್ನು ಗೆಲ್ಲಿಸೋದ್ರಿಂದ ಒಂದು ಇಡೀ ರಾಜ್ಯಕ್ಕೆ ದೊಡ್ಡ ಸಂದೇಶ ಹೋಗ್ತದೆ. ಇವತ್ತು ಇಷ್ಟೊಂದು ನಿಜವಾಗ್ಲೂ ಭಾಳ ಬಲಿಷ್ಠರದಾರೆ ಇವರು. ಅಂದರೆ ಇವ್ರ ಹತ್ರ ಇರೋ ದುಡ್ಡು, ಪೊಲಿಟಿಕಲ್ ಕ್ಯಾಪಿಟಲ್. ಫೋನ್ ಮಾಡಿದರೆ ಭೈರತಿ ಸುರೇಶು ಬರ್ತಾರೆ, ಫೋನ್ ಮಾಡಿದರೆ ಇದಕ್ಕೆ ಮನ್ಸು ಮಾಡಿದರೆ ಪ್ರಿಯಾಂಕಾ ಗಾಂಧಿನೂ ಕರ್ಕೊಂಬರ್ತಾರೆ ಪ್ರಚಾರಕ್ಕೆ, ವೇಣುಗೋಪಾಲ್ನೂ ಕರ್ಕೊಂಬರ್ತಾರೆ. ಅಷ್ಟು ಬಲಾಢ್ಯರು, ಶಕ್ತಿ ಇರೋವಂಥದ್ದು. ಇಲ್ಲಿಂದ ಡೆಲ್ಲಿ ತನಕ ಪೊಲಿಟಿಕಲ್ ಕ್ಯಾಪಿಟಲ್ ಹೆವಿ ಇದೆ. ಇಡೀ ರಾಜ್ಯ ಸರ್ಕಾರ ಬರುತ್ತೆ, ಬೈ ಎಲೆಕ್ಷನ್ ಇದ್ರೂ ಬರುತ್ತೆ, ಇಲ್ಲದೇ ಇದ್ರೂ ಬರುತ್ತೆ, ಅಷ್ಟು ಇರೋವಂಥವ್ರು. ಅದಕ್ಕೆ ಆ ಒಂದು ದುರಹಂಕಾರದಿಂದ ಅವ್ರು ಹೇಳೋದು ಜಮೀರ್ ಬರಲಿ ಬರದೇ ಇರಲಿ. ನಮ್ಮ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ, ಬರದೇ ಇದ್ರೂ ನಡೀತೈತೆ ಆಯಿತಾ. ಒಂದು ಸಮಾಜದ ದೊಡ್ಡ ಲೀಡರ್ಗೆ ಇವ್ರು ಮಾತಾಡುವಂಥ ಒಂದು ದಾಟಿ, ಫ್ರೆಂಡ್ ಇರ್ಬೋದು, ಫ್ರೆಂಡ್ ಇದ್ದ ಮನೇಲಿ ಮಾತಾಡ್ತಾರೆ. ಪಬ್ಲಿಕ್ಕಲ್ಲಿ ಪ್ರೊಫೆಷನಲಿಸಮ್ ಇರಬೇಕಾಗುತ್ತೆ. ಇದನ್ನು ನಿಮ್ಮ ಪ್ರಕಾರ ಆಧುನಿಕ ಅಸ್ಪೃಶ್ಯತೆಯ ಬಹಿರಂಗ ಘೋಷಣೆ ಅಲ್ಲ, ಮೈಂಡ್ ಸೆಟ್ ಹೆಂಗಿದೆ ಅವ್ರದ್ದು. ನಿಂಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬರು ಪ್ರೆಸ್ನವರು ಒಂದು ಪ್ರಶ್ನೆ ಕೇಳಿದ್ರು MP ಎಲೆಕ್ಷನ್ ಟೈಮಲ್ಲಿ. ಹಿಂಗೆ ಯಾರೋ ವಿನಯ್ ಕುಮಾರ್ ಹಿಂಗೆಲ್ಲ ಓಡಾಡ್ತದೆ, ಯಾರೋ ಕಾಳಪ್ಪ, ಬೋಳಪ್ಪ, ರಾಮಪ್ಪ ಬಂದು ಓಡಾಡ್ತಾನೆ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೆಸರುಗಳು ನೋಡ್ಬೇಕು, ಕಾಳಪ್ಪ, ಬೋಳಪ್ಪ, ರಾಮಪ್ಪ ಬಂದು ಓಡಾಡ್ತಾರೆ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದು ಅವರು ಲ್ಯಾಂಗ್ವೇಜ್. ಒಂದ್ಸರಿ ಕೇಸು ಆಗಿತ್ತು, ಅದೇನೋ SC ವಿರುದ್ಧ ಅವಹೇಳನಕಾರಿ ಮಾತಾಡಿದ್ರು ಅಂತಂದು ಹಂಗೆಲ್ಲ ಆಗಿತ್ತದಲ್ಲ. ಸೊ ಅದು ಅವರು ಇಟ್ ಈಸ್ ದೇರ್ ಇನ್ ದ DNA. ಆ DNA ಇರುವಂಥ ಒಂದು ವ್ಯಕ್ತಿತ್ವದಲ್ಲೇ ಅದು ಬೆಸ್ಕೊಂಡು ಹೋಗ್ಬಿಟ್ಟಿದೆ. ಆ ರೀತಿ ಥಿಂಕಿಂಗ್ ಹಂಗೆಲ್ಲ ಇದೆ ಅದು. ಸೊ ಈ ಒಂದು ಕ್ಷೇತ್ರದಲ್ಲಿ ಅಂಥ ಅವ್ರ ವಿರುದ್ಧ ದಾಸಕರಿಯಪ್ಪನವರು ಗೆದ್ದರು ಅಂತಂದರೆ, ನಾವೆಲ್ಲ ಹೋರಾಟ ಮಾಡಿ ಗೆಲ್ಸ್ಕೊಂಡ್ವಿ ಅಂತಂದರೆ
ನೀವಾಗಲೇ ಹೇಳ್ತಾ ಇದ್ರಲ್ಲ, ಒಂದು ಟೀಮ್ ಕಟ್ಟಬೇಕು, ಆ ಟೀಮ್ ಆಟೋಮೆಟಿಕಲಿ ರೈಸ್ ಆಗಿಬಿಡ್ತದೆ. ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಅಂತ ದಾವಣಗೆರೆನಲ್ಲೇ ದಾಸಕರಿಯಪ್ಪ ಗೆಲ್ತಾರೆ ಅಂತಂದರೆ ನಾನು ಬಾಲ್ಕಿನಲ್ಲಿ ನಾನು ಹೋರಾಟ ಮಾಡ್ತೀನಿ, ಅಥವಾ ಬಬಲೇಶ್ವರದಲ್ಲಿ ನಾನು ಕೂಡ ಹೋರಾಟ ಮಾಡ್ತೀನಿ. ಇನ್ಯಾವ ಕ್ಷೇತ್ರಗಳಿದಾವೆ ಅಲ್ಲೆಲ್ಲ ನಾವು ರೈಸ್ ಆಗ್ತೀವಿ ಅಂತ ಆಗ್ತಾರೆ. ಅಲ್ಲ, ನಿಮ್ಮ ಕಾಳಪ್ಪ ಬೋಳಪ್ಪ ರಾಮಪ್ಪ ಆ ಹೇಳಿಕೆ ಆದಮೇಲೆ ನಿಮ್ಮ ಸಮಾಜ ಯಾಕೆ ಜಾಗೃತಗೊಳ್ಳಿಲ್ಲ, ಆಕ್ರೋಶದಿಂದ ಆ ಹೇಳಿಕೆಯನ್ನು ಖಂಡಿಸ್ಲಿಲ್ಲ? ಕೊನೆ ಪಕ್ಷ ಮತ ಹಾಕುವ ಸಂದರ್ಭದಲ್ಲಿ 42,000 ಜನದಲ್ಲಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ನಮ್ಮ ಹುಡುಗ ಹಿಂದುಳಿದವನು ಅಥವಾ ಅಹಿಂದವನ್ನ ಪ್ರೀತಿಸುವಂಥ ಹುಡುಗ, ಆತನ ಬಗ್ಗೆ ಹೀಗಂದ್ರಲ್ಲ, ಯಾಕೆ ಅವರಿಗೆ ಸ್ವಾಭಿಮಾನ, ನಿಮ್ಮ ಸ್ವಾಭಿಮಾನ ಇಲ್ವಾ ಅವರಿಗೆ? ಅದನ್ನ ನೀವು ಈ ಪಾದಯಾತ್ರೆ ಎಲ್ಲಾದರೂ ನೆನಪು ಮಾಡಿಕೊಡ್ತೀರಾ? ಮಾಡ್ತೀನಿ. ಅದು ಎಲ್ಲರಿಗೂ ಸ್ವಾಭಿಮಾನ ಇದೆ, ಯಾರೂ ಕೆಟ್ಟವರಲ್ಲ. ವೋಟರ್ಸ್ ಯಾವತ್ತೂ ನಾನು ಬೈಯೋದಿಲ್ಲ. ನಾನು ಅದು ಅಹಿಂದ ಇರ್ಬೋದು, ನಾನ್ ಅಹಿಂದ ಇರ್ಬೋದು, ಬಟ್ ಅವರಲ್ಲಿ ಪ್ರೈವೇಟ್ ಕನ್ವರ್ಸೇಷನಲ್ಲಿ ಹೇಳ್ತಾರೆ, ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಪಬ್ಲಿಕ್ ಅಂತ ಬಂದಾಗ ಇವತ್ತು ನೋಡಿ, ಆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಅಹಿಂದ ಲೀಡರ್ಸು, ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು, ಒಂದು ದೊಡ್ಡ ಟೀಮು, HM ರೇವಣ್ಣ, ಐ ಥಿಂಕ್ ಇವರೆಲ್ಲ ನಿಕೇತ್ ರಾಜ್ ಮೌರ್ಯ, ಅವರೆಲ್ಲ ಬಂದ್ಬಿಟ್ಟು ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಒಂದೊಂದು ಮನೆಗೆ ಹೋಗಿ, ಯಾರು ಕುರುಬ್ರು ಇರ್ಬೋದು, ಉಪ್ಪಾರ್ ಇರ್ಬೋದು, ಅವ್ರಿಗೆಲ್ಲ ಹೋಗ್ಬಿಟ್ಟು ವಿನಯ್ ಕುಮಾರ್ ವೋಟ್ ಹಾಕ್ಬೇಡ್ರಿ ಅಂತಂದು ಅವ್ರಿಗೆ ಹೋಲಿಸಿದ್ರು. ಅವ್ರಿಗೆಲ್ಲ ಇಂಥ ದೊಡ್ಡ ದೊಡ್ಡ ಲೀಡರು ಬೆಂಗಳೂರಿಂದ ಬಂದು ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆಲ್ಲ ಹೇಳಿದ್ದೇನು, ವಿನಯ್ ಕುಮಾರ್ ನೆಕ್ಸ್ಟ್ ಅವಕಾಶ ಸಿಗ್ತದೆ ವಿನಯ್ ಕುಮಾರ್ಗೆ. ಇನ್ನು ವಿನಯ್ ಕುಮಾರ್ ಬರೀ 40 ವರ್ಷ, ನೆಕ್ಸ್ಟ್ ಅವಕಾಶ ಸಿಗ್ತದೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಸದ್ಯಕ್ಕೆ ಈ ಎಲೆಕ್ಷನ್ನಲ್ಲಿ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಅವ್ರದ್ದು ಮಾನ ಮರ್ಯಾದೆ ಉಳಿಸ್ರಿ, ಕುರ್ಚಿ ಉಳಿಸ್ರಿ. ನೆಕ್ಸ್ಟ್ ಹೆಂಗೆ ಅಂದರೆ ನಾವು ಬಲಿ ಕೊಡ್ಬೋದು, ನಮ್ಮನ್ನು ಬಲಿ ಕೊಡ್ಬೋದು ತಾತ್ಕಾಲಿಕವಾಗಿ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗೂ ಅದನ್ನೇ ಹೇಳ್ತಾರೆ, ನೀವು ಒಂದು ರಾಜ್ಯವನ್ನು ಪ್ರವಾಸ ಮಾಡ್ಕೊಂಡ್ಬನ್ನಿ, ಈ ಥರ ಹೇಳಿಸ್ಕೊಂಡು 20-30 ವರ್ಷ ಇವರಿಗೋಸ್ಕರ ಜೀವನ ಸವಿಸಿರುವಂಥ ನಾಯಕರು ಬಹಳ ಜನ ಸಿಗ್ತಾರೆ. ಅವ್ರ ಇಷ್ಟೊತ್ತಿಗೆ ಮಿನಿಸ್ಟ್ರುಗಳಾಗಬೇಕಾಗಿತ್ತು, ಬಹಳ ಪ್ರತಿಭಾವಂತರು, ಸಾಮರ್ಥ್ಯ ಇರೋಂಥವ್ರು. ಈ ಆಶ್ವಾಸನೆಗಳನ್ನ, ಈ ಭರವಸೆಗಳನ್ನು ನಂಬಿ 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 ಅವ್ರ ಇಡೀ ರಾಜಕೀಯ ಜೀವನವನ್ನು ಇನ್ನೊಬ್ಬರಿಗೆ ಮುಡಿಪಾಗಿಟ್ಟುವಂಥ ಹಲವಾರು ನಾಯಕರು ಸಿಗ್ತಾರೆ. ಅವರೆಲ್ಲರ ದರ್ಶನ ಆಗಿದೆ ನನಗೆ, ಅವರೆಲ್ಲರ ಮಾತುಗಳು, ಕಥೆಗಳನ್ನ ಕೇಳಿದ್ದೀವಿ. ಸೊ ಹಾಗಾಗಿ ಈ ರೀತಿ ಒಂದು ದಿಟ್ಟ ನಿರ್ಧಾರ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಇಲ್ಲಿ ಯಾವುದೇ ಒಂದು, ನಿಜವಾಗ್ಲೂ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಬೆಳೆಸಿದ್ರೆ ಬೆಳಿತೀವಿ, ಇಲ್ಲ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅಂದರೆ ದ ಪವರ್ ಆಫ್ ವರ್ಡ್ಸ್ ಅಂತ ಯಾವಾಗಲೂ ಇದ್ದೇ ಇರ್ತದೆ. ಸ್ಟಿಲ್ ಕೀಪ್ ಆನ್ ಇನ್ಸ್ಪೈರಿಂಗ್ ಪೀಪಲ್. ಬಟ್ ಈ ಒಂಥರ ಏನಂತಾರಲ್ಲ, ಆದರೆ ಮಾತ್ರ ಎಲ್ಲ ಬದಲಾವಣೆ ಆಗ್ತದೆ ಹಂಗೇನಿಲ್ಲ. ಬಟ್ ಒಬ್ಬ ಆಶಾವಾದಿ, ಆಪ್ಟಿಮಿಸ್ಟಿಕ್, ಹೈಲಿ ಆಪ್ಟಿಮಿಸ್ಟಿಕ್, ಮತ್ತು ವೆರಿ ಆ್ಯಂಬಿಷಿಯಸ್. ನನಗೆ ಆ್ಯಂಬಿಷನ್ ಇದೆ, ನನ್ನದೇ ಆದ ಒಂದು ಆ್ಯಂಬಿಷನ್ ಇದೆ, ರಾಜ್ಯ ಮಟ್ಟದಲ್ಲಿರ್ಬೋದು, ದೇಶ ಮಟ್ಟದಲ್ಲಿ ಬೆಳಿಬೇಕಂತ. ಅಂದರೆ ಹಿಂಗೆ ಸಾಮಾನ್ಯವಾಗಿ ಬಂದು ಈ ವ್ಯವಸ್ಥೆ ಒಳಗೆ, ಈ ವ್ಯವಸ್ಥೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ರೈಸ್ ಆಗ್ತಾ ಹೋದಾಗ ಏನಾಗ್ತದೆ, ಅದು ಇನ್ನೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಆಗ್ತದೆ, ಅವರು ಕೂಡ ಬೆಳಿಬೋದು ಅನ್ನೋ ಒಂದು ತವಕ ಇದೆ. ಸರ್, ಈಗ ಈ ದಾಸ್ ಕರಿಯಪ್ಪ ಅವರ ಆಯ್ಕೆಗಿಂತ ಮುಂಚೆ, ಇದು ನೀವು ಪಾರ್ಟಿಲಿ ಇಲ್ಲ ಆದರೂ ನಾನು ಪಾರ್ಟಿ ಅಂತ ಕನ್ಸಿಡರ್ ಮಾಡಿ ಕೇಳ್ತಿದ್ದೀನಿ, ಅವರ ಆಯ್ಕೆಗೂ ಮುಂಚೆ ಅಜಯ್ ಕುಮಾರ್ ಅವರನ್ನ ಅಭ್ಯರ್ಥಿ ಮಾಡಬೇಕು ಅಂದ್ಕೊಂಡಿದ್ರು. ಹೌದು. ಆದರೆ ಅದಾಗಲಿಲ್ಲ. 2 ಬಣಗಳಿದ್ವು. ಆ ಬಣಗಳಿದಾವ ಅಥವಾ ಒಂದಾಗಿದಾವ? ಯಾಕಂದ್ರೆ ಕಾಂಗ್ರೆಸ್ ಒಂದು ನೆರೆಟಿವ್ ಸೆಟ್ ಮಾಡಿದೆ, ಅದರದ್ದು ನಿಮ್ಗೆ ಗಮನಕ್ಕೆ ತರ್ತೀನಿ. ಅವರೇ ಕಿತ್ತಾಡ್ತಿದ್ದಾರೆ, ಅವ್ರನ್ನೆಲ್ಲಿ ಅವರು ಒಟ್ಟಾಗಿ ಗೆಲ್ಲಿಸ್ಕೋತಾರೆ? ಇಲ್ಲ, ನನ್ನ ಅನುಭವಕ್ಕೆ ಬಂದ ಪ್ರಕಾರ ಕಿತ್ತಾಡ್ತಾ ಇಲ್ಲ. ಇದು ನಾನು ಭಾಳ ಈ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅಜಯ್ ಅವ್ರಿಗೊಂದು ನೋವು ಇರ್ಬೋದು, ಇಲ್ಲ ಅಂತಂದಲ್ಲ. ಆಕಾಂಕ್ಷಿ ಆದಾಗ ಸಹಜವಾಗಿ ಇರ್ತದೆ, ಲಾಸ್ಟ್ ಟೈಮ್ ಡಿಫೀಟೆಡ್ ಕ್ಯಾಂಡಿಡೇಟು. ಬಟ್ ಹಂಗಂತಂದು ಅವರು ಸುಮ್ಮನೆ ಕೂತಿಲ್ಲ. ಅವರು ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ಭಾಳ ನೈಜವಾಗಿ ಕಾಳಜಿಯಿಂದ ಇವ್ರನ್ನ ಗೆಲ್ಲಿಸ್ಕೋಬೇಕಂತಂದು ಇದೆ. ಅವರು ಪಕ್ಷಕ್ಕೆ ಫೇತ್ಫುಲ್ ಇದ್ದಾರೆ. ಅವರು ಸಿದ್ಧಾಂತ ನಾನು ಭಾಳ ವೇದಿಕೆಗಳಲ್ಲೆಲ್ಲ ನೋಡಿದ್ದೀನಿ. ಅವರು ಪಕ್ಷದ ಸಿದ್ಧಾಂತಕ್ಕೆ ಅವರು ಫೇತ್ಫುಲ್ ಆಗಿದ್ದಾರೆ. ಐ ಥಿಂಕ್ ಇವು ಕತೆ ಕಟ್ತಾರೆ ಎಲೆಕ್ಷನ್ ಟೈಮಲ್ಲಿ. ಹೆಂಗೆ ಗೊತ್ತಾ, ಇವು ಬರೋದು ಈಗ ಕಾಂಗ್ರೆಸ್ ಕಡೆಯಿಂದನೇ ಉದ್ಭವ ಆಗಿರ್ತವೆ, ಅವ್ರ ಮನೆಗಳಿಂದನೇ ಈ ಥರ ಬಿಡ್ತಾರೆ. ನಮ್ಮ ಎಲೆಕ್ಷನಲ್ಲಿ ಹಿಂಗೆ ಆಯ್ತು, ಏನಾದರೂ ನೆಗೆಟಿವ್ ಮಾತಾಡೋದು, ಈ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕಲ್ಲ, ಈ ಥರ ಇನ್ಯಾರ್ಯಾರ ಮೇಲೆ ಹೇಳಿಕೆ ಕೊಡುವಂಥದ್ದು ಮಾಡ್ತಾರೆ. ಬಟ್ ಆಂತರಿಕವಾಗಿ ಈ ಸರಿ ಕಿಚ್ಚಿದೆ, ನಾವು ಈ ಎಲೆಕ್ಷನ್ನ ಗೆಲ್ಲೇಬೇಕು ಅನ್ನೋದು BJPನಲ್ಲಿ ಎಲ್ಲ ಲೀಡರ್ಸಲ್ಲೂ ಇದೆ. ಮೊದಲು ನಿಮ್ಮ ಬಲಿ ಆಯಿತು, ಈಗ ಸಾದಿಕ್ ಪೈಲ್ವಾನ್ ಬಲಿ ಆಗಿದೆ. ಬಟ್ ಇದು ಮುಂದುವರಿಬಾರ್ದು,
ನಿಮ್ಮ ಸ್ವಾಭಿಮಾನಿ ಬಳಗ ಬೇರೆದ್ದೇ ಪ್ರಯತ್ನ ಮಾಡ್ತಿದೆ. ನೀವು ನಿಜಕ್ಕೂ ಪಾದಯಾತ್ರೆಯಲ್ಲಿ ನೀವು ಸೂಚ್ಯವಾಗಿ ಎಲ್ಲ ಸಮಾಜಗಳನ್ನು ಒಟ್ಟುಗೂಡಿಸಿ, ನೀವು ಅಹಿಂದ ನಾನು ಅಹಿಂದ ಎಲ್ಲವನ್ನು ಒಟ್ಟುಗೂಡಿಸಿ ಹೇಳಿದ್ರಿ. ಇವು ಸ್ಟ್ರಾಂಗ್ ಆಗಿ ಕೊಡಬೇಕಿರೋ ಮಾತುಗಳೇನು? ನಮ್ಮ ಮಾಧ್ಯಮದ ಮೂಲಕವೂ ಕೊಡಿ. ಜೀವನ ಅನ್ನೋದು ಒಂದೇ ಇರೋಂಥದ್ದು ಅಲ್ವಾ. ನಾವು ಕೆಲವೊಬ್ಬರಿಗೆ ಕೆಲವೊಂದು ವ್ಯಕ್ತಿಗಳಲ್ಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ದಿಯರ್ ಲೈಫ್ಸ್ ಒಂದು ಘಟ್ಟ ಬರುತ್ತೆ, ಒಂದು ಘಟನೆ ಏನೋ ನಡೀತದೆ, ಒಂದು ಅವೇರ್ನೆಸ್ ಬರ್ತದೆ, ಇಲ್ಲ ನಾನು ಇನ್ನು ಮುಂದೆ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು, ಇನ್ನೊಬ್ರಿಗೋಸ್ಕರ ದುಡಿಬೇಕು ಅನ್ನೋದು ಬಂದಿರ್ತದೆ. ಅದು ಬಂದಾಗ ನೀವು ಕೇವಲ ಸ್ಥಾನಮಾನಗಳನ್ನು ಪಡ್ಕೊಂಡೇ ನೀವು ಅದನ್ನು ಈಡೇರಿಸ್ಬೇಕಂತಿರಲ್ಲ. ಇವತ್ತು ನನಗೆ ರಾಜಕೀಯ ಅಧಿಕಾರ ಸಿಕ್ಕಿಲ್ಲ ಅಂತಂದರೆ ಚಿಕ್ಕ ಮಟ್ಟದಲ್ಲಿ ಏನು ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ವಿಶ್ವಾಸ ಇಲ್ಲ, ಅದರಲ್ಲಿ ನಂಬಿಕೆ ಇರಲಿ. ಹಂಗಿದ್ದಾಗ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ನಾವು ಕಾಂಪ್ರಮೈಸ್ ಆಗದೆ ಬದುಕಿದ್ರೆ ನಮಗೆ ರಾತ್ರಿ ಮಲ್ಕೊಂಡಾಗ ಒಂದು ಆತ್ಮತೃಪ್ತಿ ಇರ್ತದೆ. ನಾಳೆ ಸತ್ತಾಗ ನಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಕಳಂಕ ಇರೋದಿಲ್ಲ. ಇಲ್ಲ ಅವರಪ್ಪ ಸ್ವಲ್ಪ ದಿನ ಬದುಕಿದ್ರೆ ಪರವಾಗಿಲ್ಲ, ಅವನು ಗಟ್ಟಿಯಾಗಿ ಬದುಕ್ತ ಅಂತ. ಇವತ್ತಿನ ಕಮರ್ಷಿಯಲ್ ಟ್ರಾನ್ಸಾಕ್ಷನಲ್ ಒಂದು ಕಮೋಡಿಫೈಡ್ ವರ್ಲ್ಡಲ್ಲಿ ಕೆಲವೊಬ್ರು ಒಪ್ಪಲ್ಲ. ನಾವು ನನಗೆ ಈಗಲೂ ಹೇಳ್ತಾರೆ, ಸ್ವಲ್ಪ ನೀವು ಹಿಂದೆ ಸರಿದಿದ್ರೆ ಇವತ್ತು ಹಂಗೆ ಅಂತ. ಬೇಕಾಗಿಲ್ಲ, ನಂಗೆ ದುಡ್ಡು ಸ್ಥಾನಮಾನ ಏನು ಬೇಕಿಲ್ಲ ನನಗೆ. ಬಟ್ ಇವತ್ತು ಆತ್ಮತೃಪ್ತಿ ಇದೆ. ಇವತ್ತು ಒಂದು ಹಳ್ಳಿಗೆ ಹೋದರೆ ನನ್ನನ್ನು ಬಹಳ ಪ್ರೀತಿಯಿಂದ ಜನ ನನ್ನನ್ನು ವೆಲ್ಕಮ್ ಮಾಡಿ ಮಾತಾಡಿಸ್ತಾರೆ, ಬಹಳ ಪ್ರೀತಿಯಿಂದ. ಯಾಕಂದರೆ ಅವ್ರಿಗೆ ಒಂದು ಅಭಿಮಾನ ಅನ್ನೋದಿದೆ. ನಾನು ಕಾರು ವಿಂಡೋ ಇಳಿಸಿದ್ವಿ ಅಂತಂದರೆ ಸಾಕು, ಹುಡುಗರು ಓಡಿ ಬರ್ತವೆ, ಹಳ್ಳಿ ಮಕ್ಕಳು ಓಡಿ ಬರ್ತವೆ, ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಸಾದಿಕ್ ಪೈಲ್ವಾನ್ ರೀತಿ ಆಗೋಗ್ಬೋದು. ನಿಮಗೆ ಬೇಕಾಗಿಲ್ಲ ಅವರ ಒಂದು ಹತ್ತಿರ ಇರೋವಂಥದ್ದು ಬೇಕಾಗಿಲ್ಲ. ನಿಮಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಹತ್ರ ಅಣ್ಣ ತಮ್ಮ ಅಂತ ಹೇಳಿಸ್ಕೊಳ್ಳೋದು ಬೇಕಿಲ್ಲ. ನಿಮಗೆ ಸ್ವಾಭಿಮಾನದಿಂದ ನಿಮ್ಮ ಮನೆಯಲ್ಲಿ ನೀವು ಗಟ್ಟಿಯಾಗಿ ಬದುಕ್ಬೋದು. ಅದನ್ನು ನಾವು ರೂಢಿಸ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಸಮಾಜ ಕಟ್ಬೋದು, ಆಮೇಲೆ ಗಟ್ಟಿ ಸಮಾಜ ಕಟ್ಬೋದು. ಆಮೇಲೆ ಈ ಅಧಿಕಾರದಲ್ಲಿರೋರಿಗೆ ಸದಾ ಎಚ್ಚರಿಕೆ ಗಂಟೆಯಾಗಿ ನಾವು ಬದುಕ್ಬೋದು ಅಂತ ಅವ್ರಿಗೊಂದು ಭಯ ಇರ್ತದೆ. ನಮಗಿದ್ದಾಗ ನಿಮ್ಮ ಜನ ನಮ್ಮ ಮಾತು ಕೇಳಲ್ಲ ಅಂತಂದು ಗೊತ್ತಾದಾಗ ಅವ್ರಿಗೊಂದು ಭಯ ಇರ್ತದೆ. ಆ ಭಯ ಏನು ಮಾಡ್ತದೆ, ಅವರ ದುರಹಂಕಾರನ ಇಳಿಸ್ತದೆ, ವಿನಯತೆ ತರ್ತದೆ. ನಮ್ಮ ಊರುಗಳಿಗೆ ಬಂದು ಕೆಲಸ ಮಾಡೋ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಮೋಟಿವೇಟ್ ಮಾಡ್ತದೆ ಅಂತ. ಸರ್, BJP ನಾ ಕೇಳಲ್ಪಟ್ಟಿದ್ದು, BJP ಮುಂದಿನ ಚುನಾವಣೆಯಲ್ಲಿ ಪ್ರತಿ ಜಿಲ್ಲೆಗೆ ಕನಿಷ್ಠ ಒಬ್ಬ OBCಗೆ ಟಿಕೆಟ್ ಕೊಡುತ್ತೆ ಅನ್ನುವಂತಹ ಒಂದು ಧ್ವನಿ ಎದ್ದಿದೆ ಅಥವಾ ಚರ್ಚೆಗಳು ನಡೀತಿದೆ ಅಂತ. ಹೌದಾ? ಹೌದೌದು. ಅವರು ಎಲ್ಲ OBCಗಳನ್ನ ಸೇರ್ಕೊಂಡಂಗೆ ಸುಮಾರು ಒಂದು 25-30 ಟಿಕೆಟ್ ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಎಲ್ಲ ಸಣ್ಣ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾತಾಡ್ತಾ ಇದ್ದಾರೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಕೆಲವೊಂದು ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದ್ದಲ್ಲಿ, ನೀವು ಆ ಮೀಟಿಂಗಿಗೆ ಹೋದಾಗ ಅವ್ರು MP ಇರಲಿ, ಮಿನಿಸ್ಟರ್ ಇರಲಿ, ಎಲ್ಲ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಇರ್ತಾರೆ, ಸಿಂಪಲ್ಲಾಗಿರ್ತಾರೆ, ಮಾತಾಡೋಕ್ಕೆ ಸಿಗ್ತಾರೆ. ಯಾರೂ ಸೆಲ್ಫಿ ಕ್ರೇಜ್ ಏನು ಇರೋದಿಲ್ಲ, ಸಮಾನವಾಗಿ ಕಾಣ್ತಾರೆ. ಆಮೇಲೆ ಅದು ಐ ಥಿಂಕ್ ಸಂಸ್ಕಾರ ಅನಿಸುತ್ತೆ ಪಕ್ಷ. ನನಗಿವೆಲ್ಲ ದರ್ಶನ ಇರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಹೊರಗಿಂದ ನೋಡಿದಾಗ ನಮ್ಮದು ಕೂಡ ಒಂದು ಬೇರೆ ಭಾವನೆ ಇರುತ್ತೆ. ಒಳಗೆ ಹೋಗಿ ನೋಡಿದಾಗ, ವ್ಯವಸ್ಥೆ ಅರ್ಥ ಮಾಡ್ಕೊಂಡಾಗ ಐ ಥಿಂಕ್ RSSನವರು ಅದಕ್ಕೆ ಒಳಗೆ ಬನ್ನಿ ಅಂತ ಕರೀತಾರೆ. ಒಂದ್ಸರಿ ಚಾನ್ಸ್ ಕೊಡ್ಬೇಕು ನಾವು. ಒಂದ್ಸರಿ ನಾವು ಆ ಎಕ್ಸ್ಪೀರಿಯನ್ಸ್ನ ತಗೊಂಡ ಮೇಲೆ ನಾವು ಮಾತಾಡಬೇಕಾಗತ್ತೆ. ಏನಾದ್ರೂ ಆ ಎಕ್ಸ್ಪೀರಿಯನ್ಸ್ ಇಲ್ದಂಗೆ ಯಾವುದೋ ಪುಸ್ತಕದಲ್ಲಿ ಓದಿ, ಯಾವುದೋ ಬುದ್ಧಿಜೀವ ಭಾಷಣ ಮಾಡ್ದ ಅಂತಂದು ನಾವು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅವರಲ್ಲಿ ಬಂದಿದೆ, ನಾವು OBCಗಳನ್ನ SC STಗಳನ್ನ ನಿಜವಾಗ್ಲೂ ಬೆಳೆಸ್ಬೇಕು ಅನ್ನೋದು ಒಂದು ಬಂದಿದೆ. ಆ ಕೆಲಸ ಚಾಲ್ತಿಯಲ್ಲಿದೆ. 28 ಎಲೆಕ್ಷನಲ್ಲಿ ಖಂಡಿತ ಕೊಡ್ತಾರೆ ಅನ್ನೋದು ನನಗೆ ಬಲವಾದ ನಂಬಿಕೆ ಇದೆ. ಕನಕದಾಸರ ಥರ ನೀವೇನು ಕೇಳಿಲ್ವಾ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ? ಇಲ್ಲ ಅವರೇ ತೆರೆದು ಒಳಗೆ ಕರ್ಕೊಂಡ್ರ? ಈಗ ಸದ್ಯಕ್ಕೆ ಅವರೇ ವೆಲ್ಕಮಿಂಗ್ ಇದ್ದಾರೆ. ಬಟ್ ಈ ಚುನಾವಣೆಯಲ್ಲಿ ಅವರು ವೆಲ್ಕಮಿಂಗ್ ಇದ್ದಾರೆ. ಬಟ್ ನಾನು ಸ್ವಯಂ ಪ್ರೇರಿತನಾಗಿ ಇದು ಒಂದು ಒಳ್ಳೆ ಉದ್ದೇಶಕ್ಕೆ ಅಂತಂದ್ಬಿಟ್ಟು, ಒಂದು ಆಗಲೇ ಹೇಳಿದೆ ನಿಮಗೆ, ಒಳ್ಳೆ ಸಂದೇಶ ಹೋಗಲಿ ಅಂತಂದು ಈ ಚುನಾವಣೆಯಲ್ಲಿ ಸಂಪೂರ್ಣ ಪ್ರಾಮಾಣಿಕವಾಗಿ, ಏನೂ ಅಪೇಕ್ಷೆ ಇಲ್ಲದಂಗೆ, ಇದ್ರ ಔಟ್ಕಮ್ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆ ವೋಟಿಂಗ್ ಆಗೋ ದಿನದ ತನಕ ಪ್ರಾಮಾಣಿಕವಾಗಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ವಿ ಅನ್ನೋ ಒಂದು ಆತ್ಮತೃಪ್ತಿ ಇರಲಿ ಅಂತ ಕೆಲಸ ಮಾಡ್ತಾ ಇದ್ವಿ. ದಾಸಕರಿಯಪ್ಪ ಅವರ, ಯಾಕೆಂದ್ರೆ ಈ ಚುನಾವಣೆ ನಾನು ಅಬ್ಸರ್ವ್ ಮಾಡಿದ್ದು ಒಂದು ವಾರ ಇದ್ದೀನಿ, ದಾಸಕರಿಯಪ್ಪ ಅವ್ರಿಗಿಂತಲೂ ಹೆಚ್ಚಾಗಿ ವಿನಯ್ ಕುಮಾರ್ ವರ್ಸಸ್ ಪ್ರದೀಪ್ ಮತ್ತೆ ಪ್ರದೀಪ್ ವರ್ಸಸ್ ಅಜಯ್ ಕುಮಾರ್ ಥರ ಕಾಣಿಸ್ತು. ಅಲ್ಲಿ ಸಮರ್ಥ ಕಾಣಿಸ್ಲಿಲ್ಲ, ದಾಸಕರಿಯಪ್ಪ ಅವರು ಕಾಣಿಸ್ಲಿಲ್ಲ. ಕೆಲವೊಂದು ಸಾರಿ ಎಲೆಕ್ಷನ್ಗಳು ಹೈಜಾಕ್ ಆಗ್ತವೆ. ಬಟ್ ಈ ಥರ 2-3 ದಿನದಷ್ಟೇ ಫಿನಾಮಿನನ್. ಈಗ ಹತ್ತಿರ ಚುನಾವಣೆ ಬರ್ತಾ ಇದೆ, 9ನೇ ತಾರೀಕು ವೋಟಿಂಗ್ ಇದೆ. ಈಗ ನಾಳೆ ಸಿದ್ದರಾಮಯ್ಯನವ್ರು ಬರ್ತಾರೆ, ಈ ಕಡೆ ದೊಡ್ಡ ಲೀಡರ್ಗಳು ಯಡಿಯೂರಪ್ಪನವರು ಬರ್ತಾ ಇದ್ದಾರೆ.
ಐ ಥಿಂಕ್ ಅದು ಸಪ್ರೇಟ್ ನ್ಯಾರೇಟಿವೇ ಬಿಲ್ಡ್ ಆಗ್ತದೆ. ಹತ್ರ ಓದೋದಂಗೆ ಇವರೇ ಮುನ್ನೆಲೆಗೆ ಬರುವಂಥದ್ದು. ದಾಸಕರಿಯಪ್ಪನವರೇ ಹೆಸರು ಮುನ್ನೆಲೆಗೆ ಬರ್ತದೆ, ಈ ಕಡೆ ಸಮರ್ಥ ಅವ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತದೆ. ಅವರಿಬ್ಬರಲ್ಲಿ ಯಾರು ಗೆಲ್ಲ ಕ್ಯಾಂಡಿಡೇಟ್ ಅನ್ನೋದೊಂದು ವಾತಾವರಣ ಸೃಷ್ಟಿ ಆಗ್ತದೆ. ಸೊ ಈಗ ಕ್ಷಣಿಕವಾಗಿ ಹಿಂಗಾಗಿದೆ, ಬಟ್ ಹಂಗೆ ಆಗಬಾರ್ದು. ಇವರೇ ಮುನ್ನೆಲೆಯಲ್ಲಿರಬೇಕು. ಯಾಕಂದರೆ ಅವರೇ ದೇ ಆರ್ ಗೋಯಿಂಗ್ ಟು ಬಿ ದಿ ರಿಪ್ರೆಸೆಂಟೇಟಿವ್ಸು. ಸೊ ಅದು ಐ ಥಿಂಕ್ ಅವ್ರ ಮುನ್ನೆಲೆಗೆ ಬಂದೇ ಬರ್ತಾರೆ. ಸ್ವಲ್ಪ ಬೇರೆ ವಿಚಾರ ಮಾತಾಡೋಣ ಅಂತ ಸರ್. ಸೈದ್ಧಾಂತಿಕ ಬದ್ಧತೆ, ಈ ಮೂವರು ನಾಯಕರನ್ನು ಯಾವ ರೀತಿ ವಿಶ್ಲೇಷಿಸ್ತೀರಿ? ದೇವರಾಜ ಅರಸು ಸ್ವಾಭಿಮಾನ ಅಂತಿರೋ ರೀತಿಯಲ್ಲಿ, ಸಾರೆಕೊಪ್ಪ ಬಂಗಾರಪ್ಪ, ಸಿದ್ದರಾಮಯ್ಯ. ಸೈದ್ಧಾಂತಿಕ ಬದ್ಧತೆ ದೇವರಾಜ ಅರಸು ಅವರಿಗೆ ಯಾರೂ ಸರಿಸಾಟಿ ಇಲ್ಲ ಅಂತಂದು, ಇನ್ಕ್ಲೂಡಿಂಗ್ ಇವರಿಬ್ಬರು. ಅವರ ಇನ್ಸ್ಪಿರೇಷನ್, ಅವ್ರ ಶಿಷ್ಯ ಆಗಿ ಬಂಗಾರಪ್ಪನವ್ರು ಬಂದರು. ಅವರು ಕೂಡ ಆ್ಯಕ್ಚುಲಿ ಅವರ ಒಂದು ಅವಧಿನಲ್ಲಿ ಬೆಳೆಸಿದ್ರು ಅಂತಂದು ಕೇಳಿದ್ದೀನಿ. ಯಾಕಂದ್ರೆ ನಾವು ತುಂಬ ಚಿಕ್ಕರು ಆ ಟೈಮಲ್ಲಿ, ನಾನು ಅವ್ರ ಬಗ್ಗೆ ಹೆಚ್ಚಾಗಿ ಓದ್ಕೊಂಡಿಲ್ಲ ಸರ್, ಬಟ್ ಕೇಳಿದ್ದೀನಿ. ಕಂಪೇರಿಟಿವ್ಲಿ ವಾಸ್ ಬೆಟರ್, ಬಟ್ ಅವರು ಇನ್ನೊಬ್ಬರನ್ನ ಎದುರಾಕೋಬೇಕಾಯಿತು. ಅವ್ರನ್ನೂ ಕೂಡ ಅಧಿಕಾರದಿಂದ ಇಳಿಸಿದ್ರು, ಪ್ರಬಲರನ್ನು ಎದುರಾಕೊಂಡಿದ್ರು ಅಂತಂದು ಅಷ್ಟೆಲ್ಲ ಗೊತ್ತು ನನಗೆ. ಬಟ್ ನಾನು ದೇವರಾಜ ಅರಸು ಬಗ್ಗೆ ಭಾಳ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಭಾಷಣಗಳನ್ನೆಲ್ಲ ಕೇಳಿದ್ದೀನಿ. ಅವರಿಗೂ ಇವರಿಗೂ ಕಂಪೇರ್ ಮಾಡಿದಾಗ ನಂಬರ್ ಆಫ್ ಇಯರ್ಸ್ ಅಧಿಕಾರದಲ್ಲಿದ್ದರು, ಒಬ್ಬ ಹಿಂದುಳಿದ ನಾಯಕನಾಗಿ ಆ ಒಂದು ದೊಡ್ಡ ಪೊಸಿಷನಿಗೆ ಹೋದರು. ಆಮೇಲೆ ಅವರೇ ಒಂದು ಪೊಲಿಟಿಕಲ್ ಇಂಟೆಲಿಜೆನ್ಸ್ ಇತ್ತು, ಅದನ್ನೆಲ್ಲ ಬಳಸ್ಕೊಂಡು ವ್ಯವಸ್ಥೆ ಅರ್ಥ ಮಾಡ್ಕೊಂಡು ಅಲ್ಲಿ ತನಕ ರೈಸ್ ಆದರು ಅನ್ನೋದನ್ನು ಬಿಟ್ಟರೆ, ಸೈದ್ಧಾಂತಿಕ ಬದ್ಧತೆ ಅಂತ ನೀವೇನಾದ್ರು ಕಂಪೇರ್ ಮಾಡಿದರೆ ದೇವರಾಜ ಅರಸು ಜೊತೆಗೆ ಝೀರೋ. ಮತ್ತು ತೀಕ್ಷ್ಣ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋ ನಾಯಕರು, ಅಹಿಂದ ನಾಯಕರನ್ನೇ ಕೇಳೋದು ಮತ್ತೆ ಇದೇ ಮೂವರು. ಯಾವ ಗಟ್ಟಿ ನಿರ್ಧಾರನೂ ಸಿದ್ದರಾಮಯ್ಯನವ್ರು ತಗೊಂಡಿಲ್ಲ, ತಗೊಳ್ಳಲ್ಲ. ಅದು ಸೈದ್ಧಾಂತಿಕವಾಗಿ ಒಳ ಗಟ್ಟಿತನ ಇತ್ತು ಅನ್ನೋದಿದ್ರೆ ಆ ನಿರ್ಧಾರ ತಗೊಂಡು, ನನ್ನ ಕುರ್ಚಿ ಹೋದ್ರೂ ಪರವಾಗಿಲ್ಲ, ನಾನು ಜಾತಿ ಗಣತಿ ಸ್ವೀಕಾರ ಮಾಡ್ತೀನಿ, ತಗೋಬೋದಾಗಿತ್ತು. ಆ ನಿರ್ಧಾರ ತಗೊಳ್ಳಿಲ್ಲ. ಓಕೆ, ನನ್ನ ಕುರ್ಚಿ ಏನಾದ್ರು ತೆಟ್ಟು ಬರ್ತದ, JB ವಿನಯ್ ಕುಮಾರಿಗೆ ನಾನು ಟಿಕೆಟ್ ಕೊಡಿಸ್ತೀನಿ MP ಇದರಲ್ಲಿ. ಅದು ಶಿವಶಂಕರಪ್ಪರ ಅಪೋಸ್ ಮಾಡಲಿ, ಇನ್ಯಾರಾದ್ರೂ ಅಪೋಸ್ ಮಾಡಲಿ, ನಾನು ಅವರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತಂದು. ಆ ಒಂದು ಗಟ್ಟಿತನ, ಅದು ಬಿಟ್ಟಾಗಿ ಇನ್ಯಾರೋ ಬೇರೆ ಯಾರೋ ಕ್ಯಾಂಡಿಡೇಟ್ಗಳಿಗೆ, ಅವ್ರನ್ನ ನಂಬಿರೋರಿಗೆ ಇವತ್ತು MLC ಮಾಡಿಸೋದಿರ್ಬೋದು, ಅವ್ರ ಮಗನ MLC ಮಾಡಿಸಿದ್ರು. ಅವ್ರನ್ನ ನಂಬ್ಕೊಂಡ್ರಂಥ ದೊಡ್ಡ ದೊಡ್ಡ ಹಿರಿಯ ತಲೆಗಳು ಎಷ್ಟೊಂದು ಇದ್ದಾವೆ, ಅವ್ರಿಗೋಸ್ಕರನೇ ಇಡೀ ಜೀವನ ದುಡ್ದಿರೋ ಅಂಥವ್ರು, ಅವ್ರನ್ನ MLC ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಸೊ ಆ ಗಟ್ಟಿತನ, ಈಗ ದೇವರಾಜ್ ಅವರು ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಅಥವಾ ಈ OBCಗಳಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಿರ್ಬೋದು, ಅವ್ರು ಏನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಂಬಂದರು, ಅದು ಅನ್ಇಮ್ಯಾಜಿನೇಬಲ್. ಅಂದರೆ ಇವಾಗ ಹೌದು, ಅವಾಗ ಹೆಂಗೆ ಎದುರಾಕೊಂಡು ಮಾಡಿದ್ರು, ಅವರಿಗೆ ಅಧಿಕಾರ ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ಇಂದಿರಾ ಗಾಂಧಿನೇ ಎದುರಾಕೊಂಡ್ರು ಅವರು. ಹೌದು, ಅಷ್ಟು ಆ ಒಂದು ಗಟ್ಟಿತನ ಇತ್ತು. ಸೊ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ರೀಸೆಂಟ್ ಯಾವ ಸಿನಿಮಾ ನೋಡಿದ್ರಿ? ಸಿನಿಮಾಗಳು ನಾನು ಐ ಲವ್ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ. ಮಕ್ಕಳು ಕರ್ಕೊಂಡು ಒಂದು ಆ್ಯನಿಮೇಷನ್ ಮೂವಿಗೆ ಹೋಗಿದ್ದು, ಹಾಪರ್ ಅಂತ. ರೀಸೆಂಟಾಗಿ ದುರಂಧರ್ನೂ ನೋಡಿದ್ದೀನಿ, 1, 2 ಅದನ್ನು ನೋಡಿದ್ದೀನಿ. ಆಮೇಲೆ ಇಂಗ್ಲೀಷ್ ಮೂವೀಸು ಸ್ವಲ್ಪ ಜಾಸ್ತಿ ನೋಡ್ತೀನಿ. ಸಿನ್ನರ್ಸ್ ಅಂತ ಒಂದು ಮೂವಿ, ಹಾಲಿವುಡ್ ಮೂವಿ ಬಂತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಅಂದ್ಬಿಟ್ಟು, ಅದು ಇನ್ನೊಂದು ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಆಸ್ಕರ್ ವಿನ್ ಆಯಿತು, ಆ ಮೂವಿನೂ ನೋಡಿದ್ದೀನಿ. ನಾನು ಯೂಶಲಿ ಆಸ್ಕರ್ ಪ್ರಶಸ್ತಿನಲ್ಲಿ ಯಾವ ಲೀಡಿಂಗಲ್ಲಿ ಇರ್ತಾವಲ್ಲ, 5 ಶಾರ್ಟ್ ಲಿಸ್ಟ್ ಆಗಿರ್ತವೆ, ಒಂದೊಂದ್ಸರಿ 6, 7 ಅವನ್ನ ನಾನು ಆ ಮೂವಿಗಳನ್ನ ನೋಡ್ತೀನಿ. ಈಗ BJP ಇನ್ನೂ ಹೋಗಿಲ್ಲ. ದುರಂಧರ್ನ ನೀವು ಒಬ್ಬ ಸಾಮಾನ್ಯ ಸಿನಿಮಾ ವೀಕ್ಷಕನ ರೀತಿಯಲ್ಲಿ ಆಡಿಯನ್ ಆಗಿ ನೋಡಿದ್ರು, ಬೇರೆ ರೀತಿಯಲ್ಲಿ ನೋಡಿದ್ರು, ನಿಮಗೇನು ಅನ್ನಿಸ್ತು? ಯಾಕೆ ಹೊರಗಡೆ ನರೇಟಿವ್ ಚರ್ಚೆಗಳು ಬೇರೆ ಥರನೇ. ನಾನು ಮೂವೀಸ್ನ ಪ್ಯೂರ್ಲಿ ಎಂಟರ್ಟೈನ್ಮೆಂಟಿಗೆ ನೋಡೋಂಥದ್ದು. ಅವನ್ನ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಆ ಮೂವಿಯಿಂದ ಯಾವುದೇ ಒಂದು ಇನ್ಸ್ಪಿರೇಷನ್ನು ಪಡೆಯೋಕ್ಕೆ ಹೋಗಲ್ಲ. ನನಗೆ 2 ಗಂಟೆ 3 ಗಂಟೆ ನನ್ನದೇ ಆದ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಇರಬೇಕಾಗುತ್ತೆ. ನನ್ನ ಮೂವಿ ಹೆಂಗಿರ್ಬೇಕು ಅಂತಂದು, ಅಲ್ಲಿ ಬರೋ ಪಾತ್ರಗಳು, ಕಥೆಗಳು, ಆ ಪಾತ್ರಗಳ ಮಧ್ಯೆ ಆಗುವಂಥ ಇಂಟ್ರ್ಯಾಕ್ಷನ್ ಇರ್ಬೋದು, ಕ್ಲೈಮ್ಯಾಕ್ಸ್ ಇರ್ಬೋದು, ಬಿಗಿನಿಂಗ್ ಇರ್ಬೋದು, ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇನ್ಫ್ಯಾಕ್ಟ್ ನಾನು ಒಬ್ಬನೇ ಕೂತ್ಕೊಂಡು ಮೂವಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಆ ಮೊಮೆಂಟ್ನ ಎಂಜಾಯ್ ಮಾಡಬೇಕು ಅಂತಂದ್ಬಿಟ್ಟು. ಆ ಮೂವಿ ಮುಗಿದ ಮೇಲೆ ಎಂಡ್ ಅಲ್ಲಿಗೆ ಇನ್ಸ್ಪೈರ್ ಆಗಿರ್ತೀವಿ, ಒಂದು ಮೋಟಿವೇಶನ್ ಸಿಕ್ಕಿರುತ್ತೆ, ಎಂಜಾಯ್ ಮಾಡಿರ್ತೀವಿ ಅಷ್ಟೇ. ಅದನ್ನು ಬಂದು ಅದನ್ನು ವಿಶ್ಲೇಷಣೆ ಮಾಡಿ ಅದರಿಂದ ಇನ್ನೇನೋ ಒಂದು ಮೆಸೇಜ್ ತೆಗೆದು ಅವೇನು ಮಾಡೋಕ್ಕೋಗಲ್ಲ. ಬಟ್ ಕೆಲವೊಂದು ಮೂವಿಗಳು ಪ್ರೊಪಗಂಡ ಮೂವಿಗಳು ಇರ್ತವೆ, ಕೆಲವೊಂದು ಮೂವಿಗಳು ಒಂದು ಇಂಟೆನ್ಷನ್ ಇರ್ತದೆ, ಅದು ಆ ಮೂವಿಗೆ ಬಿಟ್ಟದ್ದು. ಅದು ಇಂಪ್ಯಾಕ್ಟ್ ಆಗ್ಬೋದು, ಆಗದೇ ಇರ್ಬೋದು. ಬಟ್ ನಾನು ಅದರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ದುರಂಧರ್ ಮೂವಿ ಅಂತ ನೀವು ಕೇಳಿದಾಗ ಅಫ್ಕೋರ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ.
ಅದು ಒಂದು ಆಡಿಯನ್ಸಿಗೆ ಅಂತ ಮಾಡಿರೋಂಥದ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಅದರಲ್ಲಿ ಭಾಳ ಎಫೆಕ್ಟಿವ್ ಆಗಿ ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ. ಬೋತ್ ಕಮರ್ಷಿಯಲ್ ಸಕ್ಸಸ್ಸು ಇದೆ, ಈ ಕಡೆ ಮೆಸೇಜ್ ಸಕ್ಸಸ್. ಜನಗಳನ್ನ ಯಾವ ರೀತಿ ಒಂದು ಐಡಿಯಾಲಜಿಕಲಿ ಒಂದು ಕಡೆ ತಗೊಂಡು ಹೋಗ್ಬೇಕು ಅನ್ನೋದಿದೆ, ಅದನ್ನು ಆಗಿದೆ. ಆಮೇಲೆ ಇದನ್ನು ಹೇಳ್ಬೇಕಾದ್ರೆ ಒಂದು ಮಾತು ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಐಡಿಯಾಲಜಿ ಶ್ರೇಷ್ಠ ಐಡಿಯಾಲಜಿ ಅಲ್ಲ. ಎಲ್ಲ ಐಡಿಯಾಲಜಿಗಳು ಅದರದ್ದೇ ಆದ ಮೆರಿಟ್ಸ್ ಇರುತ್ತೆ, ಡಿಮೆರಿಟ್ಸ್ ಇರ್ತವೆ. ನಾನು ಈ ಕಾಂಗ್ರೆಸ್ನವ್ರಿಗೆ ಏನಂದರೆ ನಾನೇ ಶ್ರೇಷ್ಠ, ನನ್ನದೇ ಐಡಿಯಾಲಜಿ ಶ್ರೇಷ್ಠ ಅಂತಂದ್ಬಿಟ್ಟು ಹಂಗಂದ ತಕ್ಷಣ ಇವ್ರದ್ದು ಐಡಿಯಾಲಜಿನ ನಾವು ಅದನ್ನೇ ಹೇಳಿದ್ನಲ್ಲ, ಪ್ರದೀಪ್ ಈಶ್ವರ್ ಎಕ್ಸಾಂಪಲ್ ಕೊಟ್ಟಾಗ ಅದು ಇನ್ಫೀರಿಯರು, ಅದು ಹಾಗೆ ಹೀಗೆ ಅಂತಂದು ನಾವು ವಿಮರ್ಶೆ ಮಾಡೋಣ, ತರ್ಕ ಮಾಡೋಣ ಅಂತ, ರೈಟ್? ಸೊ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಮೂವಿ ಅಂತ ಅಂದಾಗ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿರೋದು, ಆ ಸ್ಪೇಸ್ ಹೆಂಗೆ ಕ್ರಿಯೇಟ್ ಆಯಿತು? ಅದಿಷ್ಟೊಂದು ಲಾರ್ಜ್ ಸ್ಕೇಲಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಜನಗಳು ದಡ್ರ, ಮೂರ್ಖರ, ಮುಟ್ಟಾಳ್ರ ಜನಗಳು ಎಲ್ಲ ಹೈಲಿ ಎಜುಕೇಟೆಡ್, ರೈಟ್? ಎಲ್ಲರೂ ನೀವು ಆ ಥಿಯೇಟ್ರಲ್ಲಿ ಹೋಗಿ ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ, ನಾರ್ಮಲ್ ಇವತ್ತು ಬಾರ್ಗೇನಿಂಗ್ ಪವರ್ ದುಡ್ಡಿರೋ ಅಂಥವ್ರು ಎಲ್ಲ ಹೈಲಿ ಎಜುಕೇಟೆಡ್ ಬಂದು ನೋಡ್ತಾ ಇರೋಂಥದ್ದು. ಸೊ ನಾವು ಅವರು ಎಲ್ಲರನ್ನೂ ನಾವು ನೆಗೆಟಿವ್ ಮಾತಾಡೋಕ್ಕಾಗ್ತದ? ಇಲ್ಲ. ಸೊ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಹೀರೋ ಯಾರು ಕನ್ನಡದಲ್ಲಿ? ಕನ್ನಡದಲ್ಲಿ ಆಲ್ ಟೈಮ್ ಅಂತಂದರೆ ಆಬ್ವಿಯಸ್ ಆನ್ಸರ್ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು. ಬಟ್ ಅಂಬರೀಷ್ ಅವ್ರದ್ದು ಮ್ಯಾನರಿಸಮ್ ಇಷ್ಟ ಮೂವೀಸಲ್ಲಿ. ಏನು ರೆಬೆಲ್ ಸ್ಟಾರ್ ಅಂತಂದ ರೆಬೆಲ್ ಆ್ಯಟಿಟ್ಯೂಡು ಅವ್ರ ಮೂವಿನಲ್ಲಿ ನೋಡಿ ನೀವು, ಅವ್ರು ಅನ್ಕಾಂಪ್ರಮೈಸಿಂಗ್ ಆ್ಯಟಿಟ್ಯೂಡ್ ಇರ್ತದೆ. ಅವರು ಒಂದು ಸಣ್ಣ ಒಂದು ಸೈಡ್ ಪಾತ್ರ ಮಾಡಿದರೂ ಕೂಡ, ಒಂದು ಆಳಾಗಿ ಪಾತ್ರ ಮಾಡಿದರೂ ಕೂಡ ಅಲ್ಲಿ ಒಂದು ಯು ಕ್ಯಾನ್ ಸಿ ದಟ್ ಇಂಡಿವಿಜುವಲ್ ಸ್ಟ್ಯಾಂಪ್ ಅಂತ ಹೇಳ್ತೀವಿ, ಹಂಗೆ ಇರ್ತದೆ. ಅವರು ಇದ್ದಾರೆ. ಇತ್ತೀಚಿನ ಆ್ಯಕ್ಟರ್ಸಲ್ಲಿ ಸುದೀಪ್ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ನನಗೆ. ಆಮೇಲೆ ಅಫ್ಕೋರ್ಸ್ ಪುನೀತ್ ಅವ್ರದ್ದು ಆ್ಯಕ್ಟಿಂಗ್ ಭಾಳ ಇಷ್ಟ ಆಗ್ತಾ ಇತ್ತು. ನೀವು ಲಂಕೇಶ್ರ ಉಲ್ಲೇಖ ಮಾಡಿದ್ರಿ, ಅವರು ನಿಮ್ಮ ಫೇವ್ರೆಟ್ ಆ ಥರ? ತುಂಬ ಓದಿಲ್ಲ ನಾನು ಅವ್ರದ್ದು, ಅವ್ರು ಒಂದೆರಡು ಸಣ್ಣ ಕಥೆಗಳು ಓದಿದ್ದೀನಿ. ಆಮೇಲೆ ಯಾವುದು ಹೇಳ್ಬೋದಾ? ಸಾರಿ, ಕಲ್ಲು ಕರಗುವ ಸಮಯ. ಕಲ್ಲು ಕರಗುವ ಸಮಯದಲ್ಲಿ ಇನ್ನೊಂದು ದಾಳಿ ಅಲ್ಲ, ಇನ್ನೊಂದು ಯಾವುದೋ ಇದೆ, ಶಾರದೆಯ ಪುಟ್ಟ ಸಾಹಸ. ಶಾರದೆಯ ಪುಟ್ಟ ಸಾಹಸ, ಅದನ್ನು ಓದಿದ್ದೀನಿ ಭಾಳ ಹಿಂದೆ. ಶಿಕ್ಷಣ ತಜ್ಞರಾಗಿ ಸರಿ ಒಂದು ಕತೆ ಓದಿದ್ರಿ ಅನ್ಸುತ್ತೆ. ಓಕೆ, ಅದು ಭಾಳ ಹಿಂದೆ ಓದಿದ್ದು. ಆಮೇಲೆ ದೇವನೂರು ಮಹಾದೇವರು ಅವರೆಲ್ಲ ಕುಸುಮ ಬಾಲೆ ಇರ್ಬೋದು, ಒಡದಾಳ ಇರ್ಬೋದು, ಅವನ್ನು ಓದಿದ್ದೀನಿ. ಆ ಒಂದು ಏನು ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಮೂವಿನೂ ನೋಡಿದ್ದೀನಿ, ಸಂಸ್ಕಾರ ಪುಸ್ತಕನೂ ಓದಿದ್ದೀನಿ. ಆಮೇಲೆ ಅವರ ಸಣ್ಣ ಕಥೆಗಳ ಒಂದು ಇದು ಇದೆ. ಆಮೇಲೆ ರುಜುವಾತು ಅಂತಂದು ಅವರ ಲೇಖನಗಳು ಒಂದು ಬುಕ್ ಬರುತ್ತೆ, ಅವೆಲ್ಲ ಓದಿದ್ದೀನಿ. ಲಂಕೇಶ್ ಅವ್ರದ್ದು ಹೆಚ್ಚಾಗಿ ಓದಿಲ್ಲ. ನಮ್ಮ ತಂದೆಯವರು ನಾನು ಸಣ್ಣರಿದ್ದ ನೆನಪಿದೆ, ಯಾವಾಗಲೂ ಲಂಕೇಶ್ ಪತ್ರಿಕೆನ ಅದನ್ನು ವೀಕ್ಲಿ ಹಿಡ್ಕೊಂಡು ಬರ್ತಾ ಇದ್ದೆ. ನಾವಾಗ 3-4ನೇ ಕ್ಲಾಸ್ ಓದ್ತಾ ಇದ್ವಿ. ಆ ಲೇಖನಗಳೇನು ಅರ್ಥ ಆಗ್ತಿರ್ಲಿಲ್ಲ. ನಾವು ಸ್ವಲ್ಪ ಯುವತಿ ಬರೋ ಜೊತೆ ಇದು ಹಾಯ್ ಬೆಂಗಳೂರು ಫೇಮಸ್ ಆಗೋಗಿತ್ತು, ಅವಾಗ ಅದನ್ನು ಓದ್ತಾ ಇದ್ವಿ. ಬಟ್ ಓದಬೇಕು, ಲಂಕೇಶ್ ಅವ್ರನ್ನ ಓದಬೇಕು. ನೀವು ಸಂಸ್ಕಾರದಲ್ಲಿ ನಿಮ್ಗೆ ನಾರಾಯಣಪ್ಪ ಇಷ್ಟ ಆಗ್ತಾರ? ಲಂಕೇಶ್ ಮಾಡಿರೋ ಪಾತ್ರನೇ ಸಿನಿಮಾದಲ್ಲಿ, ಲಂಕೇಶ್ ಮಾಡಿರೋ ಪಾತ್ರ. ಹೌದು, ಭಾಳ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಅನ್ಸುತ್ತೆ, ತುಂಬ ಹಳೆ ಮೂವಿ ಅದು. ತುಂಬ ನಿಷ್ಠುರವಾದಿ, ಹೌದು, ಸಂಪ್ರದಾಯ ಎಲ್ಲ ಬ್ರೇಕ್ ಮಾಡುವಂತಹ ಒಂದು ವ್ಯಕ್ತಿತ್ವ, ಸ್ವಾಭಿಮಾನಿ, ರೆಬೆಲ್. ಹೌದು, ಚಂದ್ರಿ ಅನ್ನೋ ಒಂದು ಪಾತ್ರ ಜೊತೆಗೆ ಅವರಿಗೆ ಪ್ರೇಮನೂ ಆಗ್ತದೆ. ಸೊ ಆ ಪಾತ್ರ ಖಂಡಿತ ಇಷ್ಟ ಆಗುತ್ತೆ. ಈ ಕಟ್ಟುಪಾಡುಗಳನ್ನ ಬ್ರೇಕ್ ಮಾಡಿ, ಅದರಲ್ಲಿ ಒಬ್ರು ಬ್ರಾಹ್ಮಣ ಆಗಿದ್ರು ಕೂಡ ಅಲ್ಲಿರುವಂಥ ಏನು ವಿಧಿವಿಧಾನಗಳು, ಕಟ್ಟುಪಾಡುಗಳನ್ನು ಮೀರಿ ಮುಂದೆ ಬರೋದಿಲ್ಲ. ಓದ್ತೀರಿ ಪುಸ್ತಕ ನೀವು ಸುಮಾರು ದಿನ? ಒಂದು ಪೇಜ್ ಇಂಗ್ಲೀಷ್ ಬುಕ್ಸ್ ಇತ್ತೀಚೆಗೆ ಜಾಸ್ತಿ ಓದೋದು. ಇತ್ತೀಚೆಗೆ ಓದ್ತಾ ಇರೋದು ಅಂಬೇಡ್ಕರ್ ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದ್ದೀನಿ. ಯಾವಾಗ ಮುಂಚೆ ಓದಿರಲಿಲ್ಲ, ಟು ಬಿ ಹಾನೆಸ್ಟ್. ಯಾಕಂದರೆ ನಾವು ಸ್ಕೂಲು ಕಾಲೇಜಲ್ಲಿ ಅಂಬೇಡ್ಕರ್ ಸಾಹಿತ್ಯನ ಮರೆಮಾಚಿಬಿಟ್ಟಿದ್ದಾರೆ. ನಮ್ಮ NCERT ಬುಕ್ಸಲ್ಲಿ ಅವ್ರ ಬಗ್ಗೆ ಚಾಪ್ಟರ್ ಇಲ್ಲ, ನಾವು ಓದೋ ಮಾಡರ್ನ್ ಹಿಸ್ಟ್ರಿ ಬುಕ್ಸಲ್ಲಿ ಅವ್ರ ಬಗ್ಗೆ ಇಲ್ಲ. ಬಟ್ ಪೊಲಿಟಿಕ್ಸಿಗೆ ಬಂದ ಮೇಲೆ ನನಗೆ ಯಾವಾಗ ಈ ದಲಿತ ಸಂಘಟನೆಗಳ ಜೊತೆ ಒಂದು ಒಡನಾಟ ಶುರು ಆಯಿತು. ಆಮೇಲೆ ಶಾಲಾ ಕಾಲೇಜಿಗೆ ಹೋದಾಗ ಸ್ಪೀಚಲ್ಲಿ ನಾನು ಮಾತಾಡೋದಕ್ಕೆ ನನಗೆ ಕೆಲವೊಂದು ಸುಮ್ಮನೆ ಹೇಳೋದಕ್ಕಿಂತ ಕೆಲವೊಂದು ವಿಚಾರಗಳು ಬೇಕು ಅಂದಾಗ ಅವ್ರದ್ದು ಇದು ಕೆಲವೊಂದು ಪುಸ್ತಕಗಳು, ಸೊ ಎಸ್ಪೆಷಲಿ ದಿ ಅನ್ನೈಲೇಷನ್ ಆಫ್ ಕಾಸ್ಟ್ ಅಂತ ಆ ಬುಕ್ ಏನಿದೆಯಲ್ಲ, ಅದು ಸ್ಮಾಲ್ ಬುಕ್, ಅದು ಒಂದು ಸ್ಪೀಚ್ ಆಗಿ ಬರ್ದಿದ್ದು. ಅದರಿಂದ ನಾನು ಶುರು ಮಾಡಿ ಆಮೇಲೆ ಶಶಿ ತರೂರ್ ಅವ್ರು ಬರ್ದಿರೋಂಥವ್ರು, ಕೆಲವೊಂದು ಮರಾಠಿ ಲೇಖಕರು ಅನುವಾದಗಳಿದ್ದಾರೆ, ಅವ್ರ ಬಗ್ಗೆ ಬಯೋಗ್ರಫಿ ಬರ್ದಿರೋದು, ಅವನ್ನ ಸ್ವಲ್ಪ ಓದ್ತಾ ಇದ್ದೀನಿ ಇತ್ತೀಚೆಗೆ. ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು
ನಮಗೆ ನಾವು ಧೂಳು ಅನ್ನಿಸ್ತೀವಿ, ಅಂದರೆ ಲೈಕ್ ವಿ ಆರ್ ನಥಿಂಗ್ ಅಂತಂದು. ಹೌದು. ಅವನ್ನ ಅರ್ಥ ಮಾಡ್ಕೊಂಡಷ್ಟು ಅವರ ವ್ಯಕ್ತಿತ್ವದಲ್ಲಿರುವ ಅಗಾಧತೆ, ಅವ್ರು ಮಾಡಿರುವಂಥ ಸಾಧನೆಗಳು ನೋಡಿದರೆ, ಬಟ್ ಟು ಬಿ ಆನೆಸ್ಟ್ ಕೆಲವೊಂದ್ಸರಿ ಗಾಂಧೀಜಿ ಅವರ ಸಾಧನೆನೂ ಕೂಡ ಸ್ವಲ್ಪ ಕಡಿಮೆ ಅನ್ಸೋಕ್ಕೆ ಶುರು ಆಗ್ಬಿಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಾಧನೆ, ಯಾಕಂದ್ರೆ ಅವ್ರು ಬಂದ ಹಿನ್ನೆಲೆ, ಅವರ ಹೋರಾಟದ ದಾರಿ, ಅವರು ಬೆಳೆದಂಥ ರೀತಿ, ಆಮೇಲೆ ಅವರು ಬಿಟ್ಟು ಹೋದಂಥ ಇಂಪ್ಯಾಕ್ಟ್, ಇವತ್ತೇನೊಂದು ಇಂಪ್ಯಾಕ್ಟ್ ಏನಿದೆಯಲ್ಲ, ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಸಂವಿಧಾನ ಇರ್ಬೋದು. ಆಮೇಲೆ ಅವರು ಕೂಡ ಆ್ಯಂಟಿ ಕಾಂಗ್ರೆಸ್ ಆಗಿದ್ದರು, ಅನ್ಕಾಂಪ್ರಮೈಸಿಂಗ್ ಆಗಿದ್ದರು. ಅವನ್ನೆಲ್ಲ ಅರ್ಥ ಮಾಡ್ಕೊಂಡಷ್ಟು ಅವರು ನಮಗೆ ನಿಜವಾದ ಇನ್ಸ್ಪಿರೇಷನ್ ಆಗ್ತಾರೆ. ನೀವು ರಾಮಧಾನ್ಯ ಚರಿತೆಯನ್ನು ಕೇಳಿರ್ತೀರಿ. ನೀವು ಆ ಒಂದು ಕೃತಿಯನ್ನು ತುಂಬ ಚಿಕ್ಕದಾಗಿ, ನೀವು ಒಬ್ಬ ನಿಜ ರಾಮ, ಒಬ್ಬ ರಾಗಿಗೆ ದೊಡ್ಡ ಸ್ಥಾನಮಾನ ಕೊಡಿಸ್ತಾರಲ್ಲ, ನಿಮ್ಮ ದಾವಣಗೆರೆ ಕ್ಷೇತ್ರಕ್ಕೂ ಕೂಡ ಅಂತ ಒಬ್ಬ ನಿಜರಾಮ ಬೇಕಿದ್ದಾನೆ. ದಾವಣಗೆರೆಗೂ ಬೇಕು, ಇಡೀ ರಾಜ್ಯಕ್ಕೂ ಒಬ್ಬರು ಬೇಕಾಗ್ತದೆ. ಈ ರಾಗಿನ ಹುಡುಕಿ, ರಾಗಿಗೆ ನಿಜವಾಗ್ಲೂ ಏನು ಸಿಗಬೇಕಾದಂಥ ಒಂದು ಗೌರವ, ಬೆಲೆ, ಸ್ಥಾನಮಾನಗಳು, ಅದನ್ನು ಕೊಡಿಸುವಂಥ ಒಬ್ಬ ನಾಯಕ ಇವತ್ತು ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಟೈಮ್ ತಗೊಂಡೆ ನಾನು. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ. ನಿಮ್ಮ ಕನಸು ತುಂಬ ಚೆನ್ನಾಗಿದೆ, ನನಸಾಗಲಿ. ಬಟ್ ನೀವೆಲ್ಲ ನಮ್ಮನ್ನು ನೀವು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನಮಗೆ, ನೀವು ನಮ್ಮನ್ನು ಸರಿಯಾಗಿ ಇಡಬೇಕಾಗ್ತದೆ. ಯಾಕಂದರೆ ನಾವು ಹೋರಾಟ ಮಾಡ್ತಿರ್ತೀವಿ, ಕೆಲವೊಂದು ಸರಿ ಕೆಲವೊಂದು ಬರ್ತವೆ ಸನ್ನಿವೇಶಗಳು ಬಂದಾಗ ನಾನು ಅವಾಗ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ, ನಾನು ಹೇಳಿದ್ದು ಸರಿ ಇದೆಯಾ, ನಾನು ತಗೊಂಡ ನಿರ್ಧಾರ ಸರಿ ಇದೆಯಾ ಅಂತಂದು. ಸೊ ನಿಮ್ಮ ಮೇಲೂ ಜವಾಬ್ದಾರಿ ಇದೆ. ನಾವು ಇಷ್ಟು ದೊಡ್ಡ ಭಾಷಣ ಮಾಡಿ ಇಷ್ಟೊಂದೆಲ್ಲ ಆಡ್ಬಿಡ್ತೀವಿ. ನಮ್ಮನ್ನು ಸರಿ ದಾರಿನಲ್ಲಿ ಇಡುವಂಥದ್ದು, ಕ್ರಿಟಿಸೈಸ್ ಮಾಡಬೇಕಾದಾಗ ಕ್ರಿಟಿಸೈಸ್ ಮಾಡುವಂಥದ್ದು, ಬಟ್ ಅದನ್ನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತೀವಿ. ಅದನ್ನು ಹೇಳಿ ನೀವು ಕೂಡ ನಮ್ಮನ್ನೆಲ್ಲರನ್ನು. ಇಲ್ಲ, ಖಂಡಿತ ಪತ್ರಕರ್ತರಿಗೆ ಸಿದ್ಧಾಂತಗಳಿಲ್ಲ ಅಂತಾರೆ, ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ರಾಮಧಾನ್ಯ ಚರಿತ್ರೆಯಲ್ಲಿ ರಾಮ ಯಾವುದನ್ನು ಹೇಳಿದ ಅದನ್ನು 100 ಜನಕ್ಕೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದಾದರೆ, ನಾನು ಯಾಕೆ ನಮಗೆ ಗಾಂಧಿ ಹೇಳಿದ್ದು ಶೋಷಿತರ, ದಮನಿತರ ಅಥವಾ ಯಾರು ನೊಂದವರೇ ಕಣ್ಣೀರಾಗ್ತಿದ್ದಾರೆ ಅವರನ್ನು ಕಣ್ಣೀರರಿಸುವಂತಹ ಕೆಲಸ, ಸೇವೆ ಮಾಡುವಂಥದ್ದು ಪತ್ರಿಕೋದ್ಯಮ ಅಂತ ಹೇಳ್ತಾರೆ. ನೀವು ಅಂತಹ ಕನಸಿಟ್ಕೊಂಡಿದ್ದೀರಿ. ಖಂಡಿತ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬಹುದು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ಸಮಯ ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ ನಿಮಗೆ.